ನನಗೆ ಹೇಗೆ ಅನಿಸುತ್ತೆ ಸರ್ ನನ್ನ ಸಿನಿಮಾ ಬಗ್ಗೆ ಐ ಆಮ್ ವೆರಿ ಹ್ಯಾಪಿ. ಅಂದ್ಕೊಂಡಂಗೆ ಮಾಡಿದ್ದೀವಿ. ಇಟ್ಸ್ ನಾಟ್ ಈಸಿ. ಎಲ್ಲದೂ ಪ್ಲ್ಯಾನ್ ಪ್ರಕಾರ ನಡೆಯಲ್ಲ. ಎಷ್ಟೋ ಚಾಲೆಂಜಸ್ಗಳಿರ್ತವೆ. ಎಷ್ಟೋ ಸಂದರ್ಭಗಳಲ್ಲಿ ಮೈ ಒಪ್ಪಲ್ಲ, ಬಾಡಿ ಒಪ್ಪಲ್ಲ, ಮೈಂಡ್ ಒಪ್ಪಲ್ಲ. ಎಲ್ಲ ಒಪ್ಪಿದ್ರೆ ಸಿಚುವೇಶನ್ ಒಪ್ಪಲ್ಲ, ಸಿಚುವೇಶನ್ ಒಪ್ಪಿದ್ರೆ ಲೊಕೇಶನ್ ಒಪ್ಪಲ್ಲ. ಇದೆಲ್ಲ ಸರಿ ಇದ್ರೆ ಜೇಬ್ ಒಪ್ಪಲ್ಲ. ಸೊ ಇದೆಲ್ಲದರಲ್ಲೂ ಒಂದು ಕೂಡ್ಕೊಂಬರ್ಬೇಕು ಅಂದರೆ ಐ ಥಿಂಕ್ ಯು ಆಲ್ಸೋ ಶುಡ್ ಹ್ಯಾವ್ ನೇಚರ್ಸ್ ಟು ಸಪೋರ್ಟ್ ಯು, ಆ್ಯಕ್ಟರ್ಸ್ ಟು ಸಪೋರ್ಟ್ ಯು, ಟೆಕ್ನಿಷಿಯನ್ಸ್ ಟು ಸಪೋರ್ಟ್ ಯು. ಅಲ್ಲಲ್ಲೇ ಸುಸ್ತಾಗ್ತಾ ಇರುತ್ತೆ. ಐ ಥಿಂಕ್ ಅವಾಗ ದಟ್ ಇಸ್ ದ ಟೈಮ್ ವೆನ್ ಯು ಟೆಲ್ ಯುವರ್ ಸೆಲ್ಫ್ ಒನ್ ಮೋರ್ ಸ್ಟೆಪ್. ಇಟ್ಸ್ ನಾಟ್ ಈಸಿ. ಯಾಕಂದರೆ ನಾನು ಏನು ಹೇಳ್ತೇನೆ, ಆ ದಿನಗಳಲ್ಲಿ ಸಿನಿಮಾ ಮುಗ್ಸೋಕ್ಕಾಗಲ್ಲ ಅನ್ನೋದು ದೊಡ್ಡದಲ್ಲ ಸರ್. ಅದು ಯಾರು ಬೇಕಾದ್ರೂ ಮಾಡೋರು. ಆ ಸ್ಕೇಲಿನ ಸಿನಿಮಾ ಇದೆಯಲ್ಲ, ಒಂದಷ್ಟು ದೊಡ್ಡ ಬೌಂಡ್ರೀಸು, ದೊಡ್ಡ ಸ್ಕೇಲ್, ದೊಡ್ಡ ಕಾಂಟೆಂಟ್, ಅಬೌಟ್ 80 ಆಡ್ ಲೊಕೇಶನ್ಸ್, 20 ಆಡ್ ಸೆಟ್ಸ್, ಅಷ್ಟು ಜನ ಆ್ಯಕ್ಟರ್ಸು, 107 days within 120 days of 107 days of call sheet, shoot 166 call sheets is not a joke. ಎಲ್ಲೋ ಒಂದು ಕಡೆ ನಮಗೆ ಕೆಲವ್ರಿಗೆ ಅನ್ಸೋದು ಇರುತ್ತಲ್ಲ, ಸಾಕಿ ಏನು ಆಗಲ್ಲ ಇದು, ಆರಾಮ ಮಾಡೋಣ. ಯಾಕಂದರೆ ಈ ಮಧ್ಯದಲ್ಲಿ ಒಂದು 17-18 ಜನ ಅಡ್ಮಿಟ್ ಆಗಿದ್ದಾರೆ. ನಾಟ್ ಬಿಕಾಸ್ ಆಫ್ ದ ಫಿಲ್ಮ್, ಬಿಕಾಸ್ ನಾವು ಒಂದು ದೊಡ್ಡ ಕಂಟ್ಯಾಮಿನೇಟೆಡ್ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ವಿ. ವಿ ಆರ್ ವೆರಿ, ಹೆಲ್ತ್ ವಾಸ್ ನಾಟ್ ಸಪೋರ್ಟಿಂಗ್, ಬಟ್ ದೇ ಆರ್ ಆಲ್ಸೋ ವಿ ಹ್ಯಾವ್ ಪುಶ್ಡ್. ಸೊ ಇಟ್ ಟೇಕ್ಸ್ ಲಾಟ್. ಸರ್, ಯಾಕಂದರೆ ಈ ಪ್ರಶ್ನೆ, ಯಾಕಂದರೆ ಇಷ್ಟು ಯಂಗ್ ಸ್ಟಾರ್ಸ್ ಅಂದರೆ ಟೆಕ್ನಿಷಿಯನ್ ಆಗಿ ಬರಬೇಕಾದ್ರು ಕಾಯ್ತಾ ಇದ್ದಾರೆ. ಏನು ಮಾಡಿದ್ರು ಅಂತ ರೋಬೋಟಿಕ್ ವರ್ಕು ಇಷ್ಟು ಫಾಸ್ಟಾಗಿ ಕೆಲಸ ಮಾಡಲಿಕ್ಕೆ? ರೋಬೋಟ್ನ ಕ್ರಿಯೇಟ್ ಮಾಡಿದ್ದು ಮನುಷ್ಯನೇ ಸರ್. ನಾವು ಕರೆಕ್ಟ್ ಆಗಿದ್ದಕ್ಕೆ ರೋಬೋಟ್ ಕ್ರಿಯೇಟ್ ಆಗಿರೋದು. ವಿ ಶುಡ್ ಬಿ ಫೈನ್. ವೈ ಆರ್ ವಿ ಡಿಪೆಂಡಿಂಗ್ ಆನ್ ರೋಬೋಟ್ಸ್? ಐ ಥಿಂಕ್ ನಮಗೆ ಅದು ಕೆಲಸ ಮಾಡೋ ಕೆಪಾಸಿಟಿ ನಿಮಗಿದೆ, ನನಗಿದೆ. ಇವಾಗ ಎಷ್ಟೋ ಸಂದರ್ಭಗಳಲ್ಲಿ ನಿಮಗೆ ಆರಾಮಾಗಿರ್ತೀರಿ, ಮನೆಗೆ ಹೋಗ್ತೀರಿ, ಬಟ್ ಅಟ್ ಸಮ್ ಟೈಮ್ ನಿಮ್ಮ ಚಾನಲ್ಸ್ ಇರ್ಬೋದು, ನಿಮ್ಮ ಪ್ರೊಫೆಷ್ನಲ್ಲಿ ಯು ಮೇ ಬಿ ನೀಡೆಡ್ ದಟ್ ಯಾವುದೋ ಸಿಚುವೇಶನ್ನು ಸೊಸೈಟಿ ನಡಿಬೇಕಾದ್ರೆ ಯು ಮೇ ನಾಟ್ ಬಿ ಏಬಲ್ ಟು ಗೋ ಹೋಮ್ ಅಟ್ ಆಲ್ ಫಾರ್ ಸೋ ಮೆನಿ ಡೇಸ್. ಡೋಂಟ್ ಯು ಥಿಂಕ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಯು ವಿಲ್ ಗಿವ್ ಇನ್ ಎವ್ರಿಥಿಂಗ್? ಕರೆಕ್ಟ್? ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಇವಾಗ ಈ ಸಿನಿಮಾ ನಮ್ಮ ಮಗು. ಸಪೋಸ್ ಒಂದು ತಂದೆ ತಾಯಿಗೆ ಮಗು ಆಗಲಿ, ಈಗ ನನಗೆ ನನ್ನ ತಾಯಿ ಹಾಸ್ಪಿಟ್ಲ್ ಇರಬೇಕಾ ತೊಗೊಳೋಣ. ಆ ಸಂದರ್ಭದಲ್ಲಿ ಮನೆಗೆ ಹೋಗಬೇಕು, ಸ್ನಾನ ಮಾಡಬೇಕು, ರೆಸ್ಟ್ ಬೇಕು, ಹೊಟ್ಟೆನೂ ಹಸಿತಾ ಇರಲಿಲ್ಲ. ಬಿಕಾಸ್ ಆಲ್ ಐ ವಾಸ್ ಬಾದರ್ಡ್ ಇಸ್ ಪ್ರೇಯರ್ಸ್ ಆ್ಯಂಡ್ ಮೈ ಮದರ್. ಹೌ ಡಿಫ್ರೆಂಟ್ ಇಸ್ ದಿಸ್ ಸಿನಿಮಾ. ಅದಕ್ಕೆ ನಾವು ಏನು ಬೇಕೋ ವಿ ವಿಲ್ ಗಿವ್ ಎವ್ರಿಥಿಂಗ್, ಬಿಕಾಸ್ ಅದು ನಮ್ಮದು ಕೊಡಬೇಕು ಅನ್ನಿಸ್ತು. ಆ್ಯಂಡ್ ಸೆಕೆಂಡ್ಲಿ ಆ ಟೈಮಲ್ಲಿ ಬರಲಿಲ್ಲ ಅಂದರೆ ವಿ ಆರ್ ಗೋಯಿಂಗ್ ಟು ಲೂಸ್ ಔಟ್ ಆನ್ ಅ ಲಾಟ್ ಆಫ್ ಹಾಲಿಡೇಸ್. ಸಿನಿಮಾ ಮಾಡೋದು ಬೇರೆ, ಆದರೆ ಬಿಸ್ನೆಸ್ ಸ್ಮಾರ್ಟ್ನೆಸ್ ಬೇಕೇ ಬೇಕಾಗುತ್ತೆ. ನಾವು ನಮ್ಮ ಈಗೋ ಇಟ್ಕೊಂಡು ನಾನು ಪಾಪ್ಯುಲರ್ ಇದ್ದೀನಿ, ನನಗೆ ಫ್ಯಾನ್ಸ್ ಇದ್ದಾರೆ, ಯಾರು ಬೇಕಾದ್ರೆ ಹೇಗೆ ಬೇಕಾದ್ರೆ ಇರ್ಬೋದು ಅಂದರೆ ಯು ಆರ್ ಗೋಯಿಂಗ್ ಟು ಲೂಸ್ ಔಟ್ ಆನ್ ಸರ್ಟನ್ ಎಕಾನಮಿ. ಈಗ ಕ್ವಾಂಟಮ್ ಅಮೌಂಟ್ ನಾವು ಹಾಕಿರ್ಬೇಕಾದ್ರೆ ಫಾರ್ ದಟ್ ಟು ರೆವಿನ್ಯೂ ಅಲ್ಲಿ ವಾಪಸ್ ಬರಬೇಕಾದ್ರೆ ಎನಿ ಸಿನಿಮಾ ವಿತ್ ಅ ಗ್ರೇಟ್ ಬಜೆಟ್ ನಮಗೆ ಹಾಲಿಡೇಸ್ ಬೇಕಾಗುತ್ತೆ, ಟ್ರಾಫಿಕ್ ಕಮ್ಮಿ ಇರಬೇಕಾಗುತ್ತೆ ರಿಲೀಸಸಲ್ಲಿ. ಸೊ ಅದೆಲ್ಲ ಯೋಚನೆ ಮಾಡಿದಾಗ ಐ ಕುಡ್ ನಾಟ್ ಸಿ ಬಿಯಾಂಡ್ December 25th. ಸರ್, ಬೆಳಗ್ಗೆ ಪೋಸ್ಟ್ ಹಾಕೊಂಡಿದ್ರಿ ಆಲ್ ಸೆಟ್ ಅಂತ. 3 ದಿನಗಳು ಬಾಕಿ ಇದೆ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ದು ಕ್ವಶನ್ ಮಾರ್ಕ್ ಹಾಕಿ. ನೀವು ಕ್ವಶನ್ ಮಾರ್ಕ್ ನೋಡಲಿಲ್ಲ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ದು ನಾನು. ಅದೇ ಸರ್, 26-27 ವರ್ಷಗಳ ಜರ್ನಿ, ಒಂದು ಸುದೀರ್ಘವಾದಂಥ ಪಯಣ. ಈಗಲೂ ಸರ್ ಒಬ್ಬ ಕಲಾವಿದನಾಗಿ ರಿಲೀಸ್ ಎಕ್ಸೈಟ್ಮೆಂಟ್ ಇದೆಯಾ? ಅಂಕಲ್ ಏನು ರಿಲೀಸ್ ಎಕ್ಸೈಟ್ಮೆಂಟ್ ಇದೆಯಾ ಸರ್ ಈಗಲೂ ಕೂಡ ಮನಸ್ಸಲ್ಲಿ? ಆ್ಯಕ್ಚುಲಿ ಐ ಡೋಂಟ್ ನೋ ಹೌ ಟು ಸೇ ಇಟ್. ನನಗೆ ರಿಲೀಸ್ ಇದೆ ಅನ್ನೋದು ಗೊತ್ತು, ಎಕ್ಸೈಟ್ಮೆಂಟ್ ಏನೋ ಗೊತ್ತಾಗ್ತಲ್ಲ. ಬಿಕಾಸ್ ಈ ಮೂಮೆಂಟಲ್ಲಿ ಏನು ಬರುತ್ತೆ ಸರ್, ನೀವು ಒಂದು ಮಾತು ಹೇಳಿದ್ರಿ, ಸೋ ಮೆನಿ ಇಯರ್ಸ್ ಆಫ್ ಟ್ರಾವೆಲ್ ಅಂತ. ಈ ಟ್ರಾವೆಲಲ್ಲಿ ಬಿಗಿನಿಂಗ್ ಡೇಸಲ್ಲಿ ಒಂದು ಇರ್ಬೋದೇನೋ. ಇವಾಗ ಏನಾಗಿದೆ, ನಾನು ಹೇಳಿದೆ ಅಂತ ಎಷ್ಟೋ ಜನ ಕೆಲಸ ಮಾಡಿ ಒದ್ದಾಡಿದಾರಲ್ಲ, ಅವ್ರನ್ನ ದಡಕ್ಕೆ ಸೇರಿಸೋ ಒಂದು ಜವಾಬ್ದಾರಿ ಇದೆ. ಅವ್ರದ್ದು ಎಲ್ಲರದ್ದು ಎಫರ್ಟ್ಸಿಗೆ ಒಂದು ರಿಸಲ್ಟ್ ಬರಬೇಕು. ಇವತ್ತು ಸಿನಿಮಾ ಇಸ್ ನಾಟ್ ಅಬೌಟ್ ಮೀ ಎನಿಮೋರ್. ಸಿನಿಮಾ ಇಸ್ ಅಬೌಟ್ ಆಲ್ ದೋಸ್ ಪೀಪಲ್ ಹು ಬಿಲೀವ್ ಇನ್ ಮೀ. ಕರೆಕ್ಟ್? ಆ್ಯಂಡ್ ಆನ್ ಟಾಪ್ ಆಫ್ ದಟ್, ಸಿನಿಮಾ ಥಿಯೇಟ್ರಿಗೆ ಬಿಡಬೇಕಾದ್ರೆ ನಿಮ್ಮದು ಜವಾಬ್ದಾರಿ ಇರುತ್ತೆ. ನೀವು ಆಸೆ ತೊಗೊಂಡು ಬಂದಾಗ ಅಥವಾ ನಾನು ಇಷ್ಟು ಎಕ್ಸ್ಪೆಕ್ಟೇಷನ್ ಕೊಟ್ಟು ಬಂದಾಗ ಐ ಮೈಟ್ ನಾಟ್ ಬಿ ಏಬಲ್ ಟು ಟೆಲ್ ಯು ಒಂದು ಗ್ರೇಟೆಸ್ಟ್ ಸ್ಟೋರಿ ನಿಮಗೆ ಹೇಳೋಕ್ಕಾಗ್ದರೆ ಇರ್ಬೋದು. ಒಂದು ಬೇರೆ ಮಿನಿಮಮ್ ಸ್ಟೋರಿ ಹೇಳಬೇಕಲ್ಲ ಸರ್, ಆ ಜವಾಬ್ದಾರಿ ಬೇಕಲ್ಲ. ಅದಾದಮೇಲೆ ನೀವು ಎಷ್ಟು ಇಷ್ಟಪಡ್ತೀರಾ ಬೇರೆ. ದಟ್ ಎಫರ್ಟ್ ಇಸ್ ಆಲ್ಸೋ ದೇರ್. ಬಿಕಾಸ್ ನೀವು 107 days ನೀವು ಹೇಳಿದ್ರಿ, ಬಟ್ ಐ ಕೆನಾಟ್ ಸೇ ದಟ್ 107 days ಐ ಕೆನಾಟ್ ಕಾಂಪ್ರಮೈಸ್ ಆನ್ ಮೈ ಕ್ವಾಲಿಟಿ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ, ಕಾಂಟೆಂಟ್ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಇಲ್ಲೇ ಶ್ರಮ ಬರೋದು. ಮುಗಿಸ್ಬಿಡೋಣ ಅಂತ ಹೋದ್ರೆ 107 days ಬೇಡ ಸರ್. ಸೊ ಹಾಗಿರ್ಬೇಕಾದ್ರೆ ದಟ್ ಮಚ್ ಇಸ್ ದೇರ್ ದಟ್ ಇವಾಗಲೂ ನಾನು 1-2 ಸತಿ ಫೋನಿಗೆ ಹೋಗಿ ಬಂದಿದ್ದೆ. ಏನಕ್ಕಂದರೆ ದೇರ್ ಆರ್ ಸರ್ಟನ್ ಇಶ್ಯೂಸ್ ಚಿಕ್ಕದು ಬರ್ತಾ ಇರ್ತಾವೆ ಸರ್. ಯಾವತ್ತೂ ಒಂದು ಹೇಳ್ತೀನಿ ಕೇಳಿ, ಇಡೀ ಮನೇಲಿ ನಿಮ್ಮ ಗೋಡೆ, ಕಾರ್ಪೆಟ್ ಇದು ಯಾವುದು ತೊಂದರೆ ಕೊಡೋದೇ ಆ ತಿಗಣೆ, ಆ ಜಿರಳೆ, ಇರುವೆ, ಇದನ್ನು ಹುಡ್ಕೋಕ್ಕೆ ಅದು ಕಣ್ಣಿಗೆ ಬೇರೆ ಕಾಣಲ್ವಲ್ಲ.
ಎಲ್ಲಿದ್ದಾವೆ ಅಂತ ಅದನ್ನು ಹುಡ್ಕೊಂಡು ಹೊಡೆಯೋದಿದೆಯಲ್ಲ ನಮಗೆ, ಅದು ಪ್ರಯತ್ನಗಳು ನಡೀತಾ ಇದಾವೆ. ಸರ್, ಸುಮನ್ ಟಿವಿ ಮಹೇಶ್ ಅಂತ. ಜನವರಿ 31ಕ್ಕೆ ನೀವು ಚಿತ್ರರಂಗಕ್ಕೆ ಬಂದು 30 ವರ್ಷ ಆಗುತ್ತೆ. ಈ ಜರ್ನಿಯಲ್ಲಿ ಸಾಕಷ್ಟು ಸ್ಟೋರಿಗಳನ್ನ ನೀವು ಕೇಳಿದ್ದೀರಿ. ಮಾರ್ಕ್ ಸಿನಿಮಾ ಅಂತ ಬಂದಾಗ ಈ ಜರ್ನಿಯಲ್ಲಿ ಯಾವತ್ತೂ ಕೂಡ ಈ ಕಥೆಯನ್ನು ಕೇಳಿರ್ಲಿಲ್ವಾ? ಕೇಳಿದ್ರೆ ಆಗ ಯಾಕೆ ಮಾಡಿರ್ಲಿಲ್ಲ? ಇದರ ಹೊಸತನ ಏನಿದೆ ಅಂತ ಈಗ ಮಾಡ್ತಾರೆ. How old are you? ಸರ್, 30 ವರ್ಷ. ಆನ್ ದ ಅದರ್ ಹ್ಯಾಂಡ್ ಏನಕ್ಕೆ ನಿಮಗೆ ಕೇಳಿದೆ ಅಂದರೆ, ಇಟ್ಸ್ ನಾಟ್ ಟು ಶೋ ದಟ್ ಸಿ ಮೈ ಎಕ್ಸ್ಪೀರಿಯನ್ಸ್ ಅಂತಲ್ಲ. ಗಾಡ್ಸ್ ಗ್ರೇಸ್, ಐ ಆಮ್ ಸ್ಟಿಲ್ ಅರೌಂಡ್ ಸರ್. You were born when I think I just came in. You entered the world and entered cinema. Gracefully 30 years ನಾನು ನಿಮ್ಮ ಪ್ರಶ್ನೆಗಾಗಿ ಕಾದಿದ್ದೀನಿ. ಸೊ ಆ ರೀತಿ ತಗೊಳ್ಳೋಣ, ಐ ಟೇಕ್ ಇಟ್ as a compliment. And let me tell you something. ಇವಾಗ ಮನೆಯಲ್ಲಿ, I don't know how many of you have 2 to 3 children, I'm not sure. Just because ನಿಮಗೆ ಒಂದು ಮಗು ಇದೆ ಅನ್ನೋ ತಕ್ಷಣ ಎರಡನೇ ಮಗು ಬಗ್ಗೆ ಎಕ್ಸೈಟ್ಮೆಂಟ್ ಇಲ್ಲ ಅನ್ಕೋಬೇಡಿ. ದಟ್ ಈಸ್ ನ್ಯೂ. ಮಾರ್ಕಲ್ಲಿ ಏನು ನೋಡಿದೆ, ಏನು ಕೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮೂಮೆಂಟಲ್ಲಿ ಕೇಳಿದಾಗ ಒಂದು ಎಕ್ಸೈಟ್ಮೆಂಟ್ ಇದೆ. ನನ್ನ ಜನ ನೋಡೋಕೆ ಹೋದಾಗ ಮ್ಯಾಕ್ಸ್ ಏನು ಇಷ್ಟಪಟ್ಟಿದ್ರು, ಏನು ಕೊಡಬಲ್ಲೆ. ಈಗ ಎಮರ್ಜೆನ್ಸಿ ಈ ಸಿನಿಮಾ ಬಿಲ್ಲಾರಂಗ ಭಾಷಾ ಹೋಗ್ಬೇಕಾದ್ರೆ ಈ ವರ್ಷ ಬರೋಲ್ಲ ಅಂತ ಕಂಡು ಬಂದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದು ವಿಜಯ್. ಅವರು ನಾಟ್ ಹೇಳಿದ ಜ್ಞಾಪಕ ಆಯ್ತು ನನಗೆ. ಕರೆದೆ, ವೆರಿ ಬ್ಯೂಟಿಫುಲ್ ಹಿ ಹ್ಯಾಡ್ ಡನ್. ಫಸ್ಟ್ ಟೈಮ್ ಸಿನಿಮಾ ಮಾಡಿದಾಗ ಅವರಿಗೆ ಕನ್ನಡ ಚಿತ್ರರಂಗ ಗೊತ್ತಿಲ್ಲ, ನನ್ನ ಬಗ್ಗೆ ಗೊತ್ತಿದೆ ಹೊರತು ಸಿಕ್ಕಾಪಟ್ಟೆ ಗೊತ್ತಿಲ್ಲ, ನನ್ನ ವೀಕ್ಷಕರು ಗೊತ್ತಿಲ್ಲ. ಅದಷ್ಟು ಒಂದು ರಿಲೀಸಲ್ಲಿ ನೋಡಿದ್ರು. ಫಸ್ಟ್ ಡೇ ಯಾವಾಗ ನರ್ತಕಿಲಿ ಓಪನ್ ಆಯಿತು, ಹಿ ಸಾ ಎವ್ರಿಥಿಂಗ್, ಹಿ ಲರ್ನ್, ಹಿ ಕೇಮ್ ಬ್ಯಾಕ್. ಸೊ 10 pounds ಮೋರ್ ಬಂದಿದ್ದಾರೆ. ಹಿ ಈಸ್ ಏಬಲ್ ಟು ರೈಟ್ ವೆರಿ ವೆಲ್ ಫಾರ್ ಮೈ ಆಡಿಯನ್ಸಸ್. ಸೊ ಅದನ್ನು ಕೇಳಿದಾಗ, ಮ್ಯಾಕ್ಸ್ ಕೇಳಿದಾಗಲೇ ಎಕ್ಸೈಟ್ ಆದವನು ಅದ್ರ 10%, 4 ಪಟ್ಟು ಅಟ್ಲೀಸ್ಟ್ ಜಾಸ್ತಿ ಕಥೆಯಲ್ಲಿ ಕೇಳಿದಾಗ ಇಟ್ ವಿಲ್ ಎಕ್ಸೈಟ್ ಮೀನು. ಕರೆಕ್ಟ್. ಆ್ಯಂಡ್ ಐ ಗಾಟ್ ವೆರಿ ಎಕ್ಸೈಟೆಡ್ ವಿತ್ ದ ಕ್ಯಾರೆಕ್ಟರ್ ಆರ್ಕ್. ಆ್ಯಂಡ್ ಎಲ್ಲದಕ್ಕೇನೆ ಹೆಚ್ಚಾಗಿ ಅಷ್ಟು ಪಾತ್ರಗಳು ಅಕ್ಕಪಕ್ಕದಲ್ಲಿ, ಆ್ಯಂಡ್ ದ ಸ್ಕೇಲ್ ಆ್ಯಂಡ್ ದ ಮೊಮೆಂಟಮ್ ಆಫ್ ದ ಸ್ಪೀಡ್ ಆಫ್ ದ ಫಿಲ್ಮ್. ಆ್ಯಂಡ್ 4 ಪ್ಯಾರಲಲ್ ಲೈನ್ಸ್ ಏನು ವರ್ಕ್ ಆಗ್ತಾ, ಹೌ ದ ಸ್ಟೋರಿ ಅನ್ಫೋಲ್ಡ್ಸ್. 48 hours ಟೈಮ್ ಲೈನ್ ಸಿನಿಮಾದಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಇಷ್ಟ ಆಗಿದ್ದು ಒಂದೇ ಕಾಸ್ಟ್ಯೂಮ್, ಚೇಂಜ್ ಮಾಡೋಕ್ಕೇನಿಲ್ಲ. ಆ್ಯಂಡ್ ಹೇರ್ ಸ್ಟೈಲ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಿಲ್ಲ, ಗ್ಲಾಮರ್ ಹಾಕಕ್ಕೆ ಮೇಕಪ್ ಇಲ್ಲ. ತುಂಬ ಖುಷಿಯಾಗಿದೆ, ಹಂಗೆ ಹೋಗ್ಬಿಡ್ಬೋದಲ್ಲ ಶೂಟಿಂಗಿಗೆ ಅಂತ ಅದೊಂದಿತ್ತು ನನಗೆ. ಸೊ ಎವ್ರಿಥಿಂಗ್ ಪುಟ್ ಟುಗೆದರ್ ಐ ಗೆಸ್. ಎರಡಲ್ಲಮ್ಮ, ಬಿಲ್ಲರಂಗ ಭಾಷಾ ಫಸ್ಟ್ ಟೈಮ್ ನಾವು ಹೇಳಿದಾಗ ಆಲ್ಮೋಸ್ಟ್ 7 years ಬ್ಯಾಕ್. ಯಾ, ಬಿಫೋರ್ ವಿಕ್ರಾಂತ್ ರೋಣ. ಆ್ಯಕ್ಚುಲಿ ನೀವು ನೋಟಿಸ್ ಮಾಡೋಕೆ ಹೋದ್ರೆ ಒಂದು ಚಿಕ್ಕದಾಗಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಅನೂಪ್ ಭಂಡಾರಿ. ಬಟ್ ದೆನ್ ಬಿಲ್ಲರಂಗ ಭಾಷಾ ಮಾಡೋಕ್ಕೆ ನಾವು ಇಳಿದಾಗ ಸ್ವಲ್ಪ ಭಯ ಇತ್ತು ನಮಗೆ. ಬಿಕಾಸ್ ಆ ಸ್ಕೇಲ್ ಮಾಡೋಕ್ಕಾಗತ್ತಾ ನಮಗೆ, ದುಡ್ಡಿನ ಪ್ರಶ್ನೆ ಅಲ್ಲ. ಏನಾಗಿದೆ, ಎಷ್ಟೋ ಸಿನಿಮಾ ನೋಡಿರ್ತೀರಿ ನೀವು, ಕೆಲವು ಟೈಮ್ CG ರಾಂಗ್ ಆಗಿ ಕೆಲವು ಎಡವಟ್ಟುಗಳಾದಾಗ. ಇವಾಗ ನಮಗೆ ವಿಕ್ರಾಂತ್ ರೋಣ ಮಾಡೋಕ್ಕಿಂತ ಮುಂಚೆ ನಮಗೆ ಗೊತ್ತಿಲ್ಲ, ನಮ್ಮ ಕೆಪಾಸಿಟಿ ಗೊತ್ತಿಲ್ಲ, ನಾವು ಮಾಡೋಕ್ಕಾಗತ್ತಾ, ಏನೋ ಕನ್ಸು ಕಟ್ಕೊಂಡು ಹೋಗಿ ಏನಾಗುತ್ತೆ ಗೊತ್ತಾ. ಲೆಟ್ ಮಿ ಟೆಲ್ ಯು ಸಮಥಿಂಗ್. ನಾವು ಯಾರು ಕಲಾವಿದರಾಗಲಿ ಸಿನಿಮಾ ಮಾಡೋರು, ನಾವು ಫ್ಲಾಪ್ ಕೊಟ್ಟಾಗ ನಾವು ಯಾರೂ ಸೋತಿಲ್ಲ. ನಮ್ಮ ಸಿನಿಮಾ ನೋಡಿ ನೀವು ಹೊರಗಡೆ ಬರ್ಬೇಕಾದ್ರೆ ನಗಾಡ್ಕೊಂಡು ಬಂದ್ಬಿಟ್ರೆ ಅಲ್ಲಿ ಐ ಥಿಂಕ್ ವಿ ಆರ್ ಆಲ್ ಫಿನಿಶ್ಡ್. ಸೊ ದಟ್ ಸ್ಕೇರ್ಸ್ ಅಸ್, ನೋ. ಸೊ ಬಿಲ್ಲರಂಗ ಭಾಷಾ ವಾಸ್ ಅ ವೆರಿ ಡೆಲಿಕೇಟ್ ಫಿಲ್ಮ್ ವೇರ್ ತುಂಬ ನಾಲೆಜ್ ಬೇಕಿತ್ತು. ಸೊ ಮಧ್ಯದಲ್ಲಿ ನಮ್ಮ ಕೈಲಿ ಆಗುತ್ತಾ ಅಂತ ಒಂದು ಪ್ರಯತ್ನ ಪಡೋಣ ಅಂತ ಅಂದಾಗಲೇ ಅದು ಮಾಡಿದ್ದು ವಿಕ್ರಾಂತ್ ರೋಣ. ಸೊ ವಿಕ್ರಾಂತ್ ರೋಣದಲ್ಲಿ ಅನೂಪ್ ಭಂಡಾರಿ, ಬೀಯಿಂಗ್ ಅನೂಪ್ ಭಂಡಾರಿ, ಲರ್ನ್ಡ್ ಅ ಲಾಟ್ ಆನ್ CG. ನೀವು ಆ ವಿಕ್ರಾಂತ್ ರೋಣದಲ್ಲಿ ನೋಡಿರ್ತೀರಿ ಹೌ ಬ್ಯೂಟಿಫುಲಿ ಹಿ ಕ್ರಿಯೇಟೆಡ್ ದಟ್ ಫಾರೆಸ್ಟ್, ಅನದರ್ ಲ್ಯಾಂಡ್. ಅಲ್ಲಿಂದ ಕಲ್ತ್ವಿ, ಎಲ್ಲ ಮಾಡಿದ್ರು. ದೆನ್ ಹಿ ಈಸ್ ಏಬಲ್ ಟು ಡೂ ಇಟ್ ಟುಡೇ. ಇವತ್ತಿಗೆ ಬಂದು ಕುತ್ಕೋತು ಬಿಕಾಸ್ ಬಡ್ಜೆಟ್ ಇಸ್ ವೆರಿ ಹೈ. ವಿ ನೀಡೆಡ್ ರೈಟ್ ಇನ್ವೆಸ್ಟರ್ಸ್, ವಿ ನೀಡೆಡ್ ರೈಟ್ ಬಿಲೀವ್ಸ್. ಸುಮ್ಮನೆ ದುಡ್ಡಿದೆ, ಆಸೆ ಇದೆ ಅಂತ ಕೈ ಹಾಕಿ ಆಮೇಲೆ ಏನೋ ಆಗ್ಬಿಡ್ಬಾರ್ದು. One sec. Sorry. I cannot ask you to keep quiet, but okay. Yeah. Sir, thank you, sir. Thank you so much. ಕಂಪ್ಲೀಟ್ ಇಂಟರ್ವ್ಯೂ ಪ್ಯಾಕೇಜಲ್ಲಿ ಇದ್ದೀನಿ, ಎಲ್ಲ ನಿಮ್ಮವರೇ ಅದರ ಮುಂದೆ. ಹಾಂ, ಎಸ್ ಸರ್. ಹಾಂ ಸರ್. ಎಸ್ ಡೆಫಿನೆಟ್ಲಿ.
We'll go. I'll come. Done. Anytime. Shortly we'll go. Done. Okay. All right. Done. Bye. Sit down. ಮ್ಯಾಕ್ಸ್ ಆದ್ಮೇಲೆ ಸೇಮ್ ಡೈರೆಕ್ಟ್ರು ಸೇಮ್ ಕಾಂಬಿನೇಷನ್ ಬಟ್ ಆ ಸಿನಿಮಾ ಇರುವಂಥ ಎಕ್ಸ್ಪೆಕ್ಟೇಷನ್ ಈಗ ಮಾರ್ಕ್ ನಿನ್ನೆ ಹುಬ್ಬಳ್ಳಿಯಲ್ಲಿ ಶೋ ಇತ್ತು ನೆಕ್ಸ್ಟ್ ಲೆವೆಲ್ ಜನ ಸೇರ್ಕೊಂಡಿದ್ರು ಸೊ ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಏನು ಜಾಸ್ತಿ ಇಟ್ಕೊಂಡಿದ್ದಾರೆ ಆಮೇಲೆ ನಿರ್ದೇಶಕರಿಗೆ ಒಂದು ರೀತಿ ಭಯ ಇದೆ ಅಥವಾ ಏನು ಇನ್ನೂ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಈ ರಿವರ್ಸ್ ಅಲ್ವಾ ಸರ್ ಅದು? ಇವಾಗ ಹುಬ್ಳಿಯಲ್ಲಿ ಪ್ರೋಗ್ರಾಮ್ ಮಾಡಿ ಜನನೇ ಇರಲಿಲ್ಲ ಅಂದ್ಕೊಳ್ಳಿ, ಅವಾಗ ಪ್ರಾಬ್ಲಮ್ ಆಗಿರೋದು ನಮಗೆ. ಏನಪ್ಪ ಇಷ್ಟೆಲ್ಲ ಮಾಡಿನೂ ಜನ ಇಲ್ಲ ಅಂತ. ಜನ ಬಂದರು ಅಂದರೆ ನಿಮ್ಮಲ್ಲಿ ಇನ್ನೂ ನಂಬಿಕೆ ಇಟ್ಟಿದ್ದಾರಂತ ಅರ್ಥ. ಅದನ್ನು ನೀವು ಜವಾಬ್ದಾರಿಯಾಗಿ ತೊಗೊತಿರೋ, ಭಯದಲ್ಲಿ ನೋಡ್ತಿರೋ. ಭಯದಲ್ಲಿ ನಾವು ಯಾಕೆ ನೋಡೋಣ? ಆಮೇಲೆ ನಿಮ್ಮ ಕರೆಯಲ್ಲಿ ಅತಿ ಸ್ಪೀಡ್ ಆಗಿರುವಂಥ ಸಿನಿಮಾ ಸರ್ ಹಾಂ, ತುಂಬ ವೇಗವಾಗಿ ಇಲ್ಲ ಮಾಡಿದ್ವಿ, ಸುತ್ತಿದ್ದೀವಿ. 22-24 ದಿನದಲ್ಲಿ ಒಂದು ಸುತ್ತಿದ್ದೀವಿ. ಅದು ವಿಚಾರ ಬೇಡ. ಇದು ಫಾಸ್ಟೆಸ್ಟ್ ಅಲ್ಲ, ಬಟ್ ಈ ವಿಚಾರವಾಗಿ ಒಂದು ಕಾಂಟೆಂಟ್ ಓರಿಯೆಂಟೆಡಲ್ಲಿ ಒಂದು ಬಿಗ್ಗರ್ ಸ್ಕೇಲಲ್ಲಿ ಇಟ್ಸ್ ಅ ಬಿಗ್ ಚಾಲೆಂಜ್. ಅದನ್ನು ಮಾಡಿದ್ದೀವಿ ಅಷ್ಟೇ. ಫಾಸ್ಟೆಸ್ಟ್ ಅನ್ನೋಕ್ಕೂ ಅದನ್ನು ತೊಗೊಳಕ್ಕೆ ಹೋಗ್ಬೇಡಿ, ಬಿಕಾಸ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಸರ್. ನಮ್ಗಿಂತ ಸ್ಪೀಡಾಗಿ ಮಾಡಿರೋರು ಇದ್ದಾರೆ. ಈ ಸ್ಕೇಲ್ ಸಿನಿಮಾ, ಇಷ್ಟು ದೊಡ್ಡ ಮಟ್ಟದ ವೆಚ್ಚದ ಸಿನಿಮಾ, ಇಷ್ಟು ಆರ್ಟಿಸ್ಟ್ ಇರೋ ಸಿನಿಮಾ, ಒಂದು 88 ಲೊಕೇಶನ್ ಇರೋ ಸಿನಿಮಾ, ಒಂದು 20 ಸೆಟ್ ಇರೋ ಸಿನಿಮಾ, ಇದನ್ನು ನಾವು ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಸರ್. ಆ್ಯಂಡ್ ಸೆಕೆಂಡ್ಲಿ ಇದನ್ನು ಹಾಕಿ ತೊಗೊಳಕ್ಕೆ ಹೋದ್ರೆ ಇನ್ನೊಂದು ಹೇಳ್ತೀನಿ, ನಾನು ಹಾಕೋ ಕಾಸ್ಟ್ಯೂಮಿಂದ ತೊಗೊತೀನಿ. ಹೇಳಕ್ಕೆ ಒಂದೇ ಕಾಸ್ಟ್ಯೂಮ್ ಇರ್ಬೋದು. ನಾನು ನೋಡಬಾ ರೆಡಿ. ಈಗ ಕಾಸ್ಟ್ಯೂಮು ನಾನು ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಯಾರದು ನೋ ವೇಟ್ ಅದು ಯಾರದು ಬಿಟ್ಬೇಡಿ ಅಂತ ಹೇಳಿ. ಏನು ಮಾಡ್ತಾ ಇದ್ದೀರಾ ಸರ್? ಏನಾಯ್ತು? ಮಾತಾಡ್ಬೋದಾ? ಹಾಂ, ಈ ಕಾಸ್ಟ್ಯೂಮ್ ನೀವು ತೊಗೊಳಕ್ಕೆ ಹೋದರೆ ಸ್ಟಾರ್ಟಿಂಗಲ್ಲಿ ಸರ್ವ್ ಮಾಡಿಬಿಡಿ. ಸ್ಟಾರ್ಟಿಂಗಲ್ಲಿ ಈಗ ಯಾವುದೋ ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೆ ಅನ್ಕೊಳ್ಳೋಣ. 4ನೇ ದಿನ ಬಂದ್ಬಿಟ್ಟು ಈಗ 30ನೇ ದಿನದ್ದು 30th ಸೀನ್ ತೆಗಿತಾ ಇದೀವಿ ಅನ್ಕೊಳ್ಳೋಣ. ಈ 30th ಸೀನಿಗೆ ಹೋಗ್ಬೇಕಾದ್ರೆ ಕಾಸ್ಟ್ಯೂಮ್ ಹೇಗಾಗಿರುತ್ತೆ? ಏನಾದ್ರು ಫೈಟ್ಸ್ ಆಗಿರುತ್ತಾ, ಗಲಾಟೆ ಆಗಿರುತ್ತಾ, ಅರ್ಧೋಗಿರುತ್ತಾ, ಧೂಳಾಗಿರುತ್ತಾ, ಮಕ್ಕದ ಮೇಲೆ ಧೂಳು ಇರುತ್ತೆ. ಇದನ್ನು ನಾವು ಫಸ್ಟೇ ಗೇಜ್ ಮಾಡಬೇಕಾಗತ್ತೆ, ಕೂತು ಮಾತಾಡಬೇಕಾಗತ್ತೆ, ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಫೈನಲಿ ಆ 30th ಸೀನ್ ಬರಬೇಕಾದ್ರೆ ಅಷ್ಟೇ ಆಗಬೇಕು. ಜಾಸ್ತಿ ಆದರೆ ನೀವು ಕೇಳ್ತೀರಿ, ಇಲ್ಲ ನೀವು ಧೂಳಾಗಿ ನೆಕ್ಸ್ಟ್ ಸೀನಲ್ಲೇ ಇಲ್ಲ ಅಂತ. ಸೊ ಇಟ್ ಇಸ್ ಅ ವೆರಿ ಹ್ಯೂಜ್ ಚಾಲೆಂಜ್ ಫಾರ್ ಎವ್ರಿಬಡಿ ಟು ಮೇಂಟೈನ್ ದ ಕಂಟಿನ್ಯೂಟಿ ಆಲ್ಸೋ. ಸ್ಮಾಲ್ ಇರ್ಬೋದು ಸರ್, ಬಟ್ ದಿಸ್ ಡೀಟೇಲಿಂಗ್ಸ್ ಇವತ್ತು ನಿಮ್ಗಳಿಗೆ ಗೊತ್ತಾಗುತ್ತೆ. ದಟ್ ಸಿನಿಮಾ ನೋಡಿ ಯು ಪೀಪಲ್ ಆರ್ ಸೋ ವೆಲ್ ಎಕ್ವಿಪ್ ದಟ್ ಈ ಥರ ಹೆಚ್ಚು ಕಮ್ಮಿ ಆದಾಗ ಯು ಹ್ಯಾವ್ ಸೋ ಮೆನಿ ಕ್ವೆಶನ್ಸ್ ಆ್ಯಂಡ್ ವಿಚ್ ಇಸ್ ವೆರಿ ವ್ಯಾಲಿಡ್. ಆ ವ್ಯಾಲಿಡೇಷನ್ ಬೇರೆ ಕೊಡ್ತಾ ಹೋಗ್ಬೇಕೆ ನಾನು ಇದರಲ್ಲಿ, ಕರೆಕ್ಟ್? ಸೊ ದರ್ ಆರ್ ಲಾಟ್ ಆಫ್ ಥಿಂಗ್ಸ್, ಲಾಟ್ ಆಫ್ ಚಾಲೆಂಜಸ್. ಸರ್ ರಂಗನಾಥ್ ನಮ್ಮ ಕೇಳಿಂದ ಫಸ್ಟ್ ಆಫ್ ಆಲ್ ಸರ್, ಈ ಲುಕ್ಕಲ್ಲಿ ತುಂಬ ಡ್ಯಾಶಿಂಗ್ ಆಗಿ ಕಾಣಿಸ್ತಾ ಇದೆ. ಇಷ್ಟ ಆಗುತ್ತೆ ಈ ಥರ ನೋಡೋದಕ್ಕೆ. ಐ ವಾಂಟೆಡ್ ಟು ಲುಕ್ ಡ್ಯಾಶಿಂಗ್ ಈವನ್ ಫಾರ್ ಮೆನ್ ನೌ. ಎಸ್ ಸರ್, ನಿಮ್ಮನ್ನು ನೀವು ತುಂಬ ಬ್ಯುಸಿಯಾಗಿ ಇಟ್ಕೊಂಡಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಬಟ್ ಈ ಒಂದು ಮೂವಿನಲ್ಲಿ ಮಾರ್ಕ್ನಲ್ಲಿ ನಿಮ್ಮ ಒಂದು ಪೋರ್ಷನ್ಸ್ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ವೈಸ್ ಆಗಲಿ, ನಾಟ್ ಜಸ್ಟ್ ಅನ್ ಆಕ್ಟರ್ ಬಟ್ ಪ್ರೊಡಕ್ಷನಲ್ಲೂ ಕೂಡ ನಿಮ್ಮನ್ನು ನೀವು ತೋರಿಸ್ಕೊಂಡಿದ್ದೀರಾ. ಆ್ಯಂಡ್ ಆಲ್ಸೋ ಬಿಗ್ ಬಾಸಿಂಗ್ ಕೂಡ ಹ್ಯಾಂಡಲ್ ಮಾಡ್ತಾ ಇರ್ತೀರಾ. ಸೊ ಇದು ಜಗ್ಲಿಂಗ್ ಆಗುತ್ತೆ ನಿಮಗೆ, ರೆಸ್ಟ್ಲೆಸ್ನೆಸ್ ಅನ್ಸೋದು ನಿಮಗೆ? ಜಾಬ್ಲೆಸ್ನೆಸ್ ಟೈರ್ಸ್ ಮೀ, ನಾಟ್ ಜಾಬ್ಸ್. ಆ್ಯಂಡ್ ಐ ಥಿಂಕ್ ಮಾಡೋ ಟೈಮಲ್ಲಿ ಮಾಡಿಲ್ಲ ಅಂದರೆ ಇನ್ಯಾವಾಗ ಮಾಡ್ತೀರಾ? ಐ ಥಿಂಕ್ ಯು ಶುಡ್. ಆ್ಯಂಡ್ ನನಗಾಗೋ ಸುಸ್ತು ಆ್ಯಕ್ಚುಲಿ ಭಾಳ ಸುಂದರವಾಗಿದೆ ಸರ್. ಆ ಸುಸ್ತು ನಿಜವಾಗ್ಲೂ ಆಗುತ್ತೆ ಅದು. ಸೊ ಐ ಥಿಂಕ್ ಇಮ್ಯಾಜಿನ್ ಸರ್ ದಟ್ ನೀವು ಮಲಗ್ತೀರಾ 8-9 ಗಂಟೆ ನಿದ್ದೆ ಮಾಡ್ತೀರಾ ಅಂದ್ಕೊಳ್ಳೋಣ. ನಿಮ್ಗೆ ಎಬ್ಸೋರು ಯಾರೂ ಇಲ್ಲ, ಎದ್ರೆ ಬಿಟ್ಟರೆ ಕೇಳೋರು ಯಾರೂ ಇಲ್ಲ. ಇದ್ಯಾವ ಜೀವನ ಸರ್ ಇದು? ನಾನು 1 hour ಎಕ್ಸ್ಟ್ರಾ ಮಾಡಿಬಿಟ್ರೆ ಮಲಗಿಬಿಟ್ರೆ ಸಾಕು, ಎಲ್ಲ ಕಡೆ ಅಲ್ಲಾಡ್ತಾ ಇರ್ತಾರೆ, ಇನ್ನೂ ಎದ್ದಿಲ್ವಾ ಮಲಗಿಲ್ವಾ ಅಂತ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ದೇರ್. ಸೇಮ್ ಟೈಮ್ ಬಿಗ್ ಬಾಸಲ್ಲಿ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಸಾವಿರ ಮಾತಾಡ್ತಾ ಇರ್ಬೋದು, ಅಲ್ಲಿ ಹೊರಗಡೆ ನಿಂತ್ಕೊಂಡಾಗ ಹ್ಯಾವ್ ಟು ಬಿ ಅನ್ಬಯಾಸ್ಡ್. ಪೇಷನ್ಸಲ್ಲಿ ನಿಂತ್ಕೋಬೇಕಾಗುತ್ತೆ. ದಟ್ ಮೀನ್ಸ್ ಎವ್ರಿ ಎಪಿಸೋಡ್ ಮೈಕ್ರೋಸ್ಕೋಪಿಕ್ ಝೂಮಲ್ಲಿ ನೋಡಬೇಕಾಗುತ್ತೆ. ಸೇಮ್ ಟೈಮಲ್ಲಿ ಕ್ರಿಕೆಟ್ ಇಸ್ ಮೈ ಪ್ಯಾಷನ್, ಐ ಹ್ಯಾವ್ ಟು ಪ್ರಾಕ್ಟೀಸ್ ಬಿಕಾಸ್ ಫಿಸಿಕಲಿ ಇರೋಕ್ಕಾಗಲ್ಲ. ಸೇಮ್ ಟೈಮ್ ಈ ಕಡೆ ಸಿನಿಮಾ ಅಂತ ಬಂದಾಗ ಎಲ್ಲದೂ ಮಾಡಬೇಕಾಗುತ್ತೆ. ಬಟ್ ಐ ಗೆಸ್ ಇಟ್ಸ್ ವಿ ಆಲ್ ಹ್ಯಾವ್ ದಟ್ ಮಚ್ ಟೈಮ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಆರ್ ಸೋ ಇನ್ವೆಸ್ಟೆಡ್ ಇನ್ ಸ್ಲೀಪಿಂಗ್.
ಈ ಮಾರ್ಕ್ ಫಿಲ್ಮ್ ಅಲ್ಲಿ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಎಷ್ಟು ಪರ್ಸೆಂಟೇಜ್? 100. I don't believe in 99. ಆಕ್ಚುಲಿ ಇದರಲ್ಲಿ ನೀವು ಮತ್ತೆ ಅಗೇನ್ ಪೊಲೀಸ್ ಸರ್ ಭಕ್ತಿನಲ್ಲಿ ಹೋಗ್ತೀವಿ. Good, no? They love me. They believe that I'm a good cop. ಸರ್ ಮಗಳು ಇವಾಗ ಹಾಡು ಅಶೋಕ್ ಸರ್ ನೀವು ಮ್ಯಾಕ್ಸ್ ಫ್ಯಾನ್ಸ್ ಜೊತೆ ಶೋ ನೋಡಿದ್ರಿ, ಇದೇನಾದ್ರು ಪ್ಲಾನ್ ಇದೆಯಾ? Yes. I think first day ನಾನು ಬರೋಕ್ಕೆ ಹೋಗಲ್ಲ. I've stopped it long back. ಬಿಕಾಸ್ ಅಲ್ಲಿ ಥಿಯೇಟ್ರಿಂದನೂ ಬರ್ತಾ ಇದ್ದಿದ್ದು ಆ್ಯಂಡ್ ಪ್ಲಸ್ ನಾವು ಕಣ್ಣಾರೆ ನೋಡ್ತಾ ಇದ್ವಿ. ಏನಾಗಿದೆ, ಒಂದು ನನ್ನ ಮಾಧ್ಯಮ ಸ್ನೇಹಿತರನ್ನೇ ತೊಗೊಳೋಣ, ನಾವು ಅಲ್ಲಿದ್ದೀವಿ ಅಂದರೆ ಯಾರು ಹೊರಗಡೆ ಹೋಗಲ್ಲ. ನೀವು ಅಲ್ಲಿ ಇರೋ ತನಕ ಒಂದಂತೂ ಜನಕ್ಕೆ ಗೊತ್ತು ಅಲ್ಲಿ ಏನೋ ನಡೀತಾ ಇದೆ, ಇಲ್ಲ ಅಲ್ಲಿ ಯಾರೋ ಇದ್ದಾರೆ, ಎರಡರಲ್ಲಿ ಒಂದು ಅನ್ಕೋತಾರೆ. ಹಾಗಿದ್ದಲ್ಲಿ ಮಾರ್ನಿಂಗ್ ಶೋ ನೋಡೋಕೆ ಇರೋರು ಹೊರಗಡೆ ಹೋಗಲ್ಲ, ಮ್ಯಾಟ್ನಿ ಒಳಗೆ ಬರೋಕ್ಕಾಗಲ್ಲ, ಮೊದಲೇ 2-3 ಸೀನ್ ಮಿಸ್ ಆಗುತ್ತೆ. ಸೊ ಬೆಟರ್ ಆ್ಯಕ್ಚುಲಿ ಇಂಪಾರ್ಟೆನ್ಸ್ ಇರೋದು ನನಗಲ್ಲ ಈಗ ಸಿನಿಮಾಗೆ. ಐ ವಾಂಟ್ ಯು ಟು ಸಿ ದ ಫಸ್ಟ್ ಸೀನ್ ಪೀಸ್ಫುಲಿ. ಸೊ ಅವಾಗ ಏನಾಗುತ್ತೆ, ಹೋಗ್ಬಿಟ್ಟು ಬರ್ತೀನಿ. ಸೊ ಲಾಸ್ಟ್ ಇಯರು ನಾನು ನೋಡಿದ್ದು 31st. ಐ ಕೇಮ್ ಟು ದ ಥಿಯೇಟರ್ ಆನ್ 31st. ಈ ಸತಿನೂ 31st ಬರ್ತೀನಿ, ನಾನು ಒಂದು ಹಾಲಿಡೇ ಟೈಮಲ್ಲಿ ಬರ್ತೀನಿ. ಸರ್ ಹಾಗೆ ಸಾನ್ವಿ ಅವರು ಉಸ್ಮಾಲೆಕ್ಕ ಹಾಡಿರೋದು ಎಷ್ಟು ಖುಷಿ ಇದೆ. ದಟ್ಸ್ ಆ್ಯಕ್ಚುಲಿ ಲೈಕ್ ಹ್ಯಾಪಿನೆಸ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಐ ವೆರಿ ಹ್ಯಾಪಿ. ಆ ಸಾಂಗ್ ಅವರಿಗೆ ಅವ್ರ ಓನ್ ಟ್ಯಾಲೆಂಟಲ್ಲಿ ಸಿಕ್ಕಿರೋದು. ಬಿಕಾಸ್ ನಾನು ಇಲ್ಲಾಂದರೆ ಇಷ್ಟೊತ್ತಿಗೆ ಯಾವತ್ತೋ ಹಾಡಿಸಿರ್ತಾ ಇದ್ದೆ. ನನಗೇನು ಅರ್ಜುನ್ ಜನ್ಯ ಆಗಲಿ ಯಾರು ನಮ್ಮ ಅಜನೀಶ್ ಆಗಲಿ ಇಲ್ಲ ಅಂತ ಹೇಳಲ್ಲ. ಬಟ್ ಐ ಡಿಂಟ್ ವಾಂಟ್ ಮೈ ಡಾಟರ್ ಟು ಗ್ರೋ ಲೈಕ್ ದಟ್. ಆ್ಯಂಡ್ ಅವರಿಗೂ ಅದು ಇಷ್ಟ ಇಲ್ಲ ನಮ್ಮ ಮಗಳಿಗೆ. ಅವಳಿಗೆ ಸ್ವಂತದಲ್ಲಿ ನನಗೆ ಸಿಕ್ಕರೆ ನಾನು ಮಾಡ್ತೀನಿ ಅಂತ ಅವ್ರದ್ದು ಇವತ್ತಿನ ಜನ್ಜಿಕ್ ರೋಡಲ್ವ ಹಾಗಿದ್ದಾರೆ ಅವರು. ಆ್ಯಂಡ್ ಅವ್ರಿಗೆ ಅಜನೀಶ್ ಸಾಂಗ್ ಬಂದಾಗಲೂ ನಾನೇನೋ ಟ್ರ್ಯಾಕ್ ಹೋಗ್ತಾ ಇದ್ದಾರೆ ಅಂದ್ಕೊಂಡಿದ್ದೆ. ದೆನ್ ಫೈನಲಿ ಒನ್ ಡೇ ಅಜನೀಶ್ ಅವ್ರ ಸಾಂಗ್ ಕಳಿಸಿದ್ರು. ದಟ್ಸ್ ಒನ್ ಐ ಗಾಟ್ ಟು ನೋ. ಐ ವಾಸ್ ವೆರಿ ಹ್ಯಾಪಿ. ಬಟ್ ಅಲ್ಲೂ ಡೌಟ್ ಇತ್ತು, ಸಾಂಗ್ ಮ್ಯೂಸಿಕಲ್ಲಿ ಇಟ್ಕೋತಾರ, ಟ್ರ್ಯಾಕಾ. ಬಟ್ ದೆನ್ ಫೈನಲಿ ಇಟ್ಕೊಂಡಾಗ ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ ದಟ್ ನನ್ನ ಸಿನಿಮಾಗೆ ಅವ್ರ ಧ್ವನಿ ಬಿದ್ದಿದೆ. ಅದು ಯಾವ ಸಿನಿಮಾಗೆ ಬೇಕಾದ್ರೆ ಬೀಳ್ಬೋದಿತ್ತು, ನನ್ನ ಸಿನಿಮಾಗೆ ಬಿದ್ದಿರೋದು ನನಗೆ ಖುಷಿ ಇದೆ. ಐ ಡೋಂಟ್ ಲುಕ್ ಆಟ್ ಇಟ್ ಲೈಕ್ ನನ್ನ ಸಿನಿಮಾದಲ್ಲಿ ಒಂದು ಆಪರ್ಚುನಿಟಿನೋ. ಅವ್ರ ಟ್ಯಾಲೆಂಟ್ ಮೇಲೆ ಬಂದಿದೆ. ಆ ಹಾಡು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ, ಫೋರ್ಸ್ಡ್ ಇಲ್ಲ ಅದು ವಾಯ್ಸ್. ಯಾವ್ದಾದ್ರು ಒಂದು ಪಾಯಿಂಟಲ್ಲಿ ಯಾರು ಬೇಕು ಇದೇನು ಅಂತಲೂ ಅನಿಸಲ್ಲ. ಎಷ್ಟು ಪ್ರೊಫೆಷ್ನಲ್ ಆಗಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಹ್ಯಾಪಿ ಟು ಹ್ಯಾವ್ ಹರ್ ವಾಯ್ಸ್ ಫಾರ್ ಮೈ ಫಿಲ್ಮ್. ಆ್ಯಂಡ್ ಅದು ನಾನು ಇದ್ದೀನಿ ಹಾಡಲ್ಲಿ, ಖುಷಿ ಇತ್ತು. ಆ್ಯಂಡ್ ತುಂಬ ಸ್ಪಷ್ಟತೆಯಲ್ಲಿ ತುಂಬ ಚೆನ್ನಾಗಿ ಸರಳವಾಗಿ ಹಾಡಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆರ್ಗ್ಯಾನಿಕ್ ಆಗಿ ಅಷ್ಟು ಟ್ರೆಂಡ್ ಆಗಿ ನಂಬರ್ 7 ಸ್ಪಾಟಲ್ಲಿ ಕೂತಿದೆ. ಎಸ್ ಮ್ಯಾಮ್. ಸರ್ ಹಾಗೆ ನಿಮ್ಗೆ ಇಷ್ಟ ಇದು ಮಾರ್ಕ್ಗೆ ಎಂದಾಗುತ್ತಾ ಸಿಟಿಗೆ ಬರ್ತಾರೆ ಬರ್ತಾರೆ, ಆಲ್ರೆಡಿ ಹೋಗಿದೆ ಅಲ್ಲ. ಗರ್ಲ್ ಇಸ್ ಗಾನ್. ಬಟ್ ನಿಮ್ಮನ್ನ ಸಿಟಿಗೆ ನೋಡಿದ್ರೆ ತುಂಬ ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾ ಇರಲಿಲ್ಲ ಅಂತಲೇ ಮಾಡಿಲ್ಲ. ಬಿಕಾಸ್ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ನೋಡಿ ಇವಾಗ ಇದು ಅದೇ ತೊಗೊಳೋದು. ಅದರೊಳಗಡೆ ನೀವು ಇಫ್ ಯು ಲುಕ್ ಆಟ್ ಇಟ್ ವಿತ್ ಸ್ಟ್ರೇಟ್ ಹೇರ್ ಆರ್ ಸಮಥಿಂಗ್, ಅವ್ರ ಕ್ಯಾರೆಕ್ಟರ್ ಹೇಳಿದಾಗ ಕ್ಯಾರೆಕ್ಟರ್ ಆರ್ಕಲ್ಲಿ ಒಂದು ಆನಿಮಲ್ ಇನ್ಸ್ಟಿಂಕ್ಟ್ಸ್ ಇದೆ, ಸಕಾಸಮ್ ಇದೆ, ಒಂದು ಚಿಕ್ಕ ವಿಲನಿಸಮ್ ಇದೆ. ಹಾಗಾದಾಗ ನನಗೆ ಅದು ಬೇಕಿತ್ತು. ಅದು ಬೇಕು ಅಂತಲೇ ನಾನು ಮಾಡ್ಕೊಂಡಿದ್ದು. ಅಲ್ಲಿ ಯಾರು ಸರ್ ಡಿಕ್ಕೆ ಹೊಡೆದು ಅಲ್ಲೇನಾಯ್ತು, ಅಲ್ಲೇನು ಇದೇ ಹೇಳಿದ್ ನನ್ನ ತೊಂದರೆಗಳು. ಶೂಟಿಂಗಲ್ಲಿ ಆಗ್ತಾ ಇರ್ತಾವೆಲ್ಲ. ಸುದೀಪ್ ಸರ್, ಹ್ಞೂ ಮಾರ್ಕ್ ಹಾಯ್. ಮ್ಯಾಕ್ಸ್ ಹಾಯ್ ಸರ್, ಹೇಗೆ? ಗುಡ್ ಸರ್. ಮ್ಯಾಕ್ಸ್ ಹಾಗೇನೆ ಮಾರ್ಕ್ ಸಿನಿಮಾದ ರಿಲೀಸ್ ಡೇಟ್ ಡಿಸೆಂಬರ್ 25ಕ್ಕೂ ನಂಟೇನು? ಏನಿಲ್ಲ ಸರ್, ಇವಾಗ ನಾವು ಸ್ಟಾರ್ಟ್ ಮಾಡಿದ ಲೇಟು. ಜುಲೈ ತನಕ ನಮ್ಗೆ ಐಡಿಯಾ ಇರಲಿಲ್ಲ. ಇದು ಅಂದರೆ ಒಂದು ಏಪ್ರಿಲ್ ತನಕ ಐಡಿಯಾ ಇರಲಿಲ್ಲ. ಏಪ್ರಿಲ್ ಮೇಲೆ ಡಿಸೈಡ್ ಮಾಡಿದ್ಮೇಲೆ ಜುಲೈ ಅಟ್ಲೀಸ್ಟ್ ಮ್ಯಾಕ್ಸ್ ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಜೂನಲ್ಲಿ ಸ್ಟಾರ್ಟ್ ಮಾಡಿ 2003, 2004 ರಿಲೀಸ್ ಆಯ್ತು. ಅದು ಅಪ್ಪಿ ಏನೇನೋ ಅಡಚಣೆಗಳಾಗಿ ಅದು ಹಾಗೆ ಪ್ಲ್ಯಾನ್ ಮಾಡಿದ್ದೆ ನಾನು. ಸೊ ಅಲ್ಲಿ ಪ್ಲಾನಿಂಗ್ ಫೇಲ್ ಆಗಿತ್ತು, ಅಂದರೆ ಬರೋಕ್ಕಾಗಿರಲಿಲ್ಲ ಬೇರೆ ಬೇರೆ ಕಾರಣಗಳಿಗೆ. ಸೊ ದಿಸ್ ಟೈಮ್ ಐ ಫೆಲ್ಟ್ ಐ ಕ್ಯಾನ್ ಕಮ್. ಆ್ಯಂಡ್ ಡಿಸೆಂಬರ್ ಬಿಟ್ಟರೆ ಜಾನ್ ಇಸ್, ಐ ಡೋಂಟ್ ಫೈಂಡ್ ಜಾನ್ ಆಸ್ ಅ ವೆರಿ ಗುಡ್ ಟೈಮ್. ಬಿಕಾಸ್ ಅಲ್ಲಿ ತಮಿಳ್ ತೆಲುಗು ಎಲ್ಲ ತುಂಬ ಬೊಂಬಾರ್ಡಿಂಗ್ ಇರುತ್ತೆ. ಆ್ಯಂಡ್ ಫೆಬ್ ಆ್ಯಂಡ್ ಮಾರ್ಚಲ್ಲಿ ಟೋಟಲಿ ಎಕ್ಸಾಮ್ಸ್ ಪ್ಯಾಕೇಜಸ್, ಅದು ತಕ್ಷಣ ಬರ್ತಾರೆ ನಮ್ಮವ್ರು IPL ಅವರು. ಮತ್ತೆ ಜೂನ್ ಜುಲೈ ಹೊರಟೋಗ್ತೀವಿ ನಾವು. ಸೊ ಐ ಗೆಸ್ ಡಿಸೆಂಬರ್ ಇಸ್ ಅ ವೆರಿ ಗುಡ್ ಟೈಮ್. 25th ಪರ್ಟಿಕ್ಯುಲರ್ ಡೇಟ್ ಇಟ್ಸ್ ಆಲ್ ಆನ್ ಅ ಥರ್ಸ್ಡೇ ಸರ್. ಈಗ 25th ಸಪೋಸ್ ಈಗ ಟ್ಯೂಸ್ಡೇ ಬಿದ್ದಿತ್ತು ಅಂದ್ಕೊಂಡು ಹೆಂಗೆ ರಿಲೀಸ್ ಮಾಡಲಿ ನಾನು? ಥರ್ಸ್ಡೇಗೆ ಬರ್ಬೇಕು, ಮ್ಯಾಕ್ಸಿಮಮ್ ಥರ್ಸ್ಡೇ ಬರ್ತೀವಿ. ಕರೆಕ್ಟಾ? ಬಿಕಾಸ್ ಲಕ್ಕಿಲಿ 25th ವಾಸ್ ಥರ್ಸ್ಡೇ. ಲಕ್ಕಿಲಿ ಲಾಸ್ಟ್ ಟೈಮ್ 25th ವಾಸ್ ಐ ಥಿಂಕ್ ಫ್ರೈಡೇ, ಇಫ್ ಐ ಆಮ್ ನಾಟ್ ರಾಂಗ್, ರೈಟ್? ಲಾಸ್ಟ್ ಟೈಮ್ ವೆಡ್ನೆಸ್ಡೇ, ಅದೇ ಅವತ್ತೇ ಬಂದ್ವಾ ನಾವು, ಸಮಥಿಂಗ್ ಲೈಕ್ ದಟ್. ಯಾ. ಸೊ ಎರಡು ಸಿನಿಮಾ ಒಟ್ಟಿಗೆ ಬಂದಲ್ಲ, ಸೊ ಲೈಕ್ ಹಾಗಾಗಿ ಅಂದರೆ ಒಂದೇ ಡೇಟ್ಗೆ
ಐ ಥಿಂಕ್ ಅವರು ಕರೆಕ್ಟೇ ಮಾಡ್ತಾ ಇದ್ದಾರೆ ಸರ್. ಅವ್ರು 2.5 ವರ್ಷ ಓದಾಡಿದ್ದಾರೆ ಸಿನಿಮಾಗೆ, ಕಾರಣಾಂತರಗಳಿಂದ ಡಿಲೇ ಆಗಿದೆ ಸಿನಿಮಾ. ಅವರು 25 ಬರೋದ್ರಲ್ಲಿ ತಪ್ಪೇ ಇಲ್ಲ. ಆ್ಯಂಡ್ ಬಿಕಾಸ್ ಅಷ್ಟು ಥಿಯೇಟ್ರ್ಗಳಿದೆ ಕರ್ನಾಟಕದಲ್ಲಿ. ನೀವು ಇವತ್ತು ರೋಡಲ್ಲಿ ಹಿಂಗೆ ಓಡಾಡ್ತಾ ಇದ್ರೆ ಯಾವುದೇ ಊರುಗಳಿಗೆ ಹೋಗಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲ ಕನ್ನಡ ಸಿನಿಮಾನೇ ಓಡ್ತಾ ಇದೆ ಅಂದರೆ ಗುಡ್ ಅಲ್ಲ ಸರ್? ಏನು ಒಂದು ಅರ್ಥ ಮಾಡ್ಕೊಳ್ಳಿ, ಅಷ್ಟು ಜನ ಹೀರೋಗಳಲ್ಲಿ, ಅಷ್ಟು ದೊಡ್ಡ ಸಿನಿಮಾ, ಈ ಕಡೆ ನಮ್ಮ ಸಿನಿಮಾ ಐ ಗೆಸ್. ಆ್ಯಂಡ್ ಆ ಟೈಮಲ್ಲಿ ಎಲ್ಲರಿಗೂ ಅಭ್ಯಾಸ ಇದೆ, ಹಾಲಿಡೇಸ್ ಇದೆ. ಈಗ ನೀವೇ ತಗೊಳ್ಳಿ, ಇವಾಗ ಮನೇಲಿರಲಿ OTT ಏನೋ ಒಂದಿರಲಿ, ಇವಾಗ 2 ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂದರೆ ಐ ಆಮ್ ಶ್ಯೂರ್ ಯು ಹ್ಯಾವ್ ಟೈಮ್ ಟು ವಾಚ್ ಬೋತ್ ದ ಫಿಲ್ಮ್ಸ್. ಯು ವಿಲ್ ವಾಚ್, ರೈಟ್? ಹಾಗೆ ಮನೇಲಿರ್ಬೇಕಾದ್ರೆ ಟೈಮ್ ಇದ್ದಾಗ ಒಂದು ಸೀರೀಸ್ ಹಾಕೊಂಡ್ರೆ ನೀವು ಆಲ್ಮೋಸ್ಟ್ ಒಂದು 7-8 ಎಪಿಸೋಡ್ ಒಟ್ಟೊಟ್ಟಿಗೆ ನೋಡಲ್ವ ನೀವು? ನಾನು ನೋಡಿದ್ದೀನಿ ಟೈಮ್ ಇದ್ದಾಗ. ಸೊ ಇಟ್ಸ್ ನಾಟ್ ಅಬೌಟ್ ದಟ್, ಇಟ್ ಈಸ್ ಅಬೌಟ್ ಹೌ ಗುಡ್ ದ ಇನ್ವಿಟೇಷನ್ ಇಸ್. ಒಳಗಡೆ ಬರ್ತಾ ಇರೋ ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೆಲ್ ಯು, ಕೆಲವು ದಿನಗಳಲ್ಲಿ 7-6 ಸಿನಿಮಾ ರಿಲೀಸ್ ಆಗಿದೆ, ಯಾವುದು ಓಡೇ ಇಲ್ಲ, ಯಾವುದು ನೋಡೇ ಇಲ್ಲ. ಯಾವುದು ಒಂದಕ್ಕೆ ಒಳ್ಳೇದಾಯ್ತು, ಇನ್ನು 5ಕ್ಕೆ ಕೆಟ್ಟದಾಯ್ತು ಅಂತ ಹೇಳೋಕ್ಕಾಗಲ್ಲ. ಕೆಲವು ಆಗುತ್ತೆ, ಆ ಥರನೂ ಆಗ್ತದೆ, ಫ್ರೀ ಇದ್ರೂ ಆಗುತ್ತೆ. ಇದರಲ್ಲಿ ನನಗೊಂದು ನಂಬಿಕೆ ಏನಂದರೆ, ಆ ಟ್ರೈಲರ್ ನೋಡಿದೆ, ಕಾಂಟೆಂಟ್ ಚೆನ್ನಾಗಿದೆ ಅನಿಸ್ತದೆ ಅವ್ರದ್ದು. 2 ಚೆನ್ನಾಗಿ ಓಡೋದಲ್ಲಿ ಒಳ್ಳೆ ಸಂಭ್ರಮ ಅಲ್ಲ ಸರ್? ಸರ್ ಆಕ್ಚುಲಿ ನೀವು ಇಂಟ್ರೊಡ್ಯೂಸ್ ಮಾಡಿದ್ದು ಅಥವಾ ಬೆಳೆಸಿದ ಹುಡುಗ ಅರ್ಜುನ್ ಜನ್ಯ ಸರ್. ಯಾಕೆ ಸರ್ ನೀವು ಇಟ್ಕೊಂಡಿಲ್ವಾ ಅವ್ರಿಗೆ ಅವತ್ತು, ಅಥವಾ ಅವ್ರು ನಿಮಗೆ? ಇಲ್ಲಮ್ಮ, ಅವರು ಭಾಳ ಒಂದು ಏನಂದ್ರೆ, ಅವ್ರ ಕತೆ ಬರ್ದಾಗ ಫಸ್ಟ್ ಹೇಳಿದ್ದೆ ನನಗೆ ಅರ್ಜುನ್. ಫಸ್ಟ್ ನನಗೆ ಬಂದಣ್ಣ ಒಂದು ಕತೆ ಮಾಡಿದ್ದೀನಿ ಅಣ್ಣ ಅಂತ ಅಂದು ಕುತ್ಕೊಂಡು ಫುಲ್ ಕತೆ ಹೇಳಿದ್ರು. ಕತೆ ಹೇಳ್ಬೇಕಾರೆ ನಾನು ಇದು ಯಾವುದಕ್ಕೆ ಫಿಟ್ ಆಗ್ತೀನಿ ಇದರಲ್ಲಿ, ನನಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತ, ಬಟ್ ಕುತ್ಕೊಂಡು ಫುಲ್ ಕೇಳೋದಾದ್ಮೇಲೆ ಯಾರ್ಯಾರು ಈ ಪಿಕ್ಚರಲ್ಲಿ ಅಂದರೆ, ಅಣ್ಣ ಶಿವಣ್ಣ, ಉಪೇಂದ್ರ, ಇವರು ಅಂದರು. ಅವಾಗ ಸಿ ಐ ಲೈಕ್ ದಟ್ ಆನೆಸ್ಟಿ. ಈಗೋ ಏನಿದೆ ಅದರಲ್ಲಿ, ಅವ್ರಿಗೆ ಅನಿಸಿದ್ದನ್ನು ಅವ್ರು ಮಾಡ್ತಾ ಇದ್ದಾರೆ. ಬಟ್ ಹಿಸ್ ಪ್ರಯಾರಿಟಿ ವಾಸ್ ಟು ಟೆಲ್ ಮಿ ದ ಸ್ಟೋರಿ ಇನ್ ದ ಇನಿಷಿಯಲ್ ಡೇಸ್. ಇನಿಷಿಯಲಿ ಅದಾದ್ಮೇಲೆ ಏನೋ ಇಂಪ್ರೂವೈಸೇಷನ್ ಆಗಿರ್ಬೋದು. ಐ ಲವ್ಡ್ ಇಟ್ ಯಾರ್, ದಟ್ ಇಸ್ ಆನೆಸ್ಟಿ ಯಾರ್. ಅವರು ನನ್ನಲ್ಲಿ ಒಬ್ರು ನೋಡ್ತಾರೋ, ಒಂದು ಎಲ್ಡರ್ ಬ್ರದರ್ನ ನೋಡ್ಬೋದು, ಏನು ನೋಡ್ತಾರೋ ಬಂದು ಅಟ್ಲೀಸ್ಟ್ ನನ್ನಿಂದ ಬಂದ್ಬಿಟ್ಟು ನನಗೆ ಮೆಚ್ಚೋದಕ್ಕೆ ಒಂದು ಲೈನ್ ಹೇಳ್ಬೋದಿತ್ತು, ಸರ್ ಇದರಲ್ಲಿ ನೀವು ಒಪ್ಪಿದ್ರೆ ಯಾವ್ದಾರು ಮಾಡಿ, ನೀವು ಬಿಟ್ಟಿದ್ದು ಏನು ಬೇಕಾದ್ರೆ ಹೇಳ್ಬೋದಿತ್ತು ಅವತ್ತಿಗೆ ನನ್ನನ್ನು ಮೆಚ್ಚೋದಕ್ಕೆ. ಹಿ ವಾಸ್ ಆನೆಸ್ಟ್. ಐ ಲವ್ ಇಟ್. ಆ್ಯಂಡ್ ನನಗೆ ಮಾಡಿದ್ದಿದ್ರು ನಾನು ಅವತ್ತಿಗೆ ಬಹುಶಃ ಏನು ಹೇಳ್ತದೋ ನನಗೆ ಗೊತ್ತಿಲ್ಲ. ಬಟ್ ಐ ಲವ್ ದ ಫ್ಯಾಕ್ಟ್ ದಟ್ ಅವ್ರು ಬಂದು ನನ್ನ ಹತ್ರ ಡಿಸ್ಕಸ್ ಮಾಡಿದ ರೀತಿ, ಕಲಾವಿದ್ರ ಹೆಸರು ಹೇಳಿದ ರೀತಿ. ಸೊ ಇವ್ರು ಫಿಕ್ಸ್ ಆಗಿದ್ದಾರೆ, ಹಿಂಗೆ ಅನ್ಕೊಂಡಿದ್ದೀನಿ ಅಂತನಿಲ್ಲ, ಇವರೇ ಸರ್ ಫಸ್ಟ್ ಕ್ಲಾಸ್ ಮಾಡಿ. ನಿಮಗೆ ಸ್ಪರ್ಧೆಗಳು ಮುಖ್ಯ ಆಗುತ್ತಾ, ಅಥವಾ ನೀವು ಸ್ಪರ್ಧೆಗಳನ್ನ ನೋಡೋ ಬಗೆ? ಸರ್ ಡಿಪೆಂಡ್ ಸರ್. ಈ ವೀಕ್ಷಕನ ಕುತ್ಕೊಂಡು ನೋಡ್ತಾ ಇದ್ದೀನಿ ಅಂದರೆ, ನನಗೆ ರೇಸಿಂಗ್ ಟ್ರ್ಯಾಕಲ್ಲಿ 8 ಜನ ಇರಲೇಬೇಕು, ಇಲ್ಲ ಬೋರ್ ಹೊಡಿಯುತ್ತೆ ನನಗೆ. ಸೊ ನೀವು ಆ ಸ್ಥಾನದಲ್ಲಿದ್ದೀರ, ಈಗ ನೀವು ಹೇಳಬೇಕು. ರನ್ನಿಂಗ್ ರೇಸಲ್ಲಿ ನಾನಿದ್ರೆ ಇನ್ನು 7 ಜನ ನನಗೆ ಮ್ಯಾಟ್ರ್ ಆಗಲ್ಲ. ನಾನು ಓಡ್ ಗೆಲ್ಲಬೇಕು ಅನ್ನೋ ತಾನೇ ಪ್ರತಿಯೊಬ್ಬನಿಗಿರೋದು. ಇವಾಗ ಇಷ್ಟು ಜನ ಇದ್ದೀರಾ, ಐ ಯು ಬಾದರ್ಡ್ ಅಬೌಟ್ ದ ಅದರ್ ಕ್ಯಾಮ್ರಾ ಆರ್ ಬಾದರ್ಡ್ ಅಬೌಟ್ ಯುವರ್ ಓನ್ ಕ್ಯಾಮ್ರಾ? ಇನ್ನೊಬ್ರು ಕ್ಯಾಮ್ರಾಗೆ ಅಡ್ಡ ಬರಬಾರ್ದು, ಅವ್ರಿಗೆ ಕಾಣಿಸ್ಬಾರ್ದು ಅಂತ ಏನಾರಿದೆ, ನಿಮ್ಮದು ನೀವು ಸೆಟ್ ಮಾಡ್ಕೊಂಡು ಕೂತಿದ್ದೀರಿ ಎಲ್ಲರೂ. ಅದ್ರಲ್ಲಿ ನಾವು ಅದೇ ಮಾಡ್ತಾರೆ, ತಪ್ಪೇನು? ಹೇಳ್ಬೋದು. ಚೈತನ್ಯ ಅಂತ ಪ್ರತಿ ಯಾವ ಸಿನಿಮಾ ಮಾಡಿದ್ರು ಕೂಡ ವೆರೈಟಿ ಗೆಟಪ್ ಅಲ್ಲಿ ಕಾಣೋದು ನೀವು ನಾವು ನೋಡಿರಲ್ಲ. ಆದ್ರೆ ಪೊಲೀಸ್ ಕ್ಯಾರೆಕ್ಟರ್ ಅನ್ನೋದು ನಿಮ್ಗೇನು ಹೊಸಲ್ಲ. ಆದ್ರೆ ಈ ಸಿನಿಮಾದಲ್ಲಿ ಸೈಕೋ ತರ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಸರ್. ಪ್ರಿಪರೇಷನ್ ಅನ್ನೋದು ಯಾವ ರೀತಿ ಇತ್ತು ನಿಮ್ದು? ಅವ್ರ ಕ್ಯಾರೆಕ್ಟರ್ ಹೇಳಿದಾಗ ನಾನು ಔಟರ್ ಲುಕ್ ಮಾತ್ರ ಡಿಸೈಡ್ ಮಾಡ್ತೇನೆ, ಮಿಕ್ಕಿದ್ದೇನಲ್ಲ. ಬಿಕಾಸ್ ಒಬ್ಬ ಡೈರೆಕ್ಟ್ರು, ಈಗ ನಿಮಗೆ ನಾನು ಏನಾದ್ರು ಒಂದು ಪುಸ್ತಕ ಬರೀಬೇಕು ಅಂದರೆ, ಡೈರಿ ಬರೀಬೇಕು ಅಂದರೆ, ಖಾಲಿ ಡೈರಿ ಕೊಡಲ್ಲ, ಬರ್ದಿರೋ ಡೈರಿ ಕೊಡಲ್ಲ. ಹಾಗೆ ನನ್ನ ನಿರ್ದೇಶಕ ಏನು ಬರೀಬೇಕು ಅಂದ್ರೆ ಅವನಿಗೂ ಖಾಲಿ ಹಾಳೆತಾನೆ ಕೊಡಬೇಕು. ನಾನು ಆಸ್ ಅನ್ ಆ್ಯಕ್ಟರ್ ಐ ವಿಲ್ ಗೋ ಎಂಟಿ. ಹೀಲ್ ರೈಟ್, ಐ ವಿಲ್ ಇಂಪ್ರೂವೈಸ್. ರೈಟ್, ಐ ವಿಲ್ ಇಂಪ್ರೂವೈಸ್ ಆಸ್ ಅನ್ ಆ್ಯಕ್ಟರ್, ಬಟ್ ಆಸ್ ಅ ಡೈರೆಕ್ಟರ್ ಐ ವಿಲ್ ಡೂ ವಾಟ್ ಹಿ ವಾಂಟ್ಸ್ ಮೀ ಟು ಡೂ. ದಟ್ ಇಸ್ ವಾಟ್ ಐ ವಿಲ್ ಡೂ. ಇಂಪ್ರೂವೈಸೇಷನ್ಸು ಇಲ್ಲಿಂದನೇ ಪ್ಲಾನಿಂಗ್ ಮಾಡಿದ್ರೆ ಏನಾಗುತ್ತೆ, 2 ಐಡಿಯಾದಲ್ಲಿ ಒಂದೇ ಸ್ಟೇಡಿಯಮಲ್ಲಿ ಒಂದೇ ಗ್ರೌಂಡಲ್ಲಿ ಒಂದು ಮ್ಯಾಚ್ ಆಗ್ಬೇಕಾದ್ರೆ 2 ಕ್ಯಾಪ್ಟನ್ ಇರಬಾರ್ದು, ಒಂದೇ ಕ್ಯಾಪ್ಟನ್ ಇರಬೇಕು. ಅದು ಡೈರೆಕ್ಟ್ರು. ಅವ್ನು ನನಗೆ ಬಾಲ್ ಕೊಡ್ತಾನೆ, ಬೌಲಿಂಗ್ ಮಾಡು ಅಂತ ಮಾಡ್ತೀನಿ. ಅವ್ರಿಗೆ ಕೇಳ್ತೀನಿ ಏನು ಬೇಕು ನಿಮಗೆ, ಇದು ನನ್ನ ಸ್ಟ್ರಾಟಜಿ ಅಂತ ಮಾಡ್ತೀವಿ ಅಷ್ಟೇ. ಅದರಲ್ಲಿ ಇಂಪ್ರೂವೈಸೇಷನ್ಸ್ ಅಂತ ಇರ್ತವೆ. ದಟ್ ಇಸ್ ಮೈ ಫೋರ್ಟೆ, ವಾಟ್ ಐ ಡೂ ಆಸ್ ಅನ್ ಆ್ಯಕ್ಟರ್. ಬಟ್ ಐ ಗೆಸ್ ರೆಸ್ಟ್ ಆಫ್ ದ ಥಿಂಗ್, ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಬಂದಾಗ ಲುಕ್ ಒಂದು ನಾನು ಡಿಸೈನ್ ಮಾಡ್ತೀನಿ. ಐ ಥಿಂಕ್ ಲಕ್ಕಿಲಿ ಫಾರ್ ಮೀ ಆಲ್ ಮೈ ಡೈರೆಕ್ಟರ್ಸ್ ಬಿಲೀವ್ ಇನ್ ಮೀ. ಆ ಲುಕ್ ಎಲ್ಲ ನನ್ನ ಮೇಲೆ ಬಿಟ್ಬಿಡ್ತಾರೆ. ಬಟ್ ಹಾಗಂತ ಇವತ್ತುವರೆಗೆ ಕಾನ್ಫ್ಲಿಕ್ಟ್ ಆಗಿಲ್ಲ, ಇದು ಸೂಟ್ ಆಗ್ತಾ ಇಲ್ಲ ಆ ಥರ ಈ ಥರ ಅಂತ. ಬಿಕಾಸ್ ಕ್ಯಾರೆಕ್ಟರ್ ಕೇಳ್ಬೇಕಾದ್ರೆ ನಾನು ಒಬ್ಬ ವಿಷುವಲ್ ನೋಡ್ತಾ ಇರ್ತೀನಲ್ಲ, ಒಂದು ಸಿನಿಮಾ ನಾನು ನೋಡ್ತಾ ಇರ್ತೀನಿ, ಹೇಳ್ಬೇಕಾದ್ರೆ ಯಾವ ಥರ ಸೂಟ್ ಆಗುತ್ತೆ, ಏನು ಮಾಡ್ತಾರೆ. ಅಡ್ ಇನ್ನೊಂದು, ನೀವು ಕತೆ ಹೇಳ್ಬೇಕಾದ್ರೆ, ನಾನು ಕತೆ ಕೇಳ್ತಾ ಕೂತಿರ್ಬೇಕಾದ್ರೆ ಬಡ್ಜೆಟ್ಟಿಗೆ ಲಿಮಿಟೇ ಇಲ್ಲ. ನಮ್ಮ ತಲೆಯಲ್ಲಿ ಓಡ್ತಾರೋ ಶಾರ್ಟ್ಸ್, ಒಂದೊಂದು ಶಾರ್ಟ್ 100 ಕೋಟಿ ಇರ್ತವೆ. ಅದು
ಕ್ಯಾರೆಕ್ಟರ್ ಹಂಗಿರುತ್ತೆ, ಕರೆಕ್ಟ್, ಅದಕ್ಕೆ ಲಿಮಿಟೇ ಇಲ್ಲ. ಅದರಲ್ಲಿ ಒಂದು ಪಿಕ್ಚರ್ ಕಾಣುತ್ತಲ್ಲ ನಮಗೆ ಹೀಗಿರಬೇಕು ಅಂತ, ಅದಕ್ಕೆ ಹತ್ರ ಹೋಗೋದಕ್ಕೆ ಒಂದು ಟ್ರೈ ಮಾಡ್ತೀವಿ. ಲಕ್ಕಿಲಿ ನೇಚರ್ has always supported me to look the way I want, so I'm going with the flow. ಆಕ್ಚುಲಿ ಸರ್ ಅದು ಮುಂದುವರೆಸಿ ಕ್ವಶನ್ ಹೇಳ್ತಾ ಇದೆ, ಕತೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಒಂದು ಕಡೆ ಸೈಕಾನ ಒಂದು ಲುಕ್ ಕಾಣಿಸ್ತಾ ಇದೆ, ಇವಾಗ ಎಲ್ಲ ಮಾತಾಡ್ತಿರೋದು ಅದೇ ಹೆಚ್ಚಾಗಿದೆ. ಆದರೆ ಕತೆ ಅಂತ ಬಂದಾಗ ಕನ್ನಡ ಇಂಡಸ್ಟ್ರಿ ಜಾಸ್ತಿ ಇಷ್ಟಪಟ್ಟಿರೋದು ಕಥೆಯನ್ನ ಇವಾಗ ಯಾವ ಹೀರೋ ಯಾವ ಸ್ಟಾರ್ ಏನು ನೋಡ್ತಾ ಇಲ್ಲ ಸಹಜವಾಗಿ. ನಿಮ್ಮ ಸಿನಿಮಾದಲ್ಲಿ ಮಾರ್ಕ್ ಸಿನಿಮಾದಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯವನ್ನು ತೋರಿಸಿದ್ದೀರಾ. One of the track. ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸರ್? ಎಷ್ಟು ಸಿಕ್ಕಾಪಟ್ಟೆ ಆಗುತ್ತೆ ಸರ್, ಸಿಕ್ಕಾಪಟ್ಟೆ ಆಗುತ್ತೆ. ಸಿ, ದೌರ್ಜನ್ಯ ತೆಗ್ದಿಲ್ಲ ನಾವು. ಒಂದು ಮಕ್ಕಳದ್ದು ಒಂದು ಪ್ಯಾರಲಲ್ ಟ್ರ್ಯಾಕ್ ಇದೆ, ಅದರಲ್ಲಿ ಒಂದು ಸಿಚುವೇಶನ್ ಇದೆ, ಅದನ್ನ ಟಚ್ ಮಾಡಕ್ ಹೋದ್ರೆ ಇನ್ನೆರಡು ಟ್ರ್ಯಾಕ್ ಓಪನ್ ಆಗ್ತವೆ. ಆ ಟ್ರ್ಯಾಕಿಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ಥರ ನಾನು ಫಸ್ಟ್ ಇರ್ತೀನಿ, ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಎಲ್ಲದೂ ಲಿಂಕ್ ಆಗ್ತದೆ. ಯಾವುದಕ್ಕೂ ಫೈನಲಿ ಹೋದ್ರೆ ಎಲ್ಲದೂ ಒಂದೇ ನಾಡಿಯಾಗಿದೆ. ಇಟ್ಸ್ ಆಲ್ ಲಿಂಕ್ಸ್ ಅಂಡ್ ಎವ್ರಿಥಿಂಗ್ ಅನ್ಫೋಲ್ಡ್ಸ್. ಯಾವುದಕ್ಕೋ ಕೈ ಹಾಕಿದ್ಮೇಲೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲೇನೋ ಕೈ ಹಾಕ್ತೀನಿ, ಅಲ್ಲಿಂದನೋ ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ. ಇದು ನಮಗೆ ಗೊತ್ತಾಗಲ್ಲ ಅದ ಕ್ಯಾರೆಕ್ಟರ್, ಇದಕ್ಕೂ ನನಗೇನು ಸಂಬಂಧ, ಅಥವಾ ಇದಕ್ಕೇನು ಸಂಬಂಧ, ಅದೇನು ಅದರಿಂದ ಹೋದಾಗ ಇನ್ನೊಂದು ಓಪನ್ ಆಗುತ್ತೆ. ಸೊ ಇಂಟರ್ಲಿಂಕ್ ದ ಲೇಯರ್ಸ್ ವಾಟ್ ಯು ಡೈರೆಕ್ಟರ್ ಹಸ್ ಕ್ರಿಯೇಟೆಡ್ ಇಸ್ ಬ್ಯೂಟಿಫುಲ್. ಸೊ ದಟ್ಸ್ ವಾಟ್ ಐಮ್ ಸೇಯಿಂಗ್. ಸಿ, ಆಸ್ ಅ ಫಿಲ್ಮ್ ಲೈಕ್ ಇವಾಗ ಮ್ಯಾಕ್ಸ್ ತಗೊಳ್ಳಿ, ಇದು ತಗೊಳ್ಳಿ, ಕಾಂಟೆಂಟ್ ಡ್ರಿವನ್ ಇಲ್ಲ ಅಂದರೆ ನಮಗೆ ದೆರ್ ಇಸ್ ನೋ ಪರ್ಪಸ್ ಫಾರ್ ಅಸ್ ಟು ಮೇಕ್ ಅ ಫಿಲ್ಮ್ 48 hours ಟೈಮ್ ಲೈನ್, 24 hours ಟೈಮ್ ಲೈನ್. 24 hours or 48 hours ಟೈಮ್ ಲೈನಲ್ಲಿ ನಾವು ಮಾಡಬೇಕಾದ್ರೆ ಕಾಂಟೆಂಟ್ ಇಲ್ಲ ಅಂದರೆ ಇಟ್ ಇಸ್ ಜಸ್ಟ್ ಇಂಪಾಸಿಬಲ್ ಸರ್. ಏನು ಇಲ್ದಾನೆ ನಾನು ಹೇಳೋದು, 2.5 ಗಂಟೆ ಸಿನಿಮಾ ಹೇಳ್ಬಿಡ್ಬೋದು, 2.5 ಗಂಟೆಯಲ್ಲಿ ಒಂದು 48 ಕಾಲದೊಳಗೆ ನಡೆಯೋ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಆ ಕಾಂಟೆಂಟ್ ಇಲ್ಲ ಅಂದರೆ. ಇವಾಗ ಮ್ಯಾಕ್ಸೇ ತಗೊಳ್ಳಿ, ಒಂದು ಕಡೆ ನಿಮಗೆಲ್ಲ ಡೈವರ್ಟ್ ಆಯ್ತು, ಅನಾವಶ್ಯಕ ಹಾಡಿಲ್ಲ, ಅನಾವಶ್ಯಕ ಪಾತ್ರಗಳಿಲ್ಲ, ಸಿಚುವೇಶನ್ಸ್ ಇಲ್ಲ, ಕಾಮಿಡಿ ಟ್ರ್ಯಾಕ್ ಅನಾವಶ್ಯಕವಾಗಿಲ್ಲ, ಒಂದು ಡೈಲಾಗ್ ಅನಾವಶ್ಯಕವಾಗಿಲ್ಲ, ಸುಮ್ಮನೆ ಫೈಟ್ ಇಲ್ಲ, ಎಲ್ಲಿ ಬೇಕೋ ಅಲ್ಲಿದೆ, ಗೆಲ್ಬೇಕು ಅಷ್ಟೇ ಮಾತಾಡ್ತಾನೆ ಹೀರೋ ಅನ್ನೋದಕ್ಕೋಸ್ಕರ. ಮ್ಯಾಕ್ಸಲ್ಲಿ ಒಂದು ಮಾತಿಗೆ ಒಂದು ಡೈಲಾಗ್ ಹೊಡೆಯೋ ಕ್ಯಾರೆಕ್ಟರ್ ಅಲ್ಲ ಅದು. ಒಂದೇ ಒಂದು ಇಡೀ ಪಿಕ್ಚರಲ್ಲಿ ಮ್ಯಾಕ್ಸ್ ಹತ್ರ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್, ಅದು ಬಿಟ್ಟರೆ ಪಿಕ್ಚರಲ್ಲಿ ಡೈಲಾಗೇ ಇಲ್ಲ. ಈಗ ಆ ಸಿನಿಮಾ ಕತೆ ಹೇಳ್ಬೇಕಾದ್ರೆ ನಾನು ಹೀರೋ ಕೂತಿದ್ರೆ ಇಷ್ಟು ತಲೆ ಓಡಬೇಕಿತ್ತಲ್ಲ, ಏನು ಡೈಲಾಗ್ ಇಲ್ಲ, ಹೀರೋಗೇನು ಇಲ್ಲ, ರೀಲ್ ಮಾಡೋಕ್ಕೇನು ಇಲ್ಲ, ಹಾಗೆ ನಾನು ಯೋಚನೆ ಮಾಡಲ್ಲ. ಐ ಆಮ್ ವೆರಿ ಸೆಕ್ಯೂರ್ಡ್ ವಿತ್ ಮೈ ಸೆಲ್ಫ್ ಆಸ್ ಅನ್ ಆ್ಯಕ್ಟರ್, ಆ್ಯಂಡ್ ಐ ಥಿಂಕ್ ದ ನ್ಯೂವಾನ್ಸಸ್ ಆಫ್ ಅ ಸ್ಕ್ರಿಪ್ಟ್ ನನಗೆ ಅರ್ಥ ಆಗೋದ್ರಿಂದ ಇಟ್ಸ್ ಈಸಿ ಫಾರ್ ಮಿ ಟು ಜಡ್ಜ್ ಇಟ್. ಅಜಯ್ ಮಾರ್ಕಂಡೇಯ ಆಕೆ ಮಾರ್ಕ್ ಅನ್ನೋರು ಸರ್ಕಾಸಮ್ ಕ್ಯಾರೆಕ್ಟರ್ ಅಂತವರು, ಬಟ್ ಆ ಒಂದು ಕ್ಯಾರೆಕ್ಟರ್ ರಿಯಲ್ ಲೈಫ್ ಸುದೀಪ್ ಸರ್ಗೆ ಎಷ್ಟು ರಿಲೇಟ್ ಮಾಡ್ತಾರೆ? 100%. ಎಲ್ಲರೂ ಫ್ಯಾನ್ಸ್ ಮಾರ್ಕ್ಗೆ ಮ್ಯಾಕ್ಸ್ಗೆ ಕಂಪ್ಯಾರಿಸನ್ಸ್ ಮಾಡಿ ಸಿಮಿಲಾರಿಟೀಸ್ನ ಹೇಳ್ತಿದ್ದಾರೆ. ಅಂದರೆ ಅದು 24 hours ಟೈಮ್ ಲೈನಲ್ಲಿ ನಡೆಯುತ್ತೆ, ಇದು 48 hours ನಡೆಯುತ್ತೆ. ಅದರಲ್ಲೂ ಕಾಪ್, ಇದರಲ್ಲೂ ಕಾಪ್, ಅದರಲ್ಲೂ ನೈಟ್ ಶೂಟ್ ಜಾಸ್ತಿ ಇದೆ, ಇದರಲ್ಲೂ ಟ್ರೈಲರಲ್ಲಿ ಯಥೇಚ್ಛವಾಗಿ ಅದೇ ಕಾಣ್ತಿದೆ. ನೀವು ಡೈರೆಕ್ಟರ್ಗೆ ಏನಾದರೂ ಇಲ್ಲಿ ಏನು ತುಂಬ ಸಿಮಿಲಾರಿಟೀಸ್ ಇದೆ? ನೀವು ಒಂದು ಬಿಟ್ಬಿಡ್ರಿ, ಅದು 2.25 ಗಂಟೆ, ಇದು 2.25 ಗಂಟೆ ಸಿನಿಮಾ, ಸಿಕ್ಕಾಪಟ್ಟೆ ಸಿಮಿಲಾರಿಟಿ ಇದೆ. ನೀವು ಕಂಡಂತ ಡಿಫ್ರೆನ್ಸ್ ಏನು ಸರ್? ಅಥವಾ ಅವ್ರಿಗೆ ಏನಾದರೂ ಹೇಳಿದ್ರಾ? ಇಲ್ಲ ಇದು ಅದು ಸೇಮ್. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಈಗ ಡಿಫ್ರೆನ್ಸ್ ಕಂಡಿಲ್ಲ ಅಂದರೆ ಮಾಡ್ತಿದ್ನ? ನೀವು ಹೇಳಿ, ಒಂದೇ ಸಿನಿಮಾ 2 ಸತಿ ಯಾಕೆ ಕೇಳಲಿ ನಾನು? ಅಷ್ಟು ತುಂಬ ಇಷ್ಟ ಆಗಿದ್ರೆ ಮ್ಯಾಕ್ಸ್ 2 ತೆಗಿತಾ ಇದ್ನಲ್ಲ. ಇದು ಅದಲ್ಲ, ನೀವು ಸಿನಿಮಾ ಒಳಗೆ ಹೋದ ತಕ್ಷಣ ಗೊತ್ತಾಗತ್ತೆ ಅದಲ್ಲ ಅಂತ. ಯಾಕಂದರೆ ಪಾತ್ರ ಬೇರೆ, ಎಲ್ಲದೂ ಬೇರೆ, ಅಕ್ಕಪಕ್ಕದಲ್ಲಿರೋ ಪಾತ್ರಗಳು ಬೇರೆ, ಎಲ್ಲದೂ ಬೇರೆ. ಸೊ ಆಗಿರ್ಬೇಕಾದ್ರೆ ನನಗೆ ಇಷ್ಟ ಆಗಿದ್ದು ಅವ್ರು ಹೇಳಿದ ಕತೆನೇ. ಸುಮ್ಮನೆ 48 hours ಟೈಮ್ ಲೈನ್ ಅನ್ನೋಕ್ಕೂ ನನಗೆ ಯಾಕೆ ಇಷ್ಟ ಆಗಬೇಕು? ಆ ಥರ ನೋಡೋಕೆ ಹೋದರೆ ನಾನು ಮಾಡಿರೋ ಸಿನಿಮಾಗಳು ಮಾತ್ರ ನಿಮಗೆ ಗೊತ್ತು, ರಿಜೆಕ್ಟ್ ಮಾಡಿರೋದು ಎಷ್ಟು ಸಿನಿಮಾಗಳಿದ್ದಾವೆ. ಅದರಲ್ಲಿ 24 hours, ಒಂದು ರಾತ್ರಿ ಕತೆ, ಒಂದೇ ಮನೇಲಿ ಕತೆ, ಏನು ಬೇಕಾದ್ರೆ ಇರ್ಬೋದಲ್ಲ. ಸಮ್ಟೈಮ್ಸ್ ಇಟ್ ಡಸಂಟ್ ಎಕ್ಸೈಟ್ ಮಿ ಸರ್. ಹಾಗಂತ ಕೆಲವು ಸಿನಿಮಾಗಳು ಎಷ್ಟೋ ಕೋಟಿ, ಲಂಡನ್ನಲ್ಲಿ ಸ್ಟಾರ್ಟ್ ಆಗಿ ನ್ಯೂಯಾರ್ಕಲ್ಲಿ ಹೋಗಿ ಲಾಸ್ ಆಂಜಲಸ್ ಅಂತೆಲ್ಲ ಹೇಳ್ತಾರೆ, ನನಗೆ ಅದು ಎಕ್ಸೈಟ್ ಆಗಲ್ಲ. ಐ ಆಮ್ ವೆರಿ ಹ್ಯಾಪಿ ವಿತ್ ಬ್ಯಾಂಗ್ಳೂರು, ಶಿವಮೊಗ್ಗ, ಮೈಸೂರು, ಇಲ್ಲೇ ಇದ್ದೀನಿ ನಾನು. ಕತೆ ಇಂಪಾರ್ಟೆಂಟ್ ನನಗೆ, ಅದು ತುಂಬ ಎಕ್ಸೈಟ್ ಆಯ್ತು ನನಗೆ ಅವ್ರು ಹೇಳಿದ ಒಂದೊಂದು ಸೀನ್. ಆ್ಯಂಡ್ ಎಷ್ಟೋ ಸೀನ್ಗಳು ನನಗೆ ಇಷ್ಟ ಆಗಿರೋ ಸೀನ್ಗಳು ನಾನು ಇಲ್ಲವೇ ಇಲ್ಲ, ಅದು ಬೇರೆಯವ್ರ ಸೀನ್ ಆಗಿದೆ ಅದು, ಬಟ್ ಐ ಲವ್ಡ್ ಇಟ್. ತುಂಬ ಇಷ್ಟ ಆಗಿದೆ ನನಗೆ ಕೆಲವು ಸೀನ್ಗಳೆಲ್ಲ. ಸೊ ಐ ಥಿಂಕ್ ಆ್ಯಸ್ ಅ ಸಿನಿಮಾ ಐ ವಾಂಟ್ ಟು ಆನೆಸ್ಟ್ಲಿ ಎಂಟರ್ಟೈನ್ ಮೈ ಕ್ರೌಡ್. ಮಾರ್ಕ್ ಆರ್ ಮ್ಯಾಕ್ಸ್ ಈಸ್ ನಾಟ್ ಜಸ್ಟ್ ಅಬೌಟ್ ಸುದೀಪ್ ಸರ್, ಇಟ್ ಈಸ್ ಅಬೌಟ್ ಎವ್ರಿಬಡಿ. ಪ್ರತಿಯೊಂದು ಕ್ಯಾರೆಕ್ಟರ್ ಇಷ್ಟ ಆಗಬೇಕು ನನಗೆ. ನವೀನ್ ಚಂದ್ರ ಏನು ಮಾಡಿದಾರ ವ್ಯಕ್ತಿ, ನನಗೆ ಮ್ಯಾಕ್ಸಲ್ಲಿ ಮಿಸ್ ಆಗ್ತದಿದ್ದು ಅದೊಂದೇ, ಒಂದು ವಿಲನ್. ನನ್ನ ಎದುರುಗಡೆ ಒಬ್ಬ ಬೇಕು ನನ್ನನ್ನು ಕೆದ್ಕಕ್ಕೆ ಅಂತ. ಬಟ್ ಇದರಲ್ಲಿ ಐ ಥಿಂಕ್ ಫ್ಯಾಬ್ಯುಲಸ್ ಪರ್ಫಾರ್ಮರ್,
ಅವರು ಸ್ಟೇಜ್ ಮೇಲೆ ನೋಡೋದಕ್ಕೂ ವೈಯಕ್ತಿಕವಾಗಿ ಅವ್ರು ಆ್ಯಕ್ಟ್ ಮಾಡೋದಕ್ಕೂ ಅಲ್ಲಿ ಸ್ಟೇಜ್ ಆಸ್ ಅನ್ ಆ್ಯಕ್ಟರ್ ಐ ಥಿಂಕ್ 2 ಡಿಫ್ರೆಂಟ್ ಪರ್ಸನಾಲಿಟೀಸ್. ತುಂಬ ಖುಷಿ ಆಯಿತು ನನ್ನ ಅವ್ರು ನೋಡಿ. ಆ್ಯಂಡ್ ವಿಕ್ರಾಂತ್ ಅಗೇನ್ ನನ್ನ ಸ್ನೇಹಿತ, ವಂಡರ್ಫುಲ್ ಕ್ಯಾರೆಕ್ಟರ್ ಆರ್ಕ್ಸ್. ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಕ್ಯಾರೆಕ್ಟರ್ಸ್ ಅರೌಂಡ್ ಮೀ ಆಸ್ ಮಾರ್ಕ್ ಪರ್ಸೆ ತೊಗೊಳಕ್ಕೆ ಹೋದರೆ. ಸೊ ಇಟ್ ಇಸ್ ಆಲ್ ಪುಟ್ ಟುಗೆದರ್. ತಮಿಳ್ನಾಡಿಗೆ ಹೋಗಿದ್ರೆ ಯೋಗಿ ಬಾಬು ಇಲ್ಲಿ ಬಂದ್ಬಿಡಿ, ಅಲ್ಲಿ ಬನ್ನಿ ನೀವು, ಅಲ್ಲಿ ಬನ್ನಿ, ಬನ್ರಿ ಇಲ್ಲಿ, ಅಲ್ಲಿ ನೋಡಿ ಅವ್ರಿಗೆ ಕಾಣ್ತಾನೆ ಅಲ್ಲ ಅವ್ರಿಗೆ, ಬನ್ನಿ ಹೇಳಿ. ತಮಿಳ್ನಾಡಿಗೆ ಹೋಗಿದ್ರೆ ಯೋಗಿ ಬಾಬು ಸರ್ನ ಹಿಂಗ್ ಹಿಡ್ಕೊಂಡು ಅವ್ರು ಬಿಡ್ಲೇ ಇಲ್ಲ ನೀವು ಲಾಸ್ಟ್ ಎಷ್ಟು ಸ್ನೇಹಿತರು ಸರ್, ಸ್ನೇಹಿತರು. ನಾನು ಆ್ಯಕ್ಚುಲಿ ಒಂದು ಹುಡುಗನಿಗೆ ಹಂಗೆ ಇಟ್ಕೊಂಡಿದ್ದೆ. ನಿಮ್ಗೆ ಯಾಕೆ ಪ್ರಾಬ್ಲಮ್? ಹುಡುಗಿಗೆ ಇಟ್ಕೊಂಡಿದ್ರೆ ಕೇಳಬೇಕಿತ್ತು, ಏನು ಸರ್ ಅದು ಅಂದ್ಬಿಟ್ಟು. ಆರಾಮಾಗಿದ್ವಲ್ಲ, ಸ್ನೇಹಿತರು, ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ, ಒಳ್ಳೆ ವ್ಯಕ್ತಿ ಆ್ಯಕ್ಚುಲಿ. ತುಂಬ ಚೆನ್ನಾಗೇ ಹೊಂದ್ಕೊಂಡ್ವಿ ಇಬ್ಬರು ಸೆಟ್ಟಲ್ಲಿ. ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಖುಷಿ ಆಗುತ್ತೆ, ಎಲ್ಲ ಕಡೆ ಎಲ್ಲ ಸಿನಿಮಾಗಳಿಗೂ ಅವ್ರು ಬೇಕು ಅಂತ ಆಗುತ್ತೆ. ನಮ್ಮಲ್ಲೂ ನನಗೊಂದು ಅವಕಾಶ ಅವರೊಟ್ಟಿಗೆ ಕೆಲಸ ಮಾಡೋದಕ್ಕೆ. ಅವ್ರ ಸಿನಿಮಾ ನೋಡಿದ್ದೆ, ನಾನು ಮೀಟ್ ಮಾಡಿರಲಿಲ್ಲ. ಮೀಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಹೊಂದ್ಕೊಂಡ್ವಿ, ಮಾತಾಡ್ಕೊಂಡಿದ್ವಿ. ಸೊ ಅಷ್ಟೇ ಫ್ರೆಂಡ್ ಆಗಿದ್ದಾರೆ ಅವ್ರು. ನಾನು ಹೋಗ್ತಾ ಇದ್ದಿದ್ದು ನಮ್ಮ ರೂಮ್ಗೆ, ಒಂದು ಕಾಫಿ ಕುಡ್ಕೊಂಡು ಹೋಗ್ತೀನಿ ನಿಮ್ಮ ಒಟ್ಟಿಗೆ ಅಂದರು. ಕಾಫಿ ಅಂದರೆ ಕಾಫಿನೇ. ಸೊ ಹೋಗ್ತಾ ಇದ್ವಿ. ಮತ್ತೆ ಮಾರ್ಕ್ ಎಲ್ಲ ಭಾಷೆಗಳಲ್ಲೂ ಒಂದೇ ದಿನ ರಿಲೀಸ್ ಆಗುತ್ತಾ? ಇಲ್ಲ. ಐ ಥಿಂಕ್ ವಿ ಆರ್ ಓನ್ಲಿ ಏಮಿಂಗ್ ಅಟ್ ಕನ್ನಡ ಆ್ಯಂಡ್ ತಮಿಳ್ ರೈಟ್ ನಾವು. ತೆಲುಗು ಹಿಂದಿ ಐ ಥಿಂಕ್ ಒಂದು 2 ವೀಕ್ಸ್ ಬಿಟ್ಟು ಆಗ್ಬೋದು. ಸದ್ಯಕ್ಕೆ ತಮಿಳ್ ಕನ್ನಡ ನಾನು ಮಾಡಿದ್ದೀನಿ, ತೆಲುಗು ನೋಡಿಕೊಂಡು ಮಾಡ್ತೀನಿ ಸರ್. ನನಗೆ ಇನ್ನೂ ಅದ್ರ ಬಗ್ಗೆ, ಯಾಕಂದರೆ ಒಂದು ಹೇಳ್ತೀನಿ ಕೇಳಿ, ತಗೊಳ್ಳೋರು ಅದನ್ನು ಅಷ್ಟೇ ಗೌರವಪೂರ್ವಕವಾಗಿ ಟ್ರೀಟ್ ಮಾಡಿ ರಿಲೀಸ್ ಮಾಡ್ತಾರೆ ಆ ಸಿನಿಮಾನ ಅಂದರೆ ವಾಯ್ಸ್ ಕೊಡೋದ್ರಲ್ಲಿ ಅರ್ಥ ಇದೆ. ಈಗ ಮಾರಾಟ ಮಾಡೋರು ತಗೊಳ್ಳೋರು ಸಪೋಸ್ ಅದನ್ನು ಒಂದು ಡಬ್ಡ್ ಫಿಲಮ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರೆ ಹಂಗೆ ಇದ್ಬಿಡ್ಲಿ ಬಿಡಿ. ಅಷ್ಟು ಶತಪ್ರಯತ್ನ ಪಟ್ಟು ನನಗೇನು ಇಲ್ಲ ಅಂದರೆ ನಾನು ಮಾಡೋ ಒಂದು ಕೆಲಸದ ಮೇಲೆ ನನಗೆ ಬೇಕಲ್ಲ ಅದು ಆ ಟ್ರೀಟ್ಮೆಂಟ್ ಸಿಗ್ತಾ ಇದ್ದಂದಾಗ ನಾನು ಮಾಡಿಕೊಡ್ತೀನಿ. ತಮಿಳಲ್ಲಿ ಅಷ್ಟು ಚೆನ್ನಾಗಿ ರಿಲೀಸ್ ಮಾಡ್ತಾ ಇದ್ದಾರೆ, ನಾನು ಮಾಡಿದ್ದೆ. ಇನ್ನೊಂದು ಅದು ನನಗೆ ಬರದೇ ಇರೋ ಭಾಷೆ ಕಷ್ಟ ಆಗುತ್ತೆ. ಯಾಕಂದ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ಸಪೋಸ್ ನಾನು ತಮಿಳೇ ಮಾತಾಡಿದರೆ ಈಸಿ, ತೆಲುಗುನೇ ಮಾತಾಡಿದರೆ ಈಸಿ. ಇಲ್ಲಿ ಕನ್ನಡ ಮಾತಾಡೋದಕ್ಕೆ ಲಿಪ್ಸಿಂಕ್ ಮಾಡಬೇಕು, ಕರೆಕ್ಟ್ ಹೊಡೆಯುತ್ತೆ. ಯಾಕಂದರೆ ಸಮ್ಟೈಮ್ಸ್ ಕನ್ನಡದಲ್ಲಿ ನಾವು ಮಾತಾಡೋ ಸ್ಪೀಡು ತಮಿಳ್ ಸ್ಪೀಡು ನಮಗೆ ಕಷ್ಟ. ಮ್ಯಾಕ್ಸ್ ಲಾಸ್ಟ್ ರಿಲೀಸ್ ಆದಾಗ ಕನ್ನಡ ಟೈಟ್ಲೆಸ್ ಆದಾಗ ಅಭಿನಯ ಚಕ್ರವರ್ತಿ ಅನ್ನೋದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಈ ಸಲ ಅದು ಮಿಸ್ಟೇಕ್ ಆಗಿದ್ದಕ್ಕೆ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದಾರೆ. ಅದು ತಪ್ಪಾಗಿರಲಿಲ್ಲ ಅಂದರೆ ನೀವು ಇವತ್ತು ಮಾತಾಡ್ತಾ ಇದ್ರಾ? I believe in one thing, sir. Good has never been news, only bad is news. ಸೊ ನಿಮ್ಮನ್ನು ಫಸ್ಟ್ ಸ್ಕ್ರೀನಿಂದನೇ ಅಟ್ರಾಕ್ಟ್ ಮಾಡೋಣ ಅಂತ. ಇವತ್ತವರೆಗೂ ಎಷ್ಟು ಸತಿ ಅಭಿನಯ ಚಕ್ರವರ್ತಿ ಕರೆಕ್ಟಾಗಿ ಬಂದಿದೆ, ಒಂದು ದಿವಸ ಬಂದು ನನಗೆ ಹೇಳಿಲ್ಲ ನೀವು ತುಂಬ ಚೆನ್ನಾಗಿ ಬಂದಿದೆ ಅಂತ. ಒಂದು ಸತಿ ಬಂದ ತಕ್ಷಣ ನಂಗೆ ಪಾಪ ಹೇಳ್ಬಿಟ್ರಿ. ಈಗ ಪ್ರಮೋಷನ್ ಅಲ್ಲಿ ಇರೋದ್ರಿಂದ ಇದರಿಂದಾನೇ ಒಂದು ಶುರು ಮಾಡ್ತೀನಿ ಪ್ರಶ್ನೆ. ಸೊ ಈ ಒಂದು ಡಿಜಿಟಲ್ ಯುಗದಲ್ಲಿ ಪ್ರಮೋಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲೂ ಡಿಜಿಟಲ್ ಪ್ರಮೋಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ? ಮನೆಯಲ್ಲಿ ನಿಮ್ಮ ತಾಯಿ ನಿಮ್ಮ ಹೆಂಡತಿ ಅಡುಗೆ ಮಾಡ್ತಾರಲ್ಲ, ಅದೊಂದಕ್ಕೆ ಪ್ರಮೋಷನ್ ಬೇಡ ಸರ್, ಮುಚ್ಕೊಂಡು ತಿಂತೀವಿ. ಇನ್ನು ಎಲ್ಲ ಕಡೆ ಪ್ರಮೋಷನ್ ಬೇಕು. ಒಂದು ದೋಸೆ ಮಾಡಿದ್ರು ಪ್ರಮೋಟ್ ಮಾಡಬೇಕು. ನಮ್ಮ ದೋಸೆ ಗೊತ್ತಾ, ಹಿಂಗೆ ಹಂಗೆ ಹಿಂಗೆ ಮಣ್ಣು, ನಮ್ಮ ಚಟ್ನಿ ನೋಡಿದೆ ಅಂತ ಮಾಡಲೇಬೇಕು. ನೀವೇ ಹೋಗಲ್ಲ ಇಲ್ಲ ಅಂದರೆ ಪ್ರಮೋಷನ್ಸು. ಈ ಟುಡೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಟುಡೇ ಎನಿಬಡಿ ವಿತ್ ಇನ್ಸ್ಟಾಗ್ರಾಮ್ ಪೋಸ್ಟ್ ವಿತ್ ಅ ಗುಡ್ ಫಾಲೋಯಿಂಗ್, ಅವ್ರಿಗೆ ಕೆಲಸ ಸಿಗ್ತದೆ, ಅವ್ರು ರೀಲ್ಸ್ ಮಾಡ್ತಾ ಇದ್ದಾರೆ ಪ್ರಮೋಷನ್ಸ್ಗೆ, ರೆಸ್ಟೋರೆಂಟಲ್ಲಿ ಕೂತು ಅಲ್ಲಿ. So I guess it is very important, sir. It has come down to the level that a common person with a good following, ಅವರೆಲ್ಲರೂ ಪ್ರಮೋಟ್ ಮಾಡೋಂಗಾಗಿದೆ. ಸೊ ಐ ಗೆಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಮೋಷನ್ ಅನ್ನೋದೇನಿದೆ, ಡೋಂಟ್ ಕನ್ಸಿಡರ್ ಇಟ್ ಆಸ್ ಅ ವೀಕ್ನೆಸ್, ಇಟ್ ಈಸ್ ಅನ್ ಇನ್ವಿಟೇಷನ್. ಫೆಮಿಲಿಯಾರಿಟಿ, ಪ್ರಮೋಷನ್ ಇಸ್ ನಥಿಂಗ್ ಬಟ್ ಫೆಮಿಲಿಯಾರಿಟಿ. ನೀವೆಷ್ಟು ಪ್ರಪಂಚದಲ್ಲಿ ಕಾಣಿಸ್ಕೋತಾ ಇರ್ತೀರೋ ಅಷ್ಟು ನಿಮ್ಮ ಬಗ್ಗೆ, ನಿಮ್ಮ ಸಿನಿಮಾ ಬಗ್ಗೆ ಓಡ್ತಾ ಇದ್ದಷ್ಟು ಒಂದು ಸಿನಿಮಾ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಇಟ್ ಈಸ್ ನಾಟ್ ಅಬೌಟ್ ಯುವರ್ ಮನಿ ಆರ್ ಎನಿಥಿಂಗ್ ಲೈಕ್ ದಟ್. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಪಬ್ಲಿಸಿಟಿ. ಯಾವ ಥರ ನೀವು ಹೇಗೆ ಕೂತ್ಕೋತೀರಿ. ಫಸ್ಟು ನಿಮ್ಮ ಸಿನಿಮಾ, ನಮ್ಮ ಸಿನಿಮಾನ ನಾವು ಪ್ರೀತಿಸ್ಬೇಕು ಸರ್. ಅದಾದ್ಮೇಲೆ ನಂಬಿಕೆ ಇಡಬೇಕು, ಅದ್ರ ಪ್ರಕಾರ ಮಾಡಬೇಕು. ಒಂದು, ಐ ಡೋಂಟ್ ಬಿಲೀವ್ ಇನ್ ನೆಗೆಟಿವ್ ಪಬ್ಲಿಸಿಟಿ. ಅಂದರೆ 2 ಥರ ನಾನು ಹೇಳ್ತಾ ಇರೋದು. ಒಂದು, ಸಿನಿಮಾದಲ್ಲಿ ಇಲ್ಲದೇ ಇರೋದೇನೋ ತೋರ್ಸೋಕೆ ಹೋಗಿ ನಾನು ಅಟ್ರಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಬರೋದು ಬಂದುಬಿಡ್ಲಿ ಆಮೇಲೆ ನೋಡ್ಕೊಳ್ಳೋಣ ಸರ್. ಸಿನಿಮಾದಲ್ಲಿ ಇರೋದು ಮಾತ್ರ ತೋರಿಸೋಣ, ಆ್ಯಂಡ್ ಇರೋದನ್ನ ತೋರಿಸೋಣ. ನನ್ನ ಸಿನಿಮಾದ ಕತೆ ಇದು ಹೇಳ್ಬಿಡೋಣ. ನಾನು ಏನು ಹೇಳ್ದಲ್ಲ ನೀವು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬರೋದು, ಡಿಸಪಾಯಿಂಟ್ ಆಗೋದು ಏನಕ್ಕೆ ಬೇಕು ಹೇಳಿ. ಈಗ ಅಂತ ತೆಗೆದಾಗಲೇ ನಾವು ಕತೆ ಹೇಳ್ಬಿಟ್ಟಿದ್ವಿ. ಇಬ್ಬರು ಹುಡುಗ ಹುಡುಗಿ, ಇವನು ಅವನ್ನ ಸಾಯಿಸ್ತಾನೆ, ಅವ್ನೊಣಾಗಿ ಇವನಿಗೆ ರಿವೆಂಜ್ ತೊಗೊತಾನೆ. ಬಟ್ ಹೇಗೆ ತೆಗ್ದಿದ್ದೀವಿ ಬಂದು ನೋಡಿ ಅಂದರು. ಮಾರ್ಕಲ್ಲೂ ಒಂದು ಅಂಶ ಅಂತ ಹೇಳೇಬಿಟ್ವಿ ನಿಮಗೆ ಕತೆಗಳು. ಯು ಹ್ಯಾವ್ ಟು ಕಮ್ ಅಂಡ್ ಸಿ ವಾಟ್ ವಿ ಡೂ ವಿತ್ ಇಟ್. ಸೊ ಇಲ್ಲದೆ ಇರೋದು ನಾನೇನು ಹೇಳಕ್ಕೆ ಕೇಳಿದೆ ಅಂತಂದ್ರೆ ಈಗ ಇರುವಂತ ಒಂದಷ್ಟು
ಜನಗಳ ಪ್ರಶ್ನೆ ಏನು ಅಂತಂದ್ರೆ, ಈಗ ಪ್ರಮೋಷನ್ ಅಂತ ಬಂದಾಗ ಸೊ ಒಂದು ಇಂಪಾರ್ಟೆನ್ಸ್ ಅನ್ನೋದು ಏನಿದೆ ಡಿಜಿಟಲಿ ಸ್ವಲ್ಪ ಒಂಚೂರು ಕಮ್ಮಿ ಇದೆ ಅಂತ ಒಂದಷ್ಟು ಜನರ ಪ್ರಶ್ನೆ. ಇಲ್ಲ ಸರ್, ಸಿ ಅದರ್ವೈಸ್ ಐ ವೋಂಟ್ ಬಿ ಸಿಟಿಂಗ್ ಸಿ ಸಮ್ಟೈಮ್ಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ನಾವು ಬಿಗ್ಗರ್ ಸ್ಕ್ರೀನಲ್ಲಿ ಇರ್ತೀವಿ ಅಂದರೆ ಅಲ್ಲೆಲ್ಲೋ ಕೆಲಸ ಮಾಡೋ ಟೈಮಲ್ಲಿ ಇನ್ನೆಲ್ಲೋ ಕೆಲಸ ಮಾಡ್ಕೊಂಡಿರೋ ಟೈಮಲ್ಲಿ ನಾವು ಕೆಲವ್ರಿಗೆ ಹೇಳಿರ್ತೀವಿ ಎಲ್ಲ ಅರೇಂಜ್ ಮಾಡಿ ಈಗ ನೀವು ಪ್ರಮೋಷನಿಗೆ ಕೂರಬೇಕು, ನಾವು ಯಾವತ್ತೂ ಹೇಳಿಲ್ಲ ಫಸ್ಟ್ ಈ ಚಾನಲ್ಗೆ ಕರೀರಿ ಆ ಚಾನಲ್ಗೆ ಕರೀರಿ. ಸಿ ನಿಮ್ಮಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಐ ಡೋಂಟ್ ಥಿಂಕ್ ಎನಿ ಆ್ಯಕ್ಟರ್ ಶುಡ್ ಬಿ ಇನ್ವಾಲ್ಡ್ ಇನ್ ದಟ್ ಆಲ್ಸೋ, ಬಟ್ ಇಟ್ ಇಸ್ ಅ ಟೀಮ್ ವಿಚ್ ಪ್ರಿಪೇರ್ಸ್. ಕೆಲವು ಟೈಮ್ ಅವ್ರು ನಮಗೊಂದು ಹೇಳಿರ್ಬೋದು, ನಿಮಗೊಂದು ಹೇಳಿರ್ಬೋದು, ಎಲ್ಲ ಕರೆಕ್ಟ್ ಆಗಿರ್ಬೋದು, ಸಮ್ಟೈಮ್ಸ್ ಬ್ಯಾಲೆನ್ಸ್ ಮಾಡಿರ್ಬೋದು. ಡಿಜಿಟಲಿ ಆ ಥರ ನೆಗ್ಲೆಕ್ಟ್ ಮಾಡೋರೇ ಆಗಿದ್ದಿದ್ರೆ ನಿಮ್ಮ ಮುಂದೆ ನಾನು ಕೂತೇ ಇರ್ತಿಲ್ಲ. ಆ ಥರ ಆರಿಗೆನ್ಸ್ ನನಗಿಲ್ಲ. ಸಿ ಐ ಗೆಸ್ TV ಆಗಿರಲಿ, ಮೊಬೈಲ್ ಆಗಿರಲಿ, ಯಾವುದೇ ಆಗಿರಲಿ, ಐ ಆಮ್ ಸಂಬಡಿ ವಿಲ್ ರೆಸ್ಪೆಕ್ಟ್ ಎವ್ರಿಥಿಂಗ್ ಆ್ಯಂಡ್ ವೆನ್ ಎವರ್ ಗಿವನ್ ಅನ್ ಆಪರ್ಚುನಿಟಿ ನಾನು ನಿಮ್ಮ ಮುಂದೆ ಬರ್ತೀನಿ. ಏನಿಲ್ಲ ಅಂದಾಗ ವಿಷಯ ನಾನು ಬರೋದಕ್ಕೆ ಇಷ್ಟಪಡಲ್ಲ. ಸುಮ್ಮನೆ ಮಾತಾಡೋದು, ಸುಮ್ಮನೆ ಮೀಟ್ ಮಾಡ್ತಾರೋ. ಒಂದು ಮರಿಬೇಡಿ, ಪ್ರತಿ ಶುಕ್ರವಾರ ಬಿಲಾಂಗ್ಸ್ ಟು ಸಂಬಡಿ ಆ್ಯಂಡ್ ಐ ಆಮ್ ನಾಟ್ ಸಂಬಡಿ ಟು ಡಿಸ್ಟರ್ಬ್ ದಟ್. ನನಗಿದೆಯಾ ನಾನು ಬರ್ತೀನಿ. ನೀವು ನಾನು ಟ್ವಿಟರೇ ನೋಡಿರ್ತೀರಿ, ಎಲ್ಲ ಸ್ಟಾಪ್ ಮಾಡಿದ್ದೀನಿ. ನಾನು ಪಿಕ್ಚರ್ ಅಂತ ಬಂದಾಗ ಮಾಡ್ತೀನಿ, ಯಾರಿಗಾರು ಸಪೋರ್ಟ್ ಮಾಡಬೇಕಾ ಮಾಡ್ತೀನಿ, ವಿಶಸ್ ಮಾಡೋದು ನಿಲ್ಲಿಸಿದ್ದೀನಿ, ಎಲ್ಲ ನಿಲ್ಲಿಸಿದ್ದೀನಿ ನಾನು, ನಾಟ್ ಬಿಕಾಸ್ ಆಫ್ ಎನಿಥಿಂಗ್. ಪ್ರತಿ ಸಲ ನೀವೇನಾದ್ರು ಮಾಡಕ್ಕೆ ಹೋದಾಗಲೂ ಅದಕ್ಕೊಂದು ಕೌಂಟರು, ಅದಕ್ಕೊಂದು ಇದು ಏನಾಗಿದೆ ಪಾಪ. ನನ್ನಿಂದ ತುಂಬ ಜನಕ್ಕೆ ನಿದ್ದೆ ಆಗ್ತಾ ಇಲ್ಲ. ಅಂದರೆ ನಾನು ಏನೋ ಟ್ವೀಟ್ ಮಾಡಿದ್ರೆ ಅದನ್ನು ಹಾಳು ಮಾಡೋಕ್ಕೆ ಅಂತ ಇರ್ತಾರಲ್ಲ ಒಂದಿಷ್ಟು ಜನ, ಅವ್ರಿಗೆ ನೆಮ್ಮದಿಯಲ್ಲಿ ಮಲಗಲಿ ಅನ್ನೋದಕ್ಕೋಸ್ಕರ ಟ್ವೀಟ್ ಮಾಡ್ತಾ ಇಲ್ಲ, ನಿಮ್ಮ ಮುಂದೆ ಬರ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಗಂತೂ ನಿದ್ದೆ ಇಲ್ಲ, ಅವ್ರು ಮಲಗಲಿ ಬಿಡಿ. ಡಿಸೆಂಬರ್ 25 ಅಂತ ಬಂದಾಗ ಈಗ ಲಾಸ್ಟ್ ಇಯರ್ ಇಂದ ಹಿರಿಯರು ಯಾರು ಕೇಳಿ, ಎಲ್ಲರೂ ಸುಮಾರು ಎವ್ರಿ ಇಯರ್ ಡಿಸೆಂಬರ್ 25 ನ ನಿಮ್ಮ ಸಿನಿಮಾ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. I know a little bit of magic, but I'm not a magician. ನೆಕ್ಸ್ಟ್ ಹ್ಯಾಟ್ರಿಕ್ ಮಾಡ್ತೀವಿ. ಮ್ಯಾಕ್ ಬಳಿಕ ಮಾರ್ಕ್ ಮಾಡ್ತಿದ್ದೀವಿ. ಇದಕ್ಕೆ ಕಾರಣ ನಿರ್ದೇಶಕರ ಮೇಲಿರುವಂತಹ ನಂಬಿಕೆನ ಕತೆ ಮೇಲಿರುವ ನಂಬಿಕೆನ ಅಂತ. ನಿರ್ದೇಶಕರ ಬಗ್ಗೆ ಹೇಳೋದು, ನಿರ್ದೇಶಕರನ್ನ ನಂಬಲ್ಲ ಅಂದ್ರೆ ಕತೆ ನಮ್ಮ ಏನ್ ಮಾಡ್ತೀರಾ? ನಿರ್ದೇಶಕರ ಬಗ್ಗೆ ಹೇಳೋದು. ಹಿ ಇಸ್ ಅ ಗುಡ್ ಗಾಯ್ ಆ್ಯಂಡ್ ಅ ವೆರಿ ಗುಡ್ ವಿಷನಿಯರ್. ನನಗೆ ಗೊತ್ತಿರೋ ಹಾಗೆ ಮ್ಯಾಕ್ಸ್ ಬಂದಾಗ ಅವರೊಂದು ಕತೆ ಬರ್ಕೊಂಡು ಬಂದಿದ್ರು. ಅವ್ರಿಗೆ ಹಿಂದೆ ಮುಂದೆ ಏನೂ ಗೊತ್ತಿರಲಿಲ್ಲ. ಅಂದರೆ ನನ್ನ ಜನ ಏನು, ಕರ್ನಾಟಕ ಜನ ಏನು, ನಮ್ಮ ನೇಟಿವಿಟಿ ಏನು ಇಷ್ಟಪಡ್ತಾರೆ, ಈ ಸ್ಪೀಡ್ ಏನು. ಬಟ್ ಈಸ್ ಅ ವೆರಿ ಫಾಸ್ಟ್ ಲರ್ನರ್. ಫಸ್ಟ್ ನಾನು ಹೇಳ್ದಲ್ಲಮ್ಮ, ನರ್ತಕ್ಕೆ ರಿಲೀಸ್ ಆಗ್ತಿದ್ದಂಗೆ ನೋಡಿದ್ರೆ ಕರ್ನಾಟಕದ ಎಷ್ಟೋ ಥಿಯೇಟ್ರಿಗೆ ಹೋದರು, ನೋಡಿ ಎಲ್ಲ ಮಾಡ್ಕೊಂಬಂದು ವಿತಿನ್ 2 months ಒಂದು ನಾಟ್ ಹೇಳಿದ್ರು ನನಗೆ, ಸರ್ ಈ ಥರ ಅಂತ. ಈ ಸತಿ ಕತೆ ಬರ್ಕೊಂಬರ್ಬೇಕಾದ್ರೆ ಎವ್ರಿಥಿಂಗ್ ವಾಸ್ ರೆಕ್ಟಿಫೈಡ್, ಕ್ಲಾಸಿಫೈಡ್. ಸೊ ಐ ಗೆಸ್ ದಟ್ ಇಸ್ ದ ವೇ ಇಟ್ ಇಸ್. ಈ ಸಂಬಡಿ ಕರ್ನಾಟಕದಲ್ಲೂ ಎಷ್ಟೋ ನಿರ್ದೇಶಕರಿದ್ದಾರೆ, ಅವರೆಲ್ಲ ಬಂದರೆ ನಾನು ಹಿಂದೆ ಮುಂದೆ ನೋಡೋದೇ ಇಲ್ಲ, ಮಾಡೋಣ ಅಂತ ಹೇಳ್ತೀನಿ ನಾನು. ಎಷ್ಟೋ ಸಲ ಸರ್ ನಾವು ಒಂದು ಒಳ್ಳೆ ಸಿನಿಮಾ, ಒಂದು ಹಿಟ್ ಸಿನಿಮಾ ಕೊಡೋ ಕಾಲದಲ್ಲೇ ಇರ್ಬೋದು, ಕೆಲವ್ರ ಕಾಂಬಿನೇಷನಲ್ಲಿ ಕಳಪೆ ಸಿನಿಮಾ ಅಂತೂ ಬರಲ್ಲ, ಸಾಕಲ್ಲ ಅಷ್ಟೇ. ಯಾಕಂದರೆ ಎಲ್ಲದರಲ್ಲೂ ನಾವು 100% ಬರ್ಕೊಂಡು ಹೋಗೋಕ್ಕಾಗಲ್ಲ. ವಿ ಕ್ಯಾನ್ ಜಸ್ಟ್ ಹೋಪ್ ಟು ಡೂ ದ ಬೆಸ್ಟ್, ಗಿವ್ ಆ ಬೆಸ್ಟ್. ಸೊ ಹಿ ಈಸ್ ಒನ್ ಅಮಂಗ್ ದೆಮ್ ಆ್ಯಂಡ್ ಹೂ ಐ ಬಿಲೀವ್ ಇನ್. ಪಡೆ, ಸ್ನೇಹಿತರ ಪಡೆ ಎಲ್ಲರೂ ಬಂದು ನನಗೆ 5 ಗಂಟೆವರೆಗೆ ಮಲಗಿಬಿಟ್ಟಿಲ್ಲಮ್ಮ. 5 ಗಂಟೆಗೆ ಮಲ್ಗಕ್ಕೆ ಬಿಟ್ಟಿಲ್ಲ ಅಂದ್ರೆ ನಾನೊಂದು ಪಣ ತೊಟ್ಟಿದೆ. ನಿಮಗೆ ಬೆಳಗ್ಗೆ ಮಲ್ಗಕ್ಕೆ ಬಿಡಲ್ಲ. ಬೆಳಗ್ಗೆ 6:15 ಹೋಗಿ ಎಲ್ಲರೂ ಬಾಗಿಲು ತಟ್ಟಿ ಎಬ್ಸಿ 7:15 ಏರ್ಪೋರ್ಟಿಗೆ ಹೋಗಿ ನಾನು ಫ್ಲೈಟ್ ನಿಂತಿತ್ತಲ್ಲಿ ಫ್ಲೈಟ್ ಎತ್ಕೊಂಡು ಇಲ್ಲಿ ಬಂದು ಸ್ಟ್ರೈಟ್ ಅವೇ ರೆಸ್ಪಾನ್ಸಿಬಿಲಿಟಿ ತಮ್ಮ ಮಲಗಿಲ್ಲ. ಅವತ್ತು ನನ್ನೊಟ್ಟಿಗೆ ಬಂದವರು ಎಲ್ಲರೂ 3/4 ದಿನ ಮಲಗಿದ್ರು. ನಾನು ಸ್ಟ್ರೈಟ್ ಅವೇ ಡಬ್ಬಿಂಗ್ ಥಿಯೇಟ್ರಿಗೆ ಹೋಗಿದ್ದೀನಿ. 5 ಗಂಟೆ ಸಾಯಂಕಾಲವರೆಗೆ ಮಾಡಿದ್ದೀನಿ. 5 ಗಂಟೆಯಿಂದ 7 ಗಂಟೆವರೆಗೆ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತೀನಿ, ಮತ್ತೆ ಒಳಗೆ ಹೋಗ್ತೀನಿ. 3 ಗಂಟೆ ರಾತ್ರಿವರೆಗೆ ಡಬ್ಬಿಂಗ್ ಮಾಡ್ತೀನಿ ತಮಿಳ್. 3 ಗಂಟೆ ರಾತ್ರಿ ಕೆಳಗಡೆ ಬಂದು ಸ್ನಾನ ಮಾಡಿ ಮಲ್ಕೋತೀನಿ. 4 ಕಾಲಾಗುತ್ತೆ. 7 ಗಂಟೆಗೆ ಇವತ್ತು ಬೆಳಗ್ಗೆ ಎದ್ದು ಮತ್ತೆ ಡಬ್ಬಿಂಗ್ ಸ್ಟಾರ್ಟ್ ಮಾಡಿ ಮುಗಿಸಿ ಓಡ್ ಬಂದು 4 ಇಂಟರ್ವ್ಯೂ ಮುಗಿಸಿ ಮತ್ತೆ ಬಂದು ಮುಂದೆ ಕೂತಿದ್ದೀನಿ. ದಿಸ್ ಇಸ್ ಮೈ ಸ್ಕೆಡ್ಯೂಲ್. ಈ ಮಧ್ಯದಲ್ಲಿ ಬೆಳಗ್ಗೆ ಕೂತಾಗ ನನಗೆ ಒಂದು ಏನೋ ಗೊತ್ತಾಯ್ತು ಕೇಳಿ, ಏನು ಆಮೇಲೆ ವೀಡಿಯೋನು ನೋಡೋಕೆ ಹೋಗಲಿಲ್ಲ, ಹೇಳಿದ್ರು. ಅಲ್ಲಿವರೆಗೂ ನನಗೆ ವಿಚಾರನೇ ಗೊತ್ತಿಲ್ಲ. ಸೆಕೆಂಡ್, ನಿಮಗೆ ಒಂದು ಮಾತು ಹೇಳಿದೆ, ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಒಂದು 1000 ಟಿಕೆಟ್ ಇದೆ ಅಂತ ಅಂದ್ಕೊಂಡ್ರೆ ಥಿಯೇಟ್ರಲ್ಲಿ 1000 ಜನ ಒಳ್ಳೇದೇ ಹೇಳ್ತಾರ ಸಿನಿಮಾ ಬಗ್ಗೆ. ನನಗೆ ಫೈನಲಿ ರಿಸಲ್ಟ್ ಬೇಕಷ್ಟೇ. ನೀವು ಕಮೆಂಟ್ಸ್ ಹೇಳ್ತೀರಿ, ನಾನು ಟ್ವೀಟ್ ಮಾಡೋನು, ನಾನು ಕಮೆಂಟ್ಸ್ ಯಾಕೆ ನೋಡಲಿ? ಕಮೆಂಟ್ಸ್ ನೀವು ನೋಡ್ತಾರ, ನಾನು ನೋಡ್ತಾ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಇವಾಗ ನನ್ನ ಉದ್ದೇಶ ಏನು, ಒಂದು ಟ್ವೀಟ್ ಮಾಡೋಕ್ಕೆ ಅಷ್ಟೇ ನನಗೆ ಬೇಕಾಗಿರೋದು. ಅದ್ರ ಕೆಳಗಡೆ 1000 ಮಾತಾಡ್ತಾ ಇರ್ತಾರೆ. ಐ ಡೋಂಟ್ ವಾಂಟ್ ಟು ನೋ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಬಿಕಾಸ್ ಅದು ನನ್ನ ಜೀವನ ಅಂತೂ ಚೇಂಜ್ ಮಾಡಲ್ಲ. ಇಟ್ ಡಸಂಟ್ ಚೇಂಜ್. ಓದ್ತಾ ಇರೋರು ನಾನು ನಿಮ್ಗಳಿಗೆ ಹೇಳಬೇಕು, ಇಫ್ ಯು ವಾಂಟ್ ಟು ಮೇಕ್ ಅ ಡಿಫ್ರೆನ್ಸ್ ಇನ್ ದ ಸೊಸೈಟಿ, ಸ್ಟಾಪ್ ರೀಡಿಂಗ್ ಇಟ್. ಇನ್ನೊಂದು ಹೇಳ್ತಾ ಇದ್ದೀನಿ ನಾನು, ಖಾರ ಚೆನ್ನಾಗಿಲ್ಲ, ನಮ್ಗಳಿಗೆ ಖಾರ ಆಗಲ್ಲ, ಅಸಿಡಿಟಿ ಆಗುತ್ತೆ, ಖಾರದಿಂದ ಹೊಟ್ಟೆ ಉರಿಯುತ್ತೆ ಅಂತ ಏನು ಮಾಡ್ತೀರಾ ನೀವು? ಖಾರ ತಿನ್ನೋದು ನಿಲ್ಸಲ್ವಾ? ಹೌದಾ ಇಲ್ಲ? ಶುಗರ್ ಇದೆ, ಶುಗರ್ ತಿಂದರೆ ಹೊಡಿತೀರಾ, ತಿಂತೀರಾ? ಸೊ ಇಫ್ ಯು ನೋ ಯುವರ್ ವೀಕ್ನೆಸ್, ವೈ ಡೋಂಟ್ ಯು ರೆಕ್ಟಿಫೈ ಇಟ್? ನನ್ನ ವೀಕ್ನೆಸ್ ನಾನು ರಿಯಾಕ್ಟ್ ಮಾಡ್ತೀನಿ, ನನ್ನ ವೀಕ್ನೆಸ್ ಅದು ಓದಿದ್ರೆ ನನಗೆ ಹರ್ಟ್ ಆಗುತ್ತೆ, ದೂರ ಇರಿ.
ಇಫ್ ಅ ಪರ್ಸನ್ ಈಸ್ ಗೆಟಿಂಗ್ ಟು ಟಾಕ್ಸಿಕ್ ಫಾರ್ ಯು, ಇಫ್ ದ ಪರ್ಸನ್ ಈಸ್ ಗೆಟಿಂಗ್ ಟು, ಇವಾಗ ಎಷ್ಟೋ ನಮ್ಮ ಜೀವನದಲ್ಲಿ ಕೆಲವರು ಇರ್ತಾರೆ, ಅವರಿಂದ ನಮಗೆ ಸ್ಟ್ರೆಸ್ಸೇ ಜಾಸ್ತಿ ಆಗ್ತಾ ಇರುತ್ತೆ, ದೂರ ಇರಿ. ಯಾವುದೋ ಒಂದು ಸ್ನೇಹಿತ ಅವ್ನು ಏನು ಇಲ್ದಲೇ ಇರ್ಬೋದು, ಅವ್ನು ಬಂದಾಗ ನಿಮ್ಮ ಮುಖದ ಮೇಲೆ ನಗು ತರ್ತಾನೆ, ಹತ್ರ ಇರಿ. ಮೇಕ್ ಯುವರ್ ಚಾಯ್ಸಸ್ ಇನ್ ಲೈಫ್. ನೋ, ಇಸ್ಂಟ್ ಇಟ್ ಸೋ ಸಿಂಪಲ್? ನಾನು ಕಮೆಂಟ್ಸ್ ಓದಲ್ಲ, ಸರಿ, ನಾನೇನು ನೋಡಲ್ಲ. ಕೆಲವರು ಕಣ್ಣೀರು ಓಡಿಸ್ತೀರಾ, ಅವರೇ ನಿಮ್ ವಿರುದ್ಧ ತಿರುಗಿ ಬಿದ್ದು ಕೆಂಡಾಕಾಡ್ತಾರೆ. ಅಂಥ ವರ್ಗದ ಕೆಲ ಸ್ನೇಹಿತರಿಗೆ ಅಥವಾ ದುಶ್ಮನ್ಗಳಿಗೆ ಏನ್ ಹೇಳ್ತಾರೆ ಸುದೀಪ್ ಸರ್? ಈಗ ನಮ್ ಸಹಾಯ ತಗೊಂಡಿರ್ತಾರೆ, ನಾವು ಸಹಾಯ ಮಾಡಿರ್ತೀವಿ, ಯಾರಿಗಾದ್ರೂ ಆಗಿರ್ಬೋದು, ನಾವು ಹೆಲ್ಪ್ ಮಾಡಿರ್ತೀವಿ. ನಿಮ್ ಶೈರಮ್ಮ ಅವ್ರು ಹೇಳಿದ್ರು ಫಸ್ಟ್ ಚಿತ್ರದುರ್ಗ ಬಂದಿರೋದ. ಸರ್, ಈಗ ನಾನು ನೇಮ್ ತಗೋತೀನಿ, ಇಲ್ಲ ಅಂತ ಹೇಳಲ್ಲ. ಒನ್ ಟೈಮ್ ಅಲ್ಲಿ ದರ್ಶನ್ ಸರ್ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಮಧ್ಯೆ ಮನಸ್ತಾಪಗಳು ಬಂದಾಗ ವಿಜಯಲಕ್ಷ್ಮಿ ಮೇಡಮ್ ಜೊತೆಗೆ ಅವ್ರ ಪರವಾಗಿ ನಿಂತು ಒಂದು ಸುದ್ದಿಗೋಷ್ಠಿ ಮಾಡಿ ಅವರಿಗೆ ಸಾಂತ್ವನ ಹೇಳಿದಂತವ್ರು ಸುದೀಪಣ್ಣ. ಸೊ ಇವತ್ತು ಏನೋ ಬೇರೆ ಬೇರೆ ಮನಸ್ತಾಪಗಳು, ವೈಮನಸ್ಸುಗಳು ಬಂದು ಅವರಿಬ್ರು ಚೆನ್ನಾಗಿದ್ದಾರೆ. ಸೊ ಸರ್ ಮತ್ತೆ ದರ್ಶನ್ ಸರ್ ಮಧ್ಯೆ ಏನೋ ಮನಸ್ತಾಪ ಬಂದಿದೆ. ಇವಾಗ ಅಫ್ಕೋರ್ಸ್ ಗಂಡನ ಪರವಾಗಿ ನಿಲ್ಬೇಕು ನಿಂತಿದ್ದಾರೆ, ಬಟ್ ಅವತ್ತು ಕಣ್ಣೀರ್ ಒರ್ಸಕ್ಕೆ ಸುದೀಪ್ ಸರ್ ಬೇಕಾಗಿತ್ತು. ಇವತ್ತು ಅದೇ ಕೆಂಡಕಾರದಕ್ಕೆ ವಿಜಯಲಕ್ಷ್ಮಿ ಅವ್ರು ನಿಂತಿದ್ದಾರೆ ಅಂತ ಅನ್ನೋದು ನನಗೂ ಅನ್ನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ. ಸೊ ಇದಕ್ಕೆ ಸುದೀಪ್ ಸರ್ ಏನ್ ರಿಯಾಕ್ಟ್ ಮಾಡ್ಬೋದು ಅಂತ? ನಾವೇನೇ ಮಾಡಿರಲಿ ಮಾಡಿದ ಅದ್ರ ಬಗ್ಗೆ ಬೇಡ, ಬಟ್ ಒಂದಂತೂ ಸತ್ಯಮ್ಮ, ಯಾರು ಏನೇ ಇರಲಿ ತಾವೆಲ್ಲರೂ ನಿಮ್ಮ ಮನೆಯವ್ರ ಪರ ನಿಲ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಸತ್ಯ ಸುಳ್ಳು ಸರಿ ಆಮೇಲೆ ನೋಡ್ಕೊಳ್ಳೋಣ. ಅದು ನಿಮ್ಮ ಗಂಡ ಆಗಿರಲಿ, ಹೆಂಡತಿ ಆಗಿರಲಿ, ಮಗು ಆಗಿರಲಿ, ತಂದೆ ಆಗಿರಲಿ, ತಾಯಿ ಆಗಿರಲಿ, ದಯವಿಟ್ಟು ಫಸ್ಟು ಫ್ಯಾಮಿಲಿ ಪರ ನಿಂತ್ಕೊಳ್ಳಿ, ಆಮೇಲೆ ಮಿಕ್ಕಿದವ್ರ ಒಳ್ಳೇದೋ ಕೆಟ್ಟದ್ದು ಆಮೇಲೆ ನೋಡೋಣ. ಅದರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಸೆಕೆಂಡ್ಲಿ, ಅದು ಮುಗಿದು ಯಾವುದೋ ಕಾಲ ಆಗೋಯ್ತು, ನೀವು ಇನ್ನೂ ಅಲ್ಲೇ ಇದ್ದೀರಾ. ನೀವೇ ಡಿಸೈಡ್ ಮಾಡ್ತೀರಾ? ಒಂದು ಮಾರ್ಕ್ ಇರೋಕ್ಕೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಕೂಡ ಕಾಯ್ತಾ ಇದ್ವಿ ರಿಸಲ್ಟ್ನ. ಯಾಕಂದ್ರೆ ಚೆಕ್ ಕೊಟ್ಟಾಗಿದೆ ಇವಾಗ ಪೈರಸಿ ಮಾಡೋರಿಗೆ, ಪೈರಸಿ ಮಾಡೋ ಆಫರ್ ಹೇಗೇನೆ ಮಾರ್ಕ್ ಮಾಡಕ್ ಬರ್ತಾ ಇದ್ದಾರೆ. ಹೇಳಿ ಏನ್ ಸರ್ ಕ್ವಶನ್ ಮಾಡ್ತೀವಿ? ಹೇಳ್ತಾ ಇದ್ದೆ ಇದನ್ನ ಕಡೆಗೆ ಮುಗಿಸ್ಬೇಕು ಅಂತಾನೆ ಪ್ರಾರಂಭ ಮಾಡಿದ್ದೀನಿ. ಅದಕ್ಕೋಸ್ಕರ ಒಂದ್ ನಿಮಿಷ ತಾಳಿ, ಇನ್ ಯಾರಿಗಾರ ಏನಾದ್ರು ಕೇಳಕ್ಕಿದ್ಯಾ? ಮೈಥಾಲಜಿಕಲ್ ಮೈಥಾಲಜಿಕಲ್ ಜಾಸ್ತಿ ಕುದುರೆ ಇಲ್ಲ ರೀ. ಮೈಥಾಲಜಿಕಲ್ ಕುದುರೆ ಇಲ್ಲ, ರಥ ಓಡ್ಸೋರು ಯಾರು? ನಾವು ಹಿಂದೆ ಸೇಫ್ ಆಗಿ ನಿಂತಿರ್ತೀವಿ, ಅದಕ್ಕೆ ಮೈಥಾಲಜಿ ಅನ್ನೋದು. ಹಿಸ್ಟಾರಿಕಲ್ ಬಂದ್ರೆ ಕುದುರೆ ಮೇಲೆ ಇರಬೇಕು, ಮೈಥಾಲಜಿಯಲ್ಲಿ ಅದೆಲ್ಲ ಇಲ್ಲ, ಹಿಂದೆ ನಿಂತಿರೋದು ರಥದಲ್ಲಿ. ನನಗೆ ಫೋನ್ ಬಂತು ಅಂದರೆ ನನಗೆ ಯಾರೋ ಭಾಳ ಬೇಕಾದವರು ಅಂತ ಅರ್ಥ. ಫೋನ್ ಬಂತು ಅಂದರೆ ಖಂಡಿತ ಎತ್ತುತ್ತೀನಿ. ನಾನು ಯಾವಾಗಲೂ ನನ್ನ ಫೋನ್ ಯಾವಾಗಲೂ ಒಂದು ರಿಂಗಿಂಗಲ್ಲೇ ಇಟ್ಕೋತೀನಿ. ಕಾರಣ ಏನಂದರೆ, ವೈಯಕ್ತಿಕವಾಗಿ ನನ್ನ ಸ್ನೇಹಿತರಿಗೆ ನನ್ನ ಅವಕಾಶ ಬಂದರೆ, ನನ್ನ ಅವಶ್ಯಕತೆ ಬಂದರೆ ಖಂಡಿತ ಇರ್ತೀನಿ. ನನಗೆ ಯಾರು ಸುಮ್ಮನೆ ಮಾಡಿಲ್ಲ, ಕೆಲವರು ಪ್ರೀತಿ ಮಾಡೋರು ಮಾಡಿದಾರಮ್ಮ. ಅವರು ರಾತ್ರಿ ತೀರ್ಥಯಾತ್ರೆ ಆದ್ಮೇಲೆ ನೆನಪಾಗ್ಬಿಡ್ತೀನಿ ನಾನು. ಲವ್ ಯು ಅನ್ಕೊಂಡಿದ್ದಾರೆ ಕೆಲವರು. ಆಯ್ತು ಇಡ್ರಿ ಅಂದ್ರೆ ಇಡಲ್ಲ. ಹೇಳುದಲ್ಲ ಇಲ್ಲ ಅಂತ. ನೀವು ಲಾಸ್ಟ್ ನಿಮ್ದು. ಹಾ, ಮಾರ್ಕ್ ಸಿನಿಮಾ ನೋಡ್ಬಿಟ್ಟು ಯಾರು ಒಳ್ಳೆ ರಿಪೋರ್ಟ್ ಕೊಡ್ತಿರೋ ಸಾಕ್ಷಿ ಸಮೇತ ದಯವಿಟ್ಟು ಬನ್ನಿ, ಫುಲ್ ಉಪಚಾರ ಮಾಡ್ತೀವಿ. ಆಮೇಲೆ ನಿಮ್ಮೊಟ್ಟಿಗೆ ಬಂದಿರೋರು ಯಾರಾದ್ರೂ ಸುಳ್ಳು ಹೇಳಿ ರಾಂಗ್ ರಿಪೋರ್ಟ್ ಕೊಟ್ಟಿದ್ರೆ ಆ ಸ್ಕ್ರೀನ್ ಶಾಟ್ ತಗೊಂಬಂದ್ಬಿಡಿ, ಅವ್ರನ್ನಲ್ಲೇ ಸೈಡಿಗೆ ಇಡ್ಬೇಕು ನಾನು. ಡನ್ನ ಹೋಗಿ ತೊಗೊಳ್ಳಿ. ತಮಿಳ್ನಾಡಲ್ಲಿ ಯಾವಾಗ ಮಾರ್ಕ್ ಸಿನಿಮಾದ ಪ್ರೆಸ್ ಮೀಟ್ ಆಗಿತ್ತು, ಸೊ ಆವಾಗಿಂದ ತುಂಬಾ ಚರ್ಚೆಗಳಾಗ್ತಾ ಇದೆ. ಬಿಕಾಸ್ ಒಬ್ರು ಕೇಳಿರುವಂತಹ ಪ್ರಶ್ನೆಗಳಿಂದ ತುಂಬಾ ವೈರಲ್ ಆಗ್ತಾ ಇದೆ. ಸರ್, ನೀವು ಯಾವ್ದಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರಾ ನಟಿಯರ ಬಗ್ಗೆ ಈ ರೀತಿ ಕ್ವಶನ್ಸ್ ಬರ್ಬೋದಾ? ಏನ್ ಪ್ರಾಬ್ಲಮ್ ಇಲ್ಲ, ಅದೇನು ತಪ್ಪೇನಿಲ್ಲ. ಯಾಕಂದ್ರೆ ನಾನು ಅಲ್ಲಿ ತಮಾಷೆಗಿತ್ತು, ಬಟ್ ಅಲ್ಲೂ ಕೇಳಿದೆ. ಅವರು ಲಾಸ್ಟೇ ಕೇಳಿದ ಕ್ವಶನ್. ಫಸ್ಟ್ ಕೇಳಿದ್ರೆ ಹೀರೋ ಆಗ್ತಾ ಇದ್ರು, ಅವ್ರು ಎಲ್ಲಾ ಮುಗಿದ್ಮೇಲೆ ಕೇಳ್ಬಿಟ್ಟು ಪಾಪ ತಗ್ಲಾಕೊಂಡ್ಬಿಟ್ರು ಅವರಲ್ಲಿ. ಬಟ್ ಇನ್ನೊಂದು ಹೇಳ್ತೀನಿ ಕೇಳಿ, ಇವತ್ತು ನಾನು ಇಲ್ಲಿ ಕೂತಿದ್ದೀನಿ, ಅಕ್ಕಪಕ್ಕ ನನ್ನ ಆರ್ಟಿಸ್ಟ್ ಇಲ್ಲ, ಡೈರೆಕ್ಟರ್ ಇಲ್ಲ, ಯಾರಿಲ್ಲ, ಸೈಡ್ ಲೈನ್ ಮಾಡಿದೆ ಅಂತಾನೆ. ಇಟ್ಸ್ ನಾಟ್ ಲೈಕ್ ದಟ್. ನಮ್ಮ ಸಿಸ್ಟಮಲ್ಲಿ ನಾವು ಆ ಥರ ನೋಡ್ತಾ ಇರಲ್ಲ. ಇನ್ಫ್ಯಾಕ್ಟ್ ಅವರಿಗೆಲ್ಲ ಹೋಗ್ಬಿಟ್ಟು ಪ್ರೆಸ್ ಮೀಟಿಂಗ್ ಬಿಟ್ಟಾಕಿ ಇಡೀ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಯಾವ ಥರ ಅವ್ರನ್ನ ನೋಡ್ಕೊಂಡ್ವಿ, ಎಷ್ಟು ಸೆಕ್ಯೂರ್ಡ್ ಆಗಿಟ್ವಿ ಅವ್ರನ್ನ.
ಒಂದು ಸತಿ ಅವ್ರಿಗೆ ನೋವಾಗ್ದಿದ್ದಂಗೆ, ಫ್ಯಾಮಿಲಿ ಇದಾಗ್ದಿದ್ದಂಗೆ. ಸಿ, when it is a woman working with us, madam, you know definitely that, you know, you have your own timelines, you know, you have your own issues, you need little pampering, support. ಅದಷ್ಟು ಅರ್ಥ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೇವೆ ಅವರೆಲ್ಲರೂ ನಾವು. ಅದಕ್ಕೆ ತಾನು ಅಷ್ಟು ಖುಷಿಯಾಗಿದ್ದಾರೆ. ಯಾವುದೋ ಒಂದು ಕೂತಿರೋ ಅರೇಂಜ್ಮೆಂಟಲ್ಲಿ ಆ ಕಡೆ ಈ ಕಡೆ ಹಾಕ್ಬಿಟ್ರು ಅಂದರೆ ಏನು ಮಾಡೋಕ್ಕಾಗತ್ತೆ? ಇವಾಗ ಇವರೆಲ್ಲ ಇಲ್ಲಿ ಕೂತಿಯಾರು ಹುಡುಗರು, ಇಲ್ಲ ಹುಡುಗರು ಸೈಡಿಗೆ ಹಾಕಿದ್ರು ಅಂತಾನ? ಅವರು ಕಂಫರ್ಟಬಲ್ ಇದ್ದಾರೆ, ಕೂತಿದ್ದಾರೆ, ಇವರು ಕಂಫರ್ಟಬಲ್. ಅದ್ರಲ್ಲಿ ಏನಿದೆ? ನಮ್ಮ ತಲೆಯಲ್ಲಿ ಅವೆಲ್ಲ ಇಲ್ಲ. ಎಷ್ಟೋ ಸಿನಿಮಾಗಳು ಬಂದಿದೆ ಅಂದ್ರು, ಬಟ್ ಯಾವ ಸಿನಿಮಾ ಪ್ರಮೋಷನ್ ಅಲ್ಲಿ ಇಷ್ಟೊಂದು ಬೋಲ್ಡ್ ಆಗಿರ್ಬೋದು, ಇಷ್ಟೊಂದು ಅಗ್ರೆಸಿವ್ ಆಗಿ ನೀವು ಮಾತಾಡ್ತಾರೆ? I'm not aggressive now also. I think I'm just being, no, it's not aggressive. I'm being calm. I'm just answering politely and upfront. ನನಗೆ ಲೈಫಲ್ಲಿ ಮುಚ್ಚುಮರೆ ಮಾಡಿ ಕದ್ದು ಮುಚ್ಕೊಂಡು ಹೋಗೋಂಥದ್ದೇನಿಲ್ಲ. ನಿಮ್ಗೆ ಅಪ್ಫ್ರಂಟ್ ಮಾಡಿದ್ದೀನಿ, ಕೇಳಿದ್ದಕ್ಕೆ ಅಷ್ಟು ಉತ್ತರ ಕೊಟ್ಟಿದ್ದೀನಿ. ನಾನು ಯಾವತ್ತು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ನಾನು ಮಾತಾಡ್ತಾ ಇಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಮೇಡಮ್ ಅವ್ರು ಕೇಳಿದಾಗ ಅಲ್ಲೂ ಹೇಳಿದೆ ತಾನೆ, ಇದ್ರ ಮೇಲೆ ಹೋಗಬೇಡಿ ಅಂತ. ಕಾರಣ ಏನಂದ್ರೆ ಐ ಆಮ್ ಆಸಿಲೇಟಿಂಗ್ ದೇರ್ ಓನ್ಲಿ. ಇವಾಗ ನನ್ನ ದೃಷ್ಟಿಕೋನ ಎಲ್ಲಿವರೆಗೆ ಹೋಗೋಕ್ಕಾಗುತ್ತೋ ಆ ಸೀಮಿತದಲ್ಲಿ ಉತ್ತರ ಕೊಡ್ಬೋದು. ಅದ್ರ ಮೇಲೆ ನನಗೆ ಗೊತ್ತಿಲ್ಲ ಇನ್ನು. ಯಾಕೆ ಗೊತ್ತಿಲ್ಲ ಅಂದರೆ ಪೈರಸಿ ಹಿಂದ್ಗಡೆ ಏನು ಎತ್ತ ಏನು ಹಿಡಿತೀನಂದೆ ನಾನು. ಬಟ್ ಇನ್ನೊಂದು ಹೇಳ್ತೀನಿ, ಸೈಲೆಂಟ್ ಆಗಂತ ಏನಕ್ಕೆ ಹೇಳಿದೆ ಅಂದರೆ, ಅಫ್ಕೋರ್ಸ್ ನನಗೂ ಸಾಕಾಗಿ ಹೋಗಿದೆ ಈ ವಿಚಾರದಲ್ಲಿ. ಪೈರಸಿ ಆಗ್ಬೇಕಾದ್ರೆ ಓಲಿ ಬಿಡು ಎಲ್ಲ ಮಾಡಿ ಹೋಗಿ ಏನು ಮಾಡ್ತಾ ಇದ್ದೀರಾ ಮಾಡಿ, ಸೈಲೆಂಟ್. ಓಕೆ, ಇದು ಆಗ್ತಾಯಿಲ್ಲಮ್ಮ. ಆ್ಯಂಡ್ ಐ ಹ್ಯಾವ್ ಟು ಬಿ ಅಗ್ರೆಸಿವ್ ಟು ಪ್ರೊಟೆಕ್ಟ್ ಮೈ ಚೈಲ್ಡ್. ನನ್ನ ಮಗುನ ಉಳಿಸ್ಬೇಕಮ್ಮ ನಾನು ಅದಕ್ಕೇನು ಬೇಕೋ ತಂದೆಯಾಗಿ ಮಾಡೇ ಮಾಡ್ತೀನಿ. ಇವತ್ತು ಆ ಸ್ಥಾನದಲ್ಲಿ ನನ್ನ ಸಿನಿಮಾ ಇದೆ, ನಾನು ಮಾಡೇ ಮಾಡ್ತೀನಿ. ಅದಕ್ಕೆ ಧೈರ್ಯವಾಗಿ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡೋದೇನಿದೆ? ಧೈರ್ಯವಾಗಿ ಹೇಳಿದೆ ತಾನೆ, ಅದನ್ನ ಮೆಚ್ಚಿ. ಸರ್, ಅದು ಎಲ್ಲರಿಗೂ ಒಂದು ಪ್ರಶ್ನೆ ಅಂತ ಬಂದಿತ್ತು. ಅದಾದ್ಮೇಲೆ ಈಗ ಯುದ್ಧ ನೀವು ಹೇಳಿದ್ದೆ ಅವತ್ತಿಗೆ, ನಾನು ಯುದ್ಧಕ್ಕೆ ನಾವು ಎಲ್ಲಿದ್ದೀರಿ ಅಂತ ಆಗ್ಲೂ ಉತ್ತರ ಕೂಡ ಕೊಟ್ಟಿದ್ದೆ. ಬಟ್ ನಿಮ್ಮದೇ ಆಗಿರುವಂತಹ ಒಂದು ಗಜಪಡೆ ಇದೆ, ಅವ್ರನ್ನ ಯುದ್ಧಕ್ಕೆ ಯಾವ ರೀತಿ ತಯಾರು ಮಾಡಿ? ಯಾವ ಗಜಪಡೆ? ಈಗ ಒಂದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹೊರನಾಡ್ತಾ ಇದೆ, ಸುದೀಪ್ ಸರ್ ಅವ್ರಿಗೆ ಬೇಕಾದಂತ ಮಾತ್ರ ಇಟ್ಕೋತಾರೆ ಅನ್ನುವಂಥದ್ದು. CCL ಆಗಿರ್ಬೋದು, ಬಿಗ್ ಬಾಸ್ ತಪ್ಪೇನು? ಅದಕ್ಕೆ ಗಜಪಡೆ ಅಲ್ಲಮ್ಮ, ಇವಾಗ ಗಜಪಡೆ ಬರಲ್ಲಮ್ಮ. ಅದು ನನ್ನ ಬಳಗ, ನನ್ನ ಸ್ನೇಹಿತರು. ಈಗೇನಾಗಿದೆ, ನಾವೆಲ್ಲರೂ ಕಂಫರ್ಟ್ ಝೋನಲ್ಲಿ ತಾನೇ ಇರ್ತೀವಿ. ಈಗ ನನಗೆ ಯಾರ್ಯಾರು ಕಂಫರ್ಟಬಲ್ ಇದ್ದಾರೋ ಅವರೊಟ್ಟಿಗೆ ಇರ್ತೀವಿ. ಅಲ್ಲಿ ಏನಾಗಿದೆ, ಕಂಫರ್ಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಜಾಸ್ತಿ ಏನು ಬಂದಾಗ ನನ್ನ ಮೇಲೆ ಅವ್ರನ್ನ ನೋಡ್ಕೊಬೇಕು ಅನ್ನೋದಿರಲ್ಲ. ಅವರು ಕಂಫರ್ಟಬಲ್ ಆಗಿರ್ತಾರೆ. ಸಪೋಸ್ ಅವ್ರು ಬಂದರು ಅಂದ ತಕ್ಷಣ ನಾನೆಲ್ಲೋ 1 hour ಬ್ಯುಸಿಯಾಗಿ ಏನೋ ಫೋನಲ್ಲಿ ಮಾತಾಡ್ತಾ ಇದ್ರೆ ಅವ್ರು ತಪ್ಪು ತಿಳ್ಕೊಳ್ಳಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ, ಆಲ್ಮೋಸ್ಟ್ 1.25 hour ಮೇಲಾಗಿರ್ಬೋದು, ಗೊತ್ತಿಲ್ಲ, ಜಾಸ್ತಿ ಆಗಿರ್ಬೋದು. ದೇ ಆರ್ ಆಲ್ ಸಿಟ್ಟಿಂಗ್ ದೇರ್. ಅಯ್ಯೋ ನಮ್ಮನ್ನು ಆಯಿತು, ನಾವು ಬಂದ್ವಿ, ಬೋರ್ ಹೊಡಿತಾ ಇದೆ, ನಮಗೇನೋ ಇಲ್ಲ, ಕರೆದಿಲ್ಲ. ಇದು ಬಂದಾಗ ನನ್ನ ಝೋನಲ್ಲಿ ಬರಲ್ಲ. ನಮ್ಮನೆ ಅಂತ ಬಂದಾಗ ಎಷ್ಟೋ ಜನ ನಮ್ಮ ಮನೆಗೆ ಬರ್ತಾರೆ, ಕರಿದೇ ಬಂದಿರ್ತಾರೆ. ಸಮಟೈಮ್ಸ್ ನಾನು ಕೂತ್ಕೊಂಡು TV ನೋಡ್ತಾ ಇರ್ತೀನಿ, ಸಮಟೈಮ್ಸ್ ಮೂಡಿರಲ್ಲ, ಏನೋ ಒಂದು ಕೂತ್ಕೊಂಡಿರ್ತೀನಿ, ಒಂದು ಡ್ರಿಂಕ್ ಹಿಡಿದು ಕೂತಿರ್ತೀನಿ. ಸಮಟೈಮ್ಸ್ ನನ್ನ ಪಾಡಿಗೆ ನಾನು ಎಷ್ಟೋ ಹೊತ್ತು ಮಾತಾಡಿರಲ್ಲ. ದಟ್ ಈಸ್ ಮೈ ಕಂಫರ್ಟ್ ಝೋನ್. ಅವರು ಸೈಲೆಂಟಾಗಿ ಕೂತಿರ್ತಾರೆ, ಅವಾಗ ಮಾತಾಡ್ತೀವಿ, ಏನು ನಡೀತದೆ ಮತ್ತೆ. ಐ ಥಿಂಕ್ ವಿ ಆಲ್ ನೀಡ್ ಸಚ್ ಪೀಪಲ್ ಇನ್ ಲೈಫ್. Correct? And I have such people in my life, and after so many years in the industry, don't I deserve that? A little bit of calmness. Correct? So that's all. I'm in my zone. I'm in my world. That's all it is. ನೋಡೋರೆಲ್ಲರೂ ಗಜ ಥರ ಕಾಣ್ತಾ ಇರ್ತಾರೆ. ಒಳ್ಳೆ ಸರ್, ನೆಕ್ಸ್ಟ್ ಸಿನಿಮಾದಲ್ಲಾದ್ರೂ ಹೀರೋಯಿನ್ ಇರ್ತಾರೆ ಸರ್? ಅದೇನು ಮ್ಯಾಕ್ಸ್ ಅಲ್ಲಿ ಇರಲಿಲ್ಲ, ನಮಗೊಂದು ಲವ್ ಸಾಂಗ್ ಹಾಗೆ ಹೀರೋಯಿನ್ ಇಲ್ಲ. ಲಾಸ್ಟ್ ಟೈಮ್ I told you, I'm doing a rom-com next. It's a very beautiful organic script ಅದು. ಆ್ಯಂಡ್ ತುಂಬ ಇಷ್ಟ ಆಗಿದೆ. ಒಂದು ಸುಕುಮಾರ್ ಡೈರೆಕ್ಟರ್, ಅವ್ರ ಟೀಮಿಂದ ಬಂದಿರೋವಂಥದ್ದು. ಆ್ಯಂಡ್ ತುಂಬ ಇಷ್ಟ ಆಯ್ತು ನನಗೆ. ಆಫ್ಟರ್ ಲಾಂಗ್ ಟೈಮ್ ತುಂಬ ಲಘು ಇದೆ, ತುಂಬ ಕಾಮಿಡಿ ಇದೆ, ತುಂಬ ಚೆನ್ನಾಗಿದೆ ಕತೆ. ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಐ ಥಿಂಕ್ ಇಟ್ಸ್ ವೆರಿ ಸ್ಟೈಲಿಶ್ ಆಲ್ಸೋ. ಸೊ ಯಾ, ಬೇರೆ that's it. Thank you so much. ಬಟ್ ಅಲ್ಲಿ ಕುತ್ಕೊಂಡು ನಾನು ಏನೋ ನೋಡ್ತಾ ಇರ್ತೀನಿ, ಅದು ಹೇಳೋಕೆ ಅದೇನೋ ಅಲ್ಲ, ಚಿಮ್ನಿ ಹತ್ರ ಕೂತ್ ನೋಡ್ತಾ ಇರ್ತೀನಿ. ಕೆಳಗಡೆ ನಮ್ಮ ಪ್ರತಾಪ ಆ್ಯಪ್ ಕ್ಯಾರೆಕ್ಟರ್ ಇರ್ತಿರ್ತಾರೆ, ಅವರು ಅಲ್ಲಿದ್ದರು. ಆ್ಯಂಗಲ್ ಕೊಡೋಕ್ಕೋಸ್ಕರ ಅಲ್ಲೇ ನಿಂತಿದ್ರು. ಫ್ರೇಮಲ್ಲಿ ಇನ್ನೊಂದು ಫ್ರೇಮಲ್ಲಿ ಅವರಿದ್ದಾರೆ. ಇಬ್ಬರದ್ದು ಕಾಂಬಿನೇಷನ್ ಒಂದು ಶಾಟ್ ಇದೆ, ಒಂದು ಸೋಲೋ ಶಾಟ್ ಇದೆ. ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೆ ನಾನು ಉಸಿರು ಬಿಡೋದು ನೋಡ್ಬಿಟ್ಟು ಜೆನ್ಯೂನಾಗಿ ಕೇಳಿದ್ರು, ಸರ್ ಆರ್ ಯು ಓಕೆ ಅಂದರು. ನಾನು ಆ್ಯಕ್ಚುಲಿ ಅದು ಅವನು ಇದು ಮಾಡ್ತಾನೆ. ನಾನು ಸುಮ್ಮನೆ ಕೋಪದಲ್ಲಿ ಸುಮ್ಮನೆ ಹೇಳಿದೆ, ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ ಅಂದ್ಬಿಟ್ಟು ನಕ್ಬಿಟ್ಟು ಇನ್ನೇನೋ ಹೇಳಿದೆ, ಅದು ಕಟ್ಟಾಗಿದೆ. ಅದು ಎಷ್ಟು ಸೂಟ್ ಆಗೋಯ್ತು ಸಿನಿಮಾಗೆ, ಸಿಚುವೇಶನ್ಗೆ ಅಂದರೆ ಇಮ್ಮಿಡಿಯೇಟಾಗಿ ಸ್ಟಂಟ್ ಸಿಲ್ವರ್ ಸರ್ ಇದು ಪಕ್ಕಾ ಟ್ರೇಲರ್ ಶಾಟ್ ಸರ್ ಅಂದರು. ನಾವು ಅದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಡೈರೆಕ್ಟ್ರಿಗೆ ಕೇಳಿದೆ,
ಆಮೇಲೆ ನೋಡಕ್ಕೆ ಹೋದ್ರೆ ಅದೆಷ್ಟು ಚೆನ್ನಾಗಿ ಕೂಡ್ಕೊಂಬತ್ತು ಅಂದರೆ ದಟ್ ಸೀನ್ ಎಷ್ಟು ಇಮೋಷ್ನಲ್ಲು ಸೀರಿಯಸ್ ಆಗಿರೋ ಸೀನ್ ಈ ಒಂದು ಡೈಲಾಗಿಂದ ಮ್ಯೂಸಿಕಲ್ ಚೇಂಜ್ ಓವರ್ ಆಗಿ ನೆಕ್ಸ್ಟ್ ಸೀನಿಗೆ ಲೀಡ್ ಕೊಡ್ತಾ ಇದೆ. ಬ್ಯೂಟಿಫುಲಿ ಸಿಂಕ್ ಆಯ್ತು ಅದು. 100% ಆಗುತ್ತೆ. ಯಾಕೆ ಆಗದೆ ಇರೋದೇನು? ಇನ್ಫ್ಯಾಕ್ಟ್ ಇನ್ಫೋ ನಮ್ಮ ಗ್ಯಾಂಗಲ್ಲೇ 4-5 ಜನ ಬಿಟ್ಬಿಟ್ಟಿದ್ದಾರೆ. ಗಾಡ್ ಬ್ಲೆಸ್. ಸರ್ ನನ್ನ ಹೆಸರು ಮಂಜು ಅಂತ, ಯುವಕರಿಂದ ಮ್ಯಾಥ್ಸ್ ಅಲ್ಲಿ ಸಸ್ಪೆಂಡ್ ಆಗಿ ರೀಜಾಯ್ನ್ ಆಗಿದ್ರಿ. ಮಾರ್ಕ್ ಅಲ್ಲಿ ಸಸ್ಪೆಂಡ್ ಆಗಿ ರುದ್ರಾವತಾರ ಬರುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ ಇದೆ. ಹಿ ಈಸ್ ಆಲ್ವೇಸ್ ಒಂದು ಸಸ್ಪೆಂಡ್ ಆಗಿ ಆಲ್ಮೋಸ್ಟ್ 1 year ಆಗಿರುತ್ತೆ. ಹಿ ಹ್ಯಾಸ್ ಅನದರ್ 10 to 11 months ಆಫ್ ಸಸ್ಪೆನ್ಷನ್ ಸ್ಟಿಲ್ ಟು ಗೋ. ಇದರಲ್ಲಿ ಸಸ್ಪೆಂಡ್ ಆದ ನಂತರ ಸಸ್ಪೆಂಡ್ ಆಗಿ ಆಲ್ಮೋಸ್ಟ್ 1 year ಆಗಿದೆ. 1 year ಆದ್ಮೇಲೆ ಸ್ಟೋರಿ ಸಸ್ಪೆಂಡ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಸಸ್ಪೆಂಡ್ ಆಗೋದು ಇಟ್ ಈಸ್ ಜಸ್ಟ್ ಎ ಮೆಟಫಾರಿಕ್ ಇದು. ಅದರಲ್ಲಿ ಅದಕ್ಕೆ ಸಸ್ಪೆನ್ಷನ್ಗೆ ಏನು ಲಿಮಿಟ್ ಇಲ್ಲ. ಬಟ್ ಏನಾಗುತ್ತೆ ಅಂದರೆ ಅವ್ರು ಪೊಲೀಸ್ ಅಧಿಕಾರಿ ಆಗಿದ್ದಾಗ ಎಷ್ಟು ಸ್ಟ್ರಾಂಗ್ ಇದ್ರು ಏನವರು ಅದೊಂದು ಥ್ರೆಟ್ ಬೇರೆಯವ್ರಿಗೆ ಇರುತ್ತಲ್ಲ. ಅವ್ರು ಬರೋದು ಬೇಡ ಸರ್, ಅವ್ರು ಒಳಗಡೆ ಬರ್ದಿದ್ದಾಗ ನೋಡ್ಕೊಳ್ಳಿ ಸರ್, ಅವ್ರು ಬರೋದು ಬೇಡ ಸರ್, ಒಳಗೆ ಬರ್ದಿದ್ದಾಗ ನೋಡ್ಕೊಳ್ಳಿ ಅನ್ಬೇಕಾದ್ರೆ ಅವ್ರಿಗೆ ಒಂದು ಹಿಸ್ಟ್ರಿ ಇರಬೇಕಲ್ಲ. ಆ ಹಿಸ್ಟ್ರಿ ನಾವು ತೋರಿಸ್ದಲ್ಲೇ ಇರ್ಬೋದು, ಬಟ್ ಒಂದಿದೆ ಅವರಿಗೆ. ಇದಲ್ದೇ ಇಷ್ಟು ದಿನದಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಪ್ಲಾನ್ ಹಾಕೊಂಡಿದ್ರಿ. ಏಕೆಂದ್ರೆ ಒಂದು ಸೆಟ್ ಆಗೋದಕ್ಕಿಂತ ಮುಂಚೆ, ಸೆಟ್ ಮುಗೀತು ಅಲ್ಲಿ ಶೂಟ್ ಮುಗಿಯೋದಕ್ಕಿಂತ ಮುಂಚೆನೆ ಮತ್ತೊಂದು ಸೆಟ್ಟು, ಆ ಸೆಟ್ ರೆಡಿ ಆದ್ಮೇಲೆ ಮತ್ತೊಂದು ಸೆಟ್ ರೆಡಿ ಆಗೋದಕ್ಕಿಂತ ಮುಂಚಿತವಾಗಿ ಪ್ರತಿಯೊಂದು ರೆಡಿ ಆಗ್ತಿತ್ತು. ಆ ಹರಿಬರಿನಲ್ಲಿ ನಿಮ್ಗೆ ಏನಾದರೂ ಒಂದಷ್ಟು ಒತ್ತಡಗಳು ಅಥವಾ ಇಂಜುರೀಸ್ಗಳು ಆದ ಸಾಧ್ಯತೆಗಳಿದ್ವಾ? ಸಿ, ಇಂಜುರೀಸ್ ಇಲ್ಲದೆ ನೋಬಡಿ ಕ್ಯಾನ್ ಬಿ ಅನ್ ಆಕ್ಟರ್, ನಾಟ್ ಓನ್ಲಿ ಜಸ್ಟ್ ಮೀ. ಈವನ್ ಹೀರೋಯಿನ್ಸ್ಗಳನ್ನ ಆಕ್ಟ್ರೆಸಸ್ನ ತೊಗೊಳಕ್ಕೆ ಹೋದ್ರೆ ಅವ್ರಿಗೆ ಅವ್ರದೇ ಇಂಜುರೀಸ್ ಇರುತ್ತೆ. ಈಗ ನಾವು ನೋಡೋಕೆ ಹೋದ್ರೆ ಇಷ್ಟು ಉದ್ದ ಇದ್ದೀವಿ. ಕೆಲವು ಟೈಮ್ ಪಾಪ ಅವ್ರು ಹೀಲ್ಸ್ ಹಾಕೊಂಡೆಲ್ಲ ಓಡಾಡಬೇಕು, ಕಾಲು ಕಚ್ಚುತ್ತೆ, ಶೂ ಕಚ್ಚುತ್ತೆ, ನಿಮಗೆ ಗೊತ್ತಿರುತ್ತೆ, 1000 ಇರುತ್ತೆ, ಬಟ್ ತೋರಿಸ್ಕೊಳಂಗಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಇರುತ್ತಮ್ಮ, ಹೇಳ್ಕೊಳಕ್ಕಾಗಲ್ಲ. ದೇ ವಿಲ್ ಹ್ಯಾವ್ ದೇರ್ ಓನ್ ಹೆಲ್ತ್ ಇಶ್ಯೂಸ್, ವಿಲ್ ಹ್ಯಾವ್ ಅವರ್ ಓನ್ ಇಂಜುರೀಸ್. ಬಟ್ ಅಲ್ಟಿಮೇಟ್ಲಿ ಸುಪ್ರೀಂ ನಾವೆಲ್ಲ ನೋಡೋದೇನೋ ಒಂದು ಎಂಟರ್ಟೈನ್ಮೆಂಟ್. ಕ್ಯಾಮ್ರಾಗೆ ಹೋಗ್ಬಿಟ್ಟು ಕಾರಣ ಹೇಳೋಕ್ಕಾಗಲ್ಲ. ನಾಳೆ ನೀವು ಸಿನಿಮಾ ರಿಲೀಸ್ ಆದಾಗ ನಾವು ಯಾಕೆ ಡಲ್ ಕಾಣ್ತಾ ಇದ್ರಿ ಅಂದರೆ ನಾನು ಕಾರಣ ಕೊಡೋಕ್ಕಾಗಲ್ಲ. ಐ ಹ್ಯಾವ್ ಟು ಡೂ ಮೈ 100%. ದಟ್ ಈಸ್ ಅ ಚಾಯ್ಸ್. ನಿಮ್ಮ ವಿಷಯಕ್ಕೆ ಬರ್ತೀನಿ. ಈಗ ನೀವೇ ನ್ಯೂಸ್ಗಳಲ್ಲಿ ಕೂತ್ಕೊಂಡಾಗ ಎಷ್ಟೋ ಸಲ ನಿಮಗೆ 1000 ಇಶ್ಯೂ ಮನೇಲಿರ್ಬೋದು. ಹಾಗಂತ ನೀವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನ್ಯೂಸ್ ಓದಕ್ಕೆ ಕೂತ್ರೆ ಯು ಆರ್ ಡೂಯಿಂಗ್ ಇನ್ಜಸ್ಟಿಸ್ ಟು ದ ಚಾನಲ್, ಟು ದ ನ್ಯೂಸ್ ಆ್ಯಂಡ್ ಟು ದ ಪೀಪಲ್. ಸೊ ನಿಮ್ಗೆ ಅಳು ಅನ್ನೋದು ಎಷ್ಟೇ ನಿಮ್ಮಲ್ಲಿ ಇರ್ಬೋದು, ಅದನ್ನೆಲ್ಲ ಸೈಡಿಗೆ ಇಟ್ಟು ಮಾಡಿ ಆಮೇಲೆ ಹೋಗಿ ಕೂತಿರ್ತೀರ. ಕರೆಕ್ಟ್. ಬಟ್ ಐ ಗೆಸ್ ದಟ್ ಈಸ್ ಅ ಸ್ಯಾಕ್ರಿಫೈಸ್ ವಿಚ್ ಮೇಕ್ಸ್ ಯು ಬಿಕಮ್ ಆ್ಯಂಡ್ ಗ್ರೋ. ಕರೆಕ್ಟ್. ವಿ ಆರ್ ನೋ ಡಿಫ್ರೆಂಟ್. ಅದನ್ನೆಲ್ಲ ಸೈಡಿಗೆ ಇಟ್ಟು ಮಾಡಬೇಕಾದ. ಇಂಜುರೀಸ್ ಎಲ್ಲಿಲ್ಲ ಹೇಳಿ, ಯಾವುದಕ್ಕಿಲ್ಲ. ಮೊನ್ನೆ ನಿಮ್ಮ ಫಂಕ್ಷನಲ್ಲೇ ನೋಡಿದ್ರೆ ನಮ್ಮ ಇವೆಂಟಲ್ಲೇ ಕುಂಟ್ತಾ ಇದ್ದೆ ನಾನು. ಆಗ್ತಾ ಇರುತ್ತೆ, ಆಕ್ಸಿಡೆಂಟ್ಸ್ ಕೀಪ್ ಹ್ಯಾಪನಿಂಗ್. ಸುದೀಪ್ ಸರ್, ರಾಜಮೌಳಿ ಸರ್ ಇಂದ ರಿಷಬ್ ಸರ್ ಗೊತ್ತಿರೋದು ತುಂಬಾ ಜನ ಇದ್ದಾರೆ. ನಿರ್ದೇಶಕರು, ನಟರುಗಳ ಪತ್ನಿಯರು ಸಿನಿಮಾಗಳಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿದಾಗ ಆ ಎಲ್ಲಾ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಈ ಇಂಟೆನ್ಷನಲಿ ಮಾರ್ಕ್ ಸಿನಿಮಾಗೆ ಪ್ರಿಯಾಮ ಸಿನಿಮಾ ಹಿಟ್ಟು ಇದು ನಾನು ಯಾಂಗಲೇ ನೋಡಿರಲಿಲ್ಲ. ಕನ್ಫರ್ಮ್ ತಾನೆ ಹಿಟ್ ಆಗುತ್ತೆ. ನಿಮ್ಮ ಮಾರ್ಕ್ ಲ್ಯಾಂಡ್ ಮಾರ್ಕ್ ಆಗೋದಕ್ಕೆ ಸಾನ್ವಿ ಮತ್ತೆ ಪ್ರಿಯಾಮ ಕಾಂಟ್ರಿಬ್ಯೂಷನ್ ಡಬಲ್ ಹಿಟ್ ಇದು. ಏನ್ ಹೇಳ್ತೀವಿ? ಶಿ ವಾಂಟೆಡ್ ಟು ಗೆಟ್ ಎ ಡಿಸ್ಟ್ರಿಬ್ಯೂಷನ್. ಅವ್ರ ಸ್ವಂತ ದುಡ್ಡಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೆ ಅವ್ರದ್ದೇ ಆದಂಥ ಬಿಸ್ನೆಸ್ ಇದೆ, ಇನ್ವೆಸ್ಟ್ಮೆಂಟ್ಸ್ ಇದೆ. ಒಂದು ಖುಷಿ ಅಂತ ಓಪನ್ ಆಗಿ ಹೇಳಬೇಕು ಅಂದರೆ ಅವು ಎಲ್ಲೋ ನನ್ನ ದುಡ್ಡನ್ನು ತಂದು ಡಿಸ್ಟ್ರಿಬ್ಯೂಷನ್ ಮಾಡಿ ಆ ಥರ ಪರ್ಸನ್ ಅಲ್ಲ ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದವರು, ಇಲ್ಲಿಗೆ ಬಂದವರು, ಇನ್ವೆಸ್ಟ್ಮೆಂಟ್ಸ್ ಇದೆ ಅವರಿಗೆ, ಚೆನ್ನಾಗಿ ಮಾಡಿದ್ದಾರೆ. ಇನಿಷಿಯಲ್ ಡೇಸಲ್ಲಿ ನಂದೇನೋ ಒಂದು ಸಪೋರ್ಟ್ ಇರ್ಬೋದು, ಬಟ್ ಐ ಥಿಂಕ್ ಶಿ ಇಸ್ ಗ್ರೋನ್ ಆನ್ ಅವರ್ ಓನ್. ಆ್ಯಂಡ್ ವಿತರಕರ್ತರಾಗಿ ಅವ್ರದ್ದೇ ದುಡ್ಡಲ್ಲಿ ಬರ್ತಾ ಇರೋದು KG ಅವ್ರದ್ದು ಕಾಂಬಿನೇಷನ್ ಒಟ್ಟಿಗೆ. ಶಿ ವಾಂಟ್ಸ್ ಟು ಲರ್ನ್ ಡಿಸ್ಟ್ರಿಬ್ಯೂಷನ್, ವಿಚ್ ಇಸ್ ಗುಡ್. ಬಿಕಾಸ್ ನಾಳೆ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಒಂದು ಸಂಸ್ಥೆ ಬೆಳೀತು ಅಂದರೆ ಇನ್ನೂ ಹಲವಾರು ಸಿನಿಮಾಗಳಿಗೆ ಅವರು ಹೆಲ್ಪ್ ಆಗ್ತಾರೆ. ಸಂಸ್ಥೆಯಾಗಿ ಬೆಳೆದ್ರೆ ಎಷ್ಟೋ ಸಿನಿಮಾಗಳು ತೊಗೊಬೋದು, ನಂದು ಮಾತ್ರ ಅಲ್ಲ. ಇಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಸಾನ್ವಿ ಇಲ್ಲಿ ಸಾಂಗ್ ಆಗಿ ಬಂದಿದೆ, ಪಾಪ್ಯುಲರ್ ಆಗಿದೆ. ನಾಳೆ ಇನ್ನು 5-6 ಸಿನಿಮಾಗಳಿಗೆ ಹಾಡ್ಬೋದು, ಬೇರೆ ಹೀರೋಗಳ ಸಿನಿಮಾಗೆ ಹಾಡ್ಬೋದು. ಐ ಕನ್ಸಿಡರ್ ದಟ್ ಆಸ್ ಅ ಬ್ಲೆಸ್ಸಿಂಗ್. ಮಗಳ ಒಂದು ಕಂಠ ಸಿರಿ ನಿಮ್ಮನ್ನ ಸುಸ್ತು ಮಾಡ್ತಾ ಅಥವಾ ಎನರ್ಜಿ ಕೊಡ್ತಾ? ಯಾಕಂದ್ರೆ ಮಗಳು ಅಳೋ ಮೊದಲ ಸೌಂಡ್, ಅವಳು ಹುಟ್ಟಿದಾಗ ಆ ಸೌಂಡ್ ಇಂದ ಹಿಡಿದು ಈ ಸೌಂಡ್ ತನಕ ನಿಮ್ಗೆ ಎಷ್ಟು ಪ್ರೌಡ್ ಇದೆ ಸರ್ ಇವತ್ತು ನಿಮ್ದೇ ಸಿನಿಮಾಗೆ ಹಾಡಿ? ಅವರು ಅವತ್ತು ಹತ್ತಿರ್ಲಿಲ್ಲ ಅಂದ್ರೂ ಪ್ರೌಡ್ ಇರ್ತಾ ಇದ್ದೆ, ಇವತ್ತು ಹಾಡಿರ್ಲಿಲ್ಲ ಅಂದ್ರೂ ಪ್ರೌಡ್ ಇರ್ತದೆ. ಪ್ರೌಡ್ ಇಸ್ ನಾಟ್ ದ ವರ್ಡ್. ಆಸ್ ಫಾರ್ as ಅಚೀವ್ಮೆಂಟ್ಸ್ ಆರ್ ಕನ್ಸರ್ನ್, ಐ ಆಮ್ ವೆರಿ ವೆರಿ ಹ್ಯಾಪಿ. ಅವರಿಗೆ ಅವ್ರ ಓನ್ ಟ್ಯಾಲೆಂಟಲ್ಲಿ ಬಂದಿದ್ದಾರೆ, ಶ್ರದ್ಧೆಯಲ್ಲಿ ಬಂದಿದ್ದಾರೆ. ನನಗೆ ಇನ್ನೂ ಖುಷಿ ಆಗೋದು ಅವ್ರು ಬೇರೆ ಸಿನಿಮಾಗಳಿಗೆ ಹಾಡಿದಾಗ. ಹಾಯ್ ಕಿರಣ್, ಸೌಂಡ್ ಮಾಡಿನೇ ಬರ್ಬೇಕಾ? ಬಾಗ್ಲಕ್ಕಿ ಅವ್ರು ಬೇರೆ ಸಿನಿಮಾ ಹಾಡಿದಾಗ ಐ ಥಿಂಕ್ ಐ ಬಿ ಮೋರ್ ಹ್ಯಾಪಿ. ಬಿಕಾಸ್ ಇನ್ನೊಂದು ಸಿನಿಮಾಗೆ ಆ್ಯಸೆಟ್ ಆಗಲಿ, ಅವರಿಗೆ ಉಪಯೋಗಕ್ಕೆ ಬಂದರೆ. ಆ್ಯಂಡ್ ಐ ಗೆಸ್ ಐ ವಿಲ್ ಲುಕ್ ಇನ್ ಟು ದ್ಯಾಟ್ ಮೋರ್ ಹ್ಯಾಪಿಯರ್. ಬಟ್ ನಂದು ಇಲ್ಲಿದ್ರು ನಮ್ಮದೇ ಸಿನಿಮಾ ಮಾಡಬೇಕು ಅಂತಲ್ಲ, ಅದು ಎಲ್ಲದೂ ಮಾಡಲಿ ಅವರು. ನೋವು ಹೇಗಿದೆಯಾ? ಹೋಗ್ಬಿಟ್ಟಿದೆ.
ಲಾಯಲ್ ಇಲ್ಲ ಸರ್, ಅದು ಬಿಟ್ಟೋಯ್ತು. ಆ್ಯಂಡ್ ನನ್ನ ಕ್ವಶನ್ ಬಂದು ಲಾಸ್ಟ್ ಟೈಮ್ ಮ್ಯಾಕ್ಸಲ್ಲಿ ನೋಡಿದ್ರೆ ಪ್ರವೀಣ್ ಅವರು ಹಾಗೆ ಬಚ್ಚನ್ ಅವರು CCL ಆದವರು ಅವರು ಆರ್ಟಿಸ್ಟ್ ಆಗಿ ಕಾಣಿಸ್ಕೊಂಡಿದ್ರು. ಈ ಸರಿ ಪ್ರತಾಪ್ ಅವ್ರನ್ನ ನೀವೇ ರೆಫರ್ ಮಾಡಿದ್ದೀರಾ ಮಾರ್ಕ್ಗೆ ಅಂತ ಕೇಳ್ಪಟ್ಟೆ. ಸೊ ಪ್ರತಾಪ್ ಅವ್ರ ಬಗ್ಗೆ ಹೇಳೋಣ. ರೆಫರ್ ಮಾಡಿದ್ದಕ್ಕೆ ಹೇಳಲ್ಲ ಅಥವಾ ಹಾಗೆ ಹೇಳ? ಹಾಗೆ ಆರ್ಟಿಸ್ಟ್ ಅಂತ ಮತ್ತು ರೆಫರಿಂಗ್ ನೆಸೆಸಿಟಿ ಇಲ್ಲ. ಈಸ್ ಅನ್ ಆ್ಯಕ್ಟರ್. ಇನ್ಫ್ಯಾಕ್ಟ್ ಅವರು ಹೀರೋ ಆಗಿ ಮಾಡ್ತಾರೆ ಅವ್ರ ಸಿನಿಮಾಗಳಲ್ಲಿ. ನಮ್ಮ ಸಿನಿಮಾದಲ್ಲಿ ಒಂದು ಪೋಷಕ ನಟರಾಗಿ ಬಂದಿದ್ದಾರೆ ಅಂದರೆ ಐ ಆಮ್ ವೆರಿ ಹ್ಯಾಪಿ ದಟ್ ಹಿ ಅಗ್ರೀಡ್ ದಟ್ ಕ್ಯಾರೆಕ್ಟರ್. ಅವರೊಬ್ಬ ನಾಯಕ ನಟರು ಸರ್, ಎಷ್ಟೋ ಸಿನಿಮಾದಲ್ಲಿ ನಾಯಕ ನಟರಾಗಿದ್ದಾರೆ ಅವರು. ನಾನು ರೆಫರ್ ಮಾಡೋ ಅವಶ್ಯಕತೆನೇ ಇಲ್ಲ ಅವರಿಗೆ, ಬಿಕಾಸ್ ಈಸ್ ಅ ವೆರಿ ಟ್ಯಾಲೆಂಟೆಡ್ ಬಾಯ್. ನನಗೆ ತುಂಬ ಇಷ್ಟವಾದಂಥ ವ್ಯಕ್ತಿ ಅವರು. ಆ್ಯಂಡ್ ಈ ಸಿನಿಮಾದಲ್ಲಿ ಇದಕ್ಕೆ ತುಂಬ ಸೂಟ್ ಆಗ್ತಾರಂತ ಅನ್ನಿಸ್ತು. ಅವ್ರ ಹೆಸರು ಅಲ್ಲಿ ಪ್ರಸ್ತಾಪ ಬಂದಾಗ ಫಸ್ಟ್ ಥಿಂಗ್ ಐ ಸೆಡ್ ಇಸ್ ಪ್ಲೀಸ್ ಟೇಕ್ ಹಿಮ್, ಹಿ ಈಸ್ ವೆರಿ, ಬಟ್ ಕೇಳಿ ಒಂದು ಸಲ ಮಾಡ್ತಾರಾ ಅಂದ್ಬಿಟ್ಟು. ಯಾಕಂದ್ರೆ ನಾನಿದ್ದೀನಿ ಅನ್ನೋ ಕಾರಣಕ್ಕೆ ಸಲಿಗೆ ತೊಗೊಬೇಡಿ, ಕರೆದ ತಕ್ಷಣ ಬರ್ತಾರೆ ಅಂತ ಕೇಳಿ ಅವ್ರಿಗೆ ಹೇಳಿ, ಫ್ರೀಡಮ್ ಕೊಡಿ ಅವ್ರಿಗೆ, ಮಾಡೋದು ಇಲ್ಲ ಅಂತ, ಗಿವ್ ದಮ್ ದ ಫ್ರೀಡಮ್ ಟು ಸೇ ನೋ. ಬಟ್ ಹಿ ವಾಸ್ ವೆರಿ ಹ್ಯಾಪಿ, ಅವ್ರು ಬಂದರು. ಆ್ಯಂಡ್ ಪ್ರತಾಪ್ ಬಂದ್ಬಿಟ್ಟು ಈಸ್ ಫ್ರಮ್ CCL ಇಂದ, ಈಸ್ ಅ ವೆರಿ ಕ್ವೈಟ್ ಬಾಯ್. ಅವ್ರು ತುಂಬ ಮಾತುಕತೆ ಎಲ್ಲ, ಮಾತಾಡಿದಾಗೆಲ್ಲ ನೀವು ನೋಡಿದ್ದೀರ, ಒಂದು ಎಡವಟ್ಟು ಹೊಡೆದು ಜೋಕ್ ಅಂದ್ಬಿಡ್ತಾರೆ, ಆ ಥರ ಕ್ಯಾರೆಕ್ಟರ್ ಅದು. ಅವರಿಗೆ ಇವತ್ತು ಹೇಳೋ ಜೋಕ್ ನಾಳೆ ಅರ್ಥ ಆಗುತ್ತೆ, ಈ ಥರ ಎಲ್ಲ ಇದೆ ಅವ್ರದ್ದು ಕೆಲವು. ಸೊ ಅದು ಬಿಟ್ಟುಬಿಟ್ಟು ಸೌಂಡ್ ಇಲ್ಲ, ಅದು ಬಿಟ್ಬಿಟ್ಟು ಸೌಂಡ್ ಇಲ್ಲ, ಸೆಟಲ್ ಸೈಲೆನ್ಸ್ ಜಾಸ್ತಿ, ಇನ್ವಾಲ್ವ್ಮೆಂಟ್ ಜಾಸ್ತಿ. ಈಸ್ ವರ್ಕ್ ವೆರಿ ಹಾರ್ಡ್. ಅವರಿಗೂ ಕೆಲವೆಲ್ಲ ಫಿಸಿಕಲ್ ಇಶ್ಯೂಸ್ ಇತ್ತು ಇದಕ್ಕಿಂತ ಮುಂಚೆ. ಈಸ್ ಕಮ್ ಬ್ಯಾಕ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಈಸ್ ಇನ್ ಮೈ ಫಿಲ್ಮ್. ಸರ್, ಬಹಳಷ್ಟು ವರ್ಷಗಳಾದ ನಂತರ ನೀವು ಹುಬ್ಳಿಗೆ ಹೋಗಿರ್ತೀರಾ. ಸೊ ತಾಳ್ಮೆ 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 ಅನ್ನೋದು ನಿಮ್ಮ ಒಂದು ಅಸ್ತ್ರ ಆಗಿರುತ್ತೆ. ಬಹಳಷ್ಟು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಸಿನಿಮಾ ಮುಗಿಸ್ಬಿಡೋಣ. ಅವರು ಪ್ರಶ್ನೆ ಏನು? ಸರ್, ಅವರೆಲ್ಲ ಇಲಾಖೆಗೆ ಸೇರೋದಕ್ಕೆ ನೀವು ಸ್ಫೂರ್ತಿ ಅನ್ನುವಂಥದ್ದು. ನೋ ಮ್ಯಾಮ್, ದಟ್ ಈಸ್ ವೆರಿ ಹ್ಯಾಪಿ ಟು ಹಿಯರ್. ಅದು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಯಾವ ರೇಂಜಿಗೆ ಸ್ಫೂರ್ತಿ ಕೊಟ್ಟಿದ್ದೀನಿ ಅನ್ನೋ, ಬಟ್ ನನಗೆ ಖುಷಿ ಆಯ್ತು ಆ ಮೀಸೆ ನೋಡಿ. ಆ್ಯಂಡ್ ಅವರು ಏನು ಪರ್ಸನಾಲಿಟಿ ಇಟ್ಕೊಂಡಿದ್ದಾರೆ, ಅವರು ಸಿಕ್ಕಾಪಟ್ಟೆ ಫಿಟ್ ಆಗಿದ್ದಾರೆ ಆ ವ್ಯಕ್ತಿ. ಆಮೇಲೆ ಅವ್ರ ಬಾಯಿಂದ ಅದನ್ನೆಲ್ಲ ಕೇಳೋಕ್ಕೆ ನಿಜ ಹೇಳ್ತೀನಿ ಸರ್, ಆಸ್ ಅನ್ ಆ್ಯಕ್ಟರ್ ಯು ಫೀಲ್ ಪ್ರೌಡ್ ದಟ್ ಸಮ್ವೇರ್ ಇಫ್ ಯು ಹ್ಯಾವ್ ಇನ್ಸ್ಪೈರ್ಡ್ ಸಮ್ವೇರ್ ಅನ್ನೋಯಿಂಗ್ಲಿ, ಅದು ಮಾಡಬೇಕು ಅಂತ ಅಲ್ಲ, ಬಟ್ ಐ ಥಿಂಕ್ ಲಾಟ್ ಆಫ್ ಪೀಪಲ್ ದ್ಯಾಟ್ ವೇ ನಾವು ಪೊಲೀಸ್ ಮಾಡಿರೋ ಕ್ಯಾರೆಕ್ಟರ್ನ ತುಂಬ ಸ್ಫೂರ್ತಿಯಾಗಿ ತೊಗೊಂಡಿದ್ದಾರೆ. ಐ ಥಿಂಕ್ ಐ ಆಮ್ ವೆರಿ ಆನರ್ಡ್ ಟು ಬಿ ಹಿಯರಿಂಗ್ ದಟ್ ಆ್ಯಕ್ಚುಲಿ. ನಿಮಗೆ ತುಂಬಾ ಜನ ಕ್ರಿಕೆಟರ್ಸ್ ಫ್ರೆಂಡ್ಸ್ ಇದ್ದಾರೆ, ಅವ್ರೇನಾದ್ರು ಟ್ರೈಲರ್ ನೋಡಿ ಏನಾದ್ರು ಬರ್ತಾ ಇರುತ್ತೆ ಸರ್. ಬಟ್ ನಾನು ಒಂದು ಫ್ಯಾಕ್ಟ್ ಹೇಳ್ತೀನಿ ನಿಮಗೆ, ನಾನು ಟ್ರೈಲರ್ ಮಾಡಿ ಎಲ್ಲ ಮಾಡಿದ್ದು ನಾನು ಆ್ಯಕ್ಚುಲಿ ಯಾರಿಗೂ ಫೋನ್ ಮಾಡಿ ಹೇಗಿದೆ ಕೇಳಲ್ಲ. ಎರಡು ವಿಚಾರ ಇದೆ ಸರ್, ಎರಡು ವಿಚಾರ ಇದೆ. ಟ್ರೈಲರ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ ನಾನೇನು ಮಾಡ್ತಾ ಇದ್ದೆ, ಹಾಗಾದ್ರೆ ಚೆನ್ನಾಗಿಲ್ಲ, ಇಷ್ಟ ಆಗಿಲ್ಲ ಅಂದರೆ ನಾನು ರಿಲೀಸ್ ಆಗಕ್ಕೆ ಬಿಡಲ್ಲ. ನನಗೆ ಇಷ್ಟ ಆಯ್ತಾ, ಈಗ ನಿಮ್ಮ ಅಭಿಪ್ರಾಯ ಅವ್ರ ಅಭಿಪ್ರಾಯ ಕೇಳೋಕ್ಕಾದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ಸತ್ಯ ಹೇಳ್ತಿರೋ, ನಿಮ್ಮನ್ನು ಕಷ್ಟದಲ್ಲಿ ಸಿಕ್ಸಾಗ್ತಾ ಇದ್ದೀನೋ ಕೇಳಿಬಿಟ್ಟು ಗೊತ್ತಿಲ್ಲ, ನೀವೇನಾರು ಒಂದು ಹೇಳಲೇಬೇಕು. ಬೇಡ, ಅಲ್ಲಿ ರಿಪೋರ್ಟ್ ಕಾಣುತ್ತೆ ನನಗೆ, ಹೇಗೆ ಓಡ್ತಾ ಇದೆ ಟ್ರೈಲರ್ ಕಾಣುತ್ತೆ ನನಗೆ, ನಾಳೆ ಸಿನಿಮಾ ಹೇಗೆ ಹೋಗ್ತಾ ಇದೆ ಕಾಣುತ್ತೆ ನನಗೆ. ಇದೇನಾಗುತ್ತೆ ಇಲ್ಲ ಮಾಡ್ತಾರೆ ಸರ್, ಅವ್ರು ಮಾಡಿದ್ದನ್ನ ಥ್ಯಾಂಕ್ಸ್ ಅನ್ಬಲ್ಲ. ಬಿಕಾಸ್ ಸಮ್ಟೈಮ್ಸ್ ಪಾಪ ಅವರೆಲ್ಲಾದರೂ ಆವ್ರೇಜ್ ಆಗಿರೋ ಸಿನಿಮಾನು ಪಾಪ ಅಣ್ಣ ತುಂಬ ಚೆನ್ನಾಗಿದೆ ನೋಡ್ಕೊಂಬಂದೆ ಅಂತಿರ್ತಾರೆ. ಎಲ್ಲೋ ಕಷ್ಟದಲ್ಲಿ ಸಿಕ್ಸಾಗೋದು ಬೇಡ ಅಂತ ನಾನು ಯಾರಿಗೂ ಕೇಳೋಕೆ ಹೋಗಲ್ಲ ಅಷ್ಟೇ. ಸಮ್ಟೈಮ್ಸ್ ಇಟ್ಸ್ ಇಂಪಾರ್ಟೆಂಟ್ ದಟ್ ಯು ನೋ ವಾಟ್ ಯು ಡೂಯಿಂಗ್. ಮ್ಯಾಕ್ಸಿಮಮ್ ಏನಂದರೆ ಒಂದು ತಪ್ಪೋದು ದಾರಿ ಅಥವಾ ಎಡವಟ್ ಆಗ್ಬೋದು ಸಿನಿಮಾ, ಬಟ್ ಆನ್ ಬೋತ್ ಒಕೇಶನ್ಸ್ ಸಕ್ಸಸ್ಫುಲ್ ಸಿನಿಮಾ ಕೊಡಿ, ನೆಕ್ಸ್ಟ್ ಏನು ಮಾಡ್ತೀರಿ, ಒಂದು ಸೆಲೆಬ್ರೇಟ್ ಮಾಡ್ಬೋದು, ಇನ್ನೊಂದು ಸಿನಿಮಾ ಮಾಡ್ಬೋದು. ಫೇಲ್ಯೂರ್ ಕೊಡಿ, ಇನ್ನೊಂದು ಸಿನಿಮಾ ಮಾಡ್ಬೋದು. ಮಿಸ್ಸಿಂಗ್ ಏನು ಹೇಳಿ, ಸೆಲೆಬ್ರೇಷನ್ ಮಾತ್ರ. ಇನ್ಫ್ಯಾಕ್ಟ್ ಫೇಲ್ ಆದಾಗ ಆ ಸೆಲೆಬ್ರೇಷನ್ ಟೈಮ್ನ ಇನ್ವೆಸ್ಟ್ ಮಾಡ್ಬಿಡ್ತೀವಿ ನಾವು ಇನ್ನೊಂದು ಕತೆ ಮಾಡೋಕ್ಕೆ. ಸೊ ಐ ಥಿಂಕ್ ಆನ್ ಬೋತ್ ಒಕೇಶನ್ಸ್ ವಿ ಡೂ ಅ ಫಿಲ್ಮ್. ಸೊ ಸುದೀಪ್ ಸರ್, ಈಗ ಗಾಯಕಿಯಾಗಿ ಎಂಟ್ರಿ ಕೊಟ್ಟಿರೋದು, ಮುಂದಿನ ದಿನಗಳಲ್ಲಿ ನಿಮ್ಮ ಸಿನಿಮಾಗಳಲ್ಲಾಗಿರ್ಬೋದು ಅಥವಾ ಬೇರೆ ನಟರ ಸಿನಿಮಾಗಳಲ್ಲಾಗಿರ್ಬೋದು, ನಟಿಯಾಗಿ ನಿಮ್ಮ ಅಭಿಮಾನಿಗಳಾಗಿರ್ಬೋದು ಅಥವಾ ಕರ್ನಾಟಕದ ಜನತೆ ಎಕ್ಸ್ಪೆಕ್ಟ್ ಮಾಡಬಹುದು? 100% ಸರ್. ಅವರಿಗೆ ಆ್ಯಕ್ಟಿಂಗಿಗೆ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಅವ್ರು ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಮುನ್ನುಗ್ಗಿ ಅವ್ರಿಗೆ ಒಂದು ಸೆಲೆಕ್ಟ್ ಆಗಿ ಅವ್ರಿಗೆ ಒಂದು ಸಿನಿಮಾ ಸಿಕ್ಕಿ, ದ ಡೇ ಶಿ ವಾಂಟ್ಸ್ ಟು ಎಂಟರ್ ದ ಫಿಲ್ಮ್ ಆಸ್ ಅನ್ ಆ್ಯಕ್ಟರ್, ಮೋರ್ ದೆನ್ ವೆಲ್ಕಮ್. ಫ್ಯಾಮಿಲಿ ಮಧ್ಯೆ ಮಾತುಕತೆ ಆಗಿದೆಯಾ ಅಂತ? ಸಿ, ಅವ್ರಿಗೆ ಅವ್ರದ್ದೊಂದು ಜೀವನ ಇದೆ, ಅವ್ರದ್ದೊಂದು ಆಸೆ ಇದೆ. ನಾವೇನಂದ್ರೆ ದಾರಿ ಕೈ ಹಿಡ್ದೆ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ. ಸಿ, ಆಸ್ ಅ ಪೇರೆಂಟ್ ಐ ಜಸ್ಟ್ ವಾಂಟ್ ಟು ಬಿ ಅ ಸಪೋರ್ಟ್ ಟು ಹರ್, ನಾಟ್ ಅ ಡಿಕ್ಟೇಟರ್. ಅವರಿಗೆ ಅವ್ರ ಜೀವನ ನಡೆಸ್ಬೇಕು ಸರ್. ಅವ್ರು ಗೆಲ್ಲಬೇಕು, ಅವ್ರು ಬೀಳಬೇಕು, ಅವ್ರು ಹೇಳ್ಬೇಕು. ಅವ್ರಿಗೆ ಗೊತ್ತಾಗಬೇಕಾಗಿರೋದು ಒಂದೇ, ಅವ್ರ ಬೆನ್ನಿಂದ ನಾವಿದ್ದೀವಿ. ಇಫ್ ಸಮಥಿಂಗ್ ಗೋಸ್ ರಾಂಗ್, ಐ ಆಮ್ ದೇರ್ ಬಿಹೈಂಡ್, ಐ ಆಮ್ ದೇರ್ ಟು ಹ್ಯಾವ್ ಅವರ್ ಬ್ಯಾಕ್, ನಾಟ್ ಆಸ್ ಅ ಸಪೋರ್ಟ್ ಸಿಸ್ಟಮ್. ನಾನೊಂದು ಹುಡುಗಿ ಆಗಲಿ ಏನಾಗಲಿ ಅವ್ರನ್ನ ಸ್ಟ್ರಾಂಗ್ ಮಾಡಬೇಕು ನಾವು.
ನಿಮ್ಮಲ್ಲಿ ಎಷ್ಟು ಜನ ಕೂತಿದ್ರೆ ಹುಡುಗಿಯವರೆಲ್ಲ ಕೂತ್ಕೊಂಡು ಯು ಆರ್ ಲೀಡಿಂಗ್ ಯರ್ ಓನ್ ಲೈಫ್ಸ್ ರೈಟ್ ಇಂಡಿವಿಜುವಲಿ ಐ ಆಮ್ ಟು ಪ್ರೌಡ್ ಆಫ್ ಇಟ್. ನಿಮಗೆ ಒಂದಂತೂ ಗೊತ್ತಿದೆ ತಾನೆ ಎಲ್ಲರಿಗೂ, ಒಂದು ಫೋನ್ ಕಾಲ್ ಹಾಕಿದ್ರೆ ತಂದೆನೋ ತಾಯಿಯೋ ಹೂವರ್ ಯು ಬಿಲೀವ್ ಇನ್ ದಟ್ ಪರ್ಸನ್ ಇಸ್ ದೇರ್ ರೈಟ್. ದಟ್ ಇಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಯು ಶುಡ್ ಹ್ಯಾವ್. That is the biggest strength you should have. You should never be weak. I never want my daughter to be weak. Never. ಸರ್ ಅಲಿಯನ್ಸ್ ಸಿನಿಮಾ ಕೂಡ ಇವಾಗ ರೆಡಿ ಆಗ್ತಾ ಇದೆ. ಸೊ ನಿಮ್ಗೆ ಏನೇನು ಅದು ಟೈಮ್ ಬರಲಿ ಅವಾಗ ಮಾತಾಡೋಣ. ಐಶ್ವರ್ಯ ಅಂತ ಹೇಳಿ ನಿಮ್ಮ ಮಗಳ ಈ ಸಿನಿಮಾದಲ್ಲಿ ಒಂದು ಭಾಗ ಆಗಿದ್ರೆ ಅದಲ್ಲದೆ ಈ ಹಿಂದೆ ಪ್ರೆಸ್ ಮೀಟ್ ಕೂಡ ಅಟೆಂಡ್ ಆಗಿದ್ರು ಸಾನ್ವಿ ಅವರು. ಅವಾಗ ಒಂದು ಕಂಪ್ಲೇಂಟ್ ಮಾಡಿರ್ತಾರೆ, ಪೇಮೆಂಟ್ ಬಗ್ಗೆ ಮಾತಾಡಿಲ್ಲ, ಪೇಮೆಂಟ್ ಕೊಟ್ಟಿಲ್ಲ ಅಂತ. ಆ ಒಂದು ಕಂಪ್ಲೇಂಟ್ ನ ಸಾಲ್ವ್ ಮಾಡಿದ್ರೆ ಎಷ್ಟು ತಗೊಂಡ್ರು ಅನ್ನುವಂಥದ್ದು. ಅವ್ರು ಇವತ್ತು ಮಾತಾಡ್ತಿದ್ರೆ ನಾನು 30 ವರ್ಷದಿಂದ ಹೇಳ್ತಾ ಇದ್ದೀನಿ, ಎಷ್ಟೋ ಕಡೆ ಬಂದಿರಲ್ಲ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ ಅದೆಲ್ಲ. ಇಟ್ ಇಸ್ ಹರ್ ಥಿಂಗ್, ಶೀಲ್ ಗೆಟ್ ಇಟ್. ಶಿ ವುಡ್ ಹವ್ ಗಾಟ್ ಇಟ್ ಆಲ್ಸೋ, ಐ ಆಮ್ ನಾಟ್ ಶ್ಯೂರ್. ಇಟ್ಸ್ ಹರ್ ಲೈಫ್, ಶಿ ಶುಡ್ ಹ್ಯಾಂಡಲ್ ಇಟ್. ಅವ್ರು ಏನು ಪೇಮೆಂಟ್ ಕೊಡ್ತಾರೆ, ಏನು ಮಾತಾಡ್ತಾರೆ. ಈಗ ನಾನು ಸುದೀಪ್ ಆಗಿರೇ ಕೊಡ್ರಿ ಹಂಗೆ ನಾನು ಹೇಳೋಕ್ಕೋದ್ರೆ ಪಾಪ ಅವ್ರು ಏನೇನು ಕೊಡ್ತಾರೋ ಗೊತ್ತಿಲ್ಲ ಅವರು. ಬೇಡ, ಶಿ ವಿಲ್ ಟೇಕ್ ಇಟ್. ಆ್ಯಂಡ್ ಶಿ ಇಸ್, ಟ್ರಸ್ಟ್ ಮೀ, ಸಾನ್ವಿ ಇಸ್ ವೆರಿ ಕೇಪಬಲ್. ಶೀಲ್ ಟೇಕ್ ಇಟ್. ಬುಕಿಂಗ್ಸ್ ಓಪನ್ ಆಗಿದೆ ಆಗಲೇ, ಅಂದರೆ ನೀವು ಪ್ರತಿ ಸಲ ನೋಡ್ತಾ ಇರ್ತಾರೆ ಎಷ್ಟಾಗಿದೆ, ಬಿಕಾಸ್ ಎಲ್ಲ ಕಡೆ ಆಗಲೇ ಹೌಸ್ಫುಲ್ ಆಗ್ತಿದೆ. ಸೊ ಅದು ನೀವು ಚೆಕ್ ಮಾಡ್ತಾ ಇರ್ತೀರ ಅಥವಾ ನಿಮ್ಮ ಟೀಮ್ನ ಕೇಳ್ತಿದ್ದಾರೆ ಹೇಗೆ ಹೋಗ್ತಿದೆ ಅಂತ. ಬಿಕಾಸ್ ಫ್ಯಾನ್ಸ್ ಅಂದರೆ ತುಂಬ ಎಕ್ಸೈಟ್ ಆಗಿದ್ದಾರೆ, ಇಷ್ಟು ಬುಕಿಂಗ್ಸ್ ಆಗಿದೆ ಅಂತ. ಅವರು ಪ್ರತಿ ಸಲ ಅವರೊಂದು ಪ್ರೌಡ್ ಮೂಮೆಂಟ್ ಇರುತ್ತೆ ಫ್ಯಾನ್ಸಿಗೆ. ಮ್ಯಾಕ್ಸ್ಗಿಂತಲೂ ಡಬಲ್ ಆಗಿ ಫಾಸ್ಟಾಗಿ ಮಾರ್ಕ್ ಬುಕಿಂಗ್ಸ್ ಆಗ್ತದೆ. ನೀವು ಅದನ್ನು ಚೆಕ್ ಮಾಡ್ತಿರ್ತೀರ ಅಥವಾ ಟೀಮ್ಗೆ ಹೇಳ್ತಿರ್ತೀರಾ? ಐ ವಿಲ್. ಎಷ್ಟು ಖುಷಿ ಇದೆ ಸರ್. ನನ್ನ ಮನೆಯಲ್ಲಿ ಒಂದೊಂದು ಕಿಟಕಿನೂ ಚೆಕ್ ಮಾಡ್ತೀನಿ, ಒಂದೊಂದು ಬಾಗಿಲು ಚೆಕ್ ಮಾಡ್ತೀನಿ, ಗೆಸ್ಟ್ಗಳಿಗೆ ಕೂಡ ಬೆಡ್ರೂಮು ಚೆಕ್ ಮಾಡ್ತೀನಿ ಸರ್. ದಟ್ ಇಸ್ ಮೈ ಹಾಸ್ಪಿಟಾಲಿಟಿ. ನನ್ನ ಸಿನಿಮಾ ಅಂತ ಬಂದಾಗ ಎಲ್ಲದೂ ಮಾಡ್ತೀನಿ ನಾನು. ನನ್ನ ಸಿನಿಮಾ ಆಗಿರ್ಬೇಕು, ಇನ್ನೊಬ್ಬರು ಸಿನಿಮಾಗೆ ತಲೆ ಹಾಕಲ್ಲ. ನನ್ನ ಸಿನಿಮಾ ಆಗಿರಬೇಕು, ನಾನು ಚೆಕ್ ಮಾಡ್ತಾನೆ ಇರ್ತೀನಿ. ಎಡವಟ್ಟಾದಲ್ಲಿ ಏನಕ್ಕೆ ಎಡವಟ್ಟಾಗ್ತಾ ಇದೆ ನೋಡಲೇಬೇಕಾಗುತ್ತೆ. ಗೆದ್ದಲ್ಲಿ ಏನೇನಕ್ಕೆ ಗೆಲ್ತಾ ಇದ್ದಾರೆ ಅಂತ ನೋಡ್ಬೇಕು. ಇದೆಲ್ಲ ದಿಸ್ ಆರ್ ಲರ್ನಿಂಗ್ ಫಾರ್ ಅಸ್ನು. ಈಗ ಬುಕ್ಕಿಂಗ್ ಹಿಂಗೆ ಆಗ್ತಾ ಇದ್ರೆ ಅಂದ್ರೂ ಅಹಮಲ್ ತಿಳ್ಕೊಳ್ಳೋಬೋದು ಏನಕ್ಕೆ ಆಯ್ತಿದ್ದು. ಸೊ ಏನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ರೂಟಲ್ಲಿ ನಾವು ಈ ಥರ ಬರ್ಬೇಕಾರೆ. ಕರೆಕ್ಟ್, ಅದು ನಮಗೆ ಬೇಕಾಗುತ್ತಲ್ಲ. ನೆಕ್ಸ್ಟ್ ಸಿನಿಮಾದಲ್ಲಿ ಮಿಸ್ ಆಗಬೇಡದು. ಅದು ನಡೀತಾ ಇಲ್ಲ ಅಂದ್ರೆ ಏನು ಎಡವಟ್ಟಾಗ್ತಾ ಇದೆ, ಎಲ್ಲಿ ಮಿಸ್ ಆಗ್ತಾ ಇದೀವಿ ನಾವು. ಸಿ ಮೈ ಇವಾಗ ಇಷ್ಟು ತಿಂಗಳಲ್ಲಿ ನಾನು ಏನು ಒದ್ದಾಡಿದ್ದೂ ಇಂಪಾರ್ಟೆಂಟ್ ಅಲ್ಲ ಸರ್. ಆ ಶುಕ್ರವಾರ ನನಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಗುರುವಾರ ನಾವು ರಿಲೀಸ್ ಮಾಡ್ತಾರೋ ಅದಕ್ಕೆ ಯಾಕೆ ಡಿಸ್ಕೌಂಟ್ ಮಾಡಬೇಕು. ನನ್ನ ಟೀಮ್ನ ನಂಬಿಟ್ಟು ನೀವು ಮಾಡಿ. ನನ್ನ ಟೀಮ್ನ ನಂಬಲ್ಲ ಅಂತಲ್ಲ, ಬಟ್ ನನ್ನ ಟೀಮ್ ನನಗೆ ರಿಪೋರ್ಟ್ ಮಾಡಬೇಕು. ಅದಕ್ಕೆ ನನ್ನ ಟೀಮ್ನ ಇಟ್ಟಿರೋದು. ನನ್ನ ಟೀಮು ನನಗೆ ರಿಪೋರ್ಟ್ ಮಾಡಲೇಬೇಕು. ರಾತ್ರಿ ಈಗ ಈ ಕುತ್ತಲ್ಲಿ ಎಷ್ಟು ಫೋನ್ ಕಳ್ಕೊಂಡು ಬರ್ತಾ ಇದ್ದಾವೆ ಅಂದರೆ ಇದು ಯಾವುದೋ ಪರ್ಸ್ನಲ್ ವಿಚಾರಗಳಲ್ಲ, ಎಲ್ಲ ಸಿನಿಮಾಗೆ ಸಂಬಂಧಪಟ್ಟಿದ್ದು. ಫೋನ್ ಪಕ್ಕನೇ ಇಟ್ಟಿರ್ತೀನಿ. ನೀವು ಮಿಕ್ಕಿ ಟೈಮಲ್ಲಿ ನೋಡಲ್ಲ ಅದನ್ನು. ಶೂಟಿಂಗಲ್ಲಿ ಫೋನ್ ಇಟ್ಕೊಂಡಿರಲ್ಲ, ಮನೇಲಿ ಎಲ್ಲೋ ಇಟ್ಟಿರ್ತೀನಿ. ಇಲ್ಲಿ ಅಂದಾಗ ಬಂದಾಗ ಎನಿ ಟೈಮ್ ದೇ ಮೇ ಕಾಲ್, ಐ ಹ್ಯಾವ್ ಟು ಅಟೆಂಡ್. ಐ ಲೈಕ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಐ ಲೈಕ್ ಟು ಲರ್ನ್. ಐ ಲೈಕ್ ಟು ನೋ ಏನಕ್ಕೆ ಫುಲ್ ಆಯಿತು, ಎಲ್ಲೆಲ್ಲಿ ಫುಲ್ ಆಯಿತು. ಇನ್ನೊಂದು ಆರ್ಗ್ಯಾನಿಕ್ ಆಗಿ ಆಯ್ತಾನೆ, ಯಾರೂ ನೀವುಗಳೇ ತೊಗೊಂಡೇನು ಮಾಡಿಲ್ಲ ತಾನೆ. ಐ ವಾಂಟ್ ಟು ನೋ. ಬಿಕಾಸ್ ಈಗ ಸತ್ಯದಿಂದ ದೂರ ಓಡ್ತಾ ಇದ್ದೀನೋ ಅಥವಾ ನಂದೇ ಒಂದು ಸತ್ಯ ಕ್ರಿಯೇಟ್ ಮಾಡ್ಕೋತಾ ಇದ್ದೀನೋ, ಎರಡು ಥರ ಇದೆ ಸರ್. ಹೌಸ್ಫುಲ್ ಬೋರ್ಡೇ ನೋಡಬೇಕು ಅಂದರೆ ನಾವುಗಳೇ ಬುಕ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ಆರ್ಗ್ಯಾನಿಕ್ ಆಗ್ತಾಯಿದ್ರೆ ಒಂದು ಖುಷಿ ಇದೆ. ಆರ್ಗ್ಯಾನಿಕ್ ಆಗದೆ ನಮಗೆ ಗೊತ್ತಿತ್ತು ಅಂದ್ಕೊಳ್ಳೋಣ. ಇಲ್ಲ ಒಂದಿಷ್ಟು ಮಾಡಿದ್ದಾರೆ, ಕ್ವಶನ್ ಬರುತ್ತಲ್ಲ ನಮ್ಮಲ್ಲ, ಯಾಕೆ ಆ ಊರಲ್ಲಿ ಏನು ಎಡವಟ್ ಆಯಿತು, ಈ ಥಿಯೇಟ್ರಲ್ಲಿ ಯಾಕೆ ಎಡವಟ್ ಆಯಿತು. ಕರೆಕ್ಟ್, ಇಟ್ ಈಸ್ ಇಂಪಾರ್ಟೆಂಟು. ನೀವು ಫಸ್ಟ್ ಡೇ ಮಾತಾಡ್ತಾ ಇದ್ದೀರಾ, ನಾವು ಸೆಕೆಂಡ್ ಡೇ ಥರ್ಡ್ ಡೇಗೂ ಹೋಗ್ತೀವಿ. ಥರ್ಡ್ ಡೇ ಯಾಕೆ ಡ್ರಾಪ್ ಆಯಿತಾ, ಏನಾಯಿತು, ಅವರೊಂದು ರಿಪೋರ್ಟ್ ಕೊಡ್ತಾರೆ ನಮಗೆ. ಕೊಡಲೇಬೇಕಾಗುತ್ತೆ ಸರ್. ನಾವು ಹಾಗಂತ ಸಿನಿಮಾ ಮಾಡಿದ ತಕ್ಷಣ ನಮ್ಮ ಕೆಲಸ ಮುಗ್ದೋಗಲ್ಲ. ಬಿಸ್ನೆಸ್ ಮುಗಿಯೋ ತನಕನೂ ನಮ್ಮ ಜವಾಬ್ದಾರಿ ಇರುತ್ತೆ. ಈ ಸಿನಿಮಾದಿಂದ ದುಡಿಯೋ ಕೊನೆ ರೂಪಾಯಿ ಇದೆಯಲ್ಲ, ಅಲ್ಲಿವರೆಗೂ ನಮ್ಮ ಜವಾಬ್ದಾರಿ ಇದೆ. ಅದಕ್ಕೆ ಎಷ್ಟೋ ಶ್ರಮ ಪಡೋದಿಲ್ಲ. ಕರೆಕ್ಟ್, ವಿ ಹ್ಯಾವ್ ಟು ಬಿ ಲಾಯಲ್, ವಿ ಹ್ಯಾವ್ ಟು ಬಿ ಆನೆಸ್ಟ್ ಟು ಇಟ್. ಸರ್, ಮಾರ್ಕ್ ಆ್ಯಂಡ್ ಮ್ಯಾಕ್ಸ್ ಅಂದರೆ ಇವಾಗ ಸಿನಿಮ್ಯಾಟಿಕ್ ಯೂನಿವರ್ಸ್ ಕೊಡ್ತಾ ಇರೋದ್ರಿಂದ, ಐ ಮೀನ್ ಐ ಡೋಂಟ್ ನೋ ವೆದರ್ ನೀವು ಇದನ್ನು ಡಿಸ್ಕಸ್ ಮಾಡ್ತಿರೋ ಇಲ್ವಾ ಅಂತ ಹೇಳಿ, ಕ್ಯಾರೆಕ್ಟರ್ ವೈಸೂ ಕೂಡ ಕೆಲವೊಂದು ಸಿಮಿಲಾರಿಟೀಸ್, ಮೂವಿ ವೈಸೂ ಕೂಡ ಕೆಲವೊಂದು ಸಿಮಿಲಾರಿಟೀಸ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಈ ಎರಡು ಮೂವಿಯ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಏನಾದರೂ ನೋಡ್ಬೋದಾ ವಿಜಯ್ ಕಾರ್ತಿಕೇಯ ಅವರ ಕಡೆಯಿಂದ? ಈ ಸಿನಿಮ್ಯಾಟಿಕ್ ಯೂನಿವರ್ಸ್ ಸಾಧ್ಯತೆ ಇದೆ ಸರ್. ಬಟ್ ಏನಂತಂದ್ರೆ ಆ ಫಸ್ಟ್ ಪಾರ್ಟು ಬೇರೆ ಪ್ರೊಡ್ಯೂಸರ್ ಮಾಡಿರೋದು, ಈ ಪಿಕ್ಚರ್ ಪ್ರೊಡ್ಯೂಸರ್ ಅಲ್ಲ. ಸೊ ನನಗೆ ಆ ಯೂನಿವರ್ಸೇ ಬೇಡ. ಇದು ಪೈಡ್ ಪ್ರೀಮಿಯರ್ ಶೋ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಟ್ರೆಂಡಿಂಗ್ ಇದೆ. ಎಲ್ಲ ಸಿನಿಮಾ ದೊಡ್ಡ ದೊಡ್ಡ ಸಿನಿಮಾ ಬಂದಾಗ ಒಂದು ದಿವಸ ಮುಂಚೆನೇ ನೈಟ್ ಶೋ ತೋರಿಸ್ತಾರೆ. ಸೊ ನೀವು ಯಾಕೆ ಮಾಡ್ತಾ ಇದ್ದಾರೆ? ಯೋಚನೆ ಮಾಡಿ ಹೇಳ್ತೀನಿ. ಇದುವರೆಗೂ ಪೇಡ್ ಪ್ರೀಮಿಯರ್ ಅಂತ ನನಗೆ ಯೋಚನೆ ಬಂದಿರಲಿಲ್ಲ. ನನಗೆ ಅದರ ಅವಶ್ಯಕತೆ ಇಲ್ಲ ಅನ್ನಿಸ್ತದೆ ಸರ್. ನನಗೆ ರಿಲೀಸ್ ದಿನ ಕರೆಕ್ಟಾಗಿ ರಿಲೀಸ್ ಆದರೆ ಸಾಕು.
ಇನ್ನು ಪೇಯ್ಡ್ ಪ್ರೀಮಿಯರ್ ಅಂತ ಏನಿದೆ ಅವ್ರು ಅಷ್ಟು ಜನಕ್ಕೂ ಫ್ರೀಯಾಗಿ ನಾವೇ ತೋರಿಸಿರ್ತೀವಿ ಮನೆಯಲ್ಲಿ, ಪೇಮೆಂಟ್ ಬೇಕಾಗಿಲ್ಲ ಅನ್ನಿಸ್ತು. ಸೊ ಇನ್ನು ಓಪನಿಂಗ್ ಡೇ ಅಲ್ಲಿ ಸಂಭ್ರಮ ಅದು ಬೇಕಾಗುತ್ತೆ. ಈಗ ಪೇಯ್ಡ್ ಪ್ರೀಮಿಯರ್ ನೀವೇನು ಹೇಳ್ತೀರಿ ಸರ್, ಇಟ್ ಈಸ್ ನಾಟ್ ಅ ಬ್ಯಾಡ್ ಹ್ಯಾಬಿಟ್ ಸರ್, ಬಟ್ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಐ ಹ್ಯಾವ್ ಡೆವಲಪ್ಡ್ ಆರ್ ಕಲ್ಟಿವೇಟೆಡ್. ನನಗೆ ನಾಳೆ ರಾತ್ರಿ ನಾಳೆ ಬೆಳಗ್ಗೆ ತಾಳಿ ಕಟ್ಟಬೇಕು, ನಾಳೆ ಬೆಳಗ್ಗೆ ಇದೆ ಮುಹೂರ್ತ ಅಂದರೆ ನನಗೆ ಆ ಮುಹೂರ್ತ ಭಾಳ ಇಂಪಾರ್ಟೆಂಟ್. 6 ಗಂಟೆಗೆ ನನ್ನ ಫ್ಯಾನ್ ಶೋ ಅಂತ ಫಸ್ಟ್ ಏನು ನಡೆಯುತ್ತೆ ಎಷ್ಟೋ ಕಡೆ, ಅದೇ ನನಗೆ ಇಂಪಾರ್ಟೆಂಟ್. ಫಸ್ಟ್ ಅಲ್ಲಿಗೆ ಹೋಗೋಣ, ಆಮೇಲೆ ಬರೋದು ದುಡ್ಡು. ಫಸ್ಟಿಗೆ ದುಡ್ಡಿಗೆ ಕೈ ಹಾಕ್ಬಿಟ್ರೆ ಎಲ್ಲ ಕಳ್ಕೊಂಡ್ಬಿಡ್ತೀನಿ. ಅದೇ ಸರ್, ಶುಕ್ರವಾರ ಆದ್ಮೇಲೆ ಫ್ಯಾನ್ ಶೋ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ ಗುರುವಾರ ನಾರ್ಮಲ್ ಆಗಿ ಸ್ಟಾರ್ಟಿಂಗ್ ಒಂದು 3 days ಅನ್ನೋದು ಫ್ಯಾನ್ ಶೋ ಆಗೇ ಇರುತ್ತೆ. ಅದೆಲ್ಲ ಅವ್ರು ಹೇಳ್ತಾ ಇರೋದು. ಫ್ಯಾನ್ ಶೋ ಅಂತ ನಾವೇನು ಮಾಡ್ತೀವಿ, ಬೆಳಗ್ಗೆ 6 ಗಂಟೆಗೆ ಒಂದು ಪರ್ಮಿಷನ್ ತೊಗೊಂಡು 5 ಗಂಟೆಗೆ 6 ಗಂಟೆಗೆ ಶೋ ಆಗುತ್ತೆ ಸರ್. ಅದು ಎಂಟೈರ್ ಕರ್ನಾಟಕ, ಅದು ಬುಕ್ಕಿಂಗ್ ಒಟ್ಟಿಗೆ ಆಗೋದು. ಸೊ ಅದು ಫ್ಯಾನ್ ಶೋ ಅಷ್ಟೇ. ಅದ್ರ ಬಿಟ್ಮೇಲೆ ನೆಕ್ಸ್ಟ್ ಫ್ಯಾನ್ ಶೋ ಬರಲ್ಲ ಸರ್, ರೆಗ್ಯುಲರ್. ಅದು ರೆಗ್ಯುಲರ್ ಕ್ರೌಡ್ ಸ್ಟಾರ್ಟ್ ಆಗ್ಬಿಡ್ತಾರೆ 9 ಗಂಟೆಯಿಂದ. ಆ 3 ದಿನ ಫ್ಯಾನ್ಸ್ಗಳು ಸಿನಿಮಾ ತಗೊಂಡ್ಬಿಡ್ತಾರೆ ಸಹಜವಾಗಿ. ಅಂದರೆ 3 ದಿನ ಫ್ಯಾನ್ಸ್ಗೆ ಸೀಮಿತವಾಗಿರುತ್ತೆ. ಅದಾದ್ಮೇಲೆ ಫ್ಯಾಮಿಲಿ ಆಡಿಯನ್ಸ್ ಬರ್ತಾರೆ ಸಿನಿಮಾ ಗೆಲ್ಲೋದು ಅಲ್ಲಿ. ನೀವು ಅಪ್ಡೇಟೇ ಮಾಡ್ಕೊಂಡಿಲ್ಲ ಸಿನಿಮಾ ಸರ್. ಮಾರ್ನಿಂಗ್ ಶೋ ಅಲ್ಲಿ ಸರಿ ಇಲ್ಲ ಅಂದರೆ ಸೆಕೆಂಡ್ 9 ಗಂಟೆ ಒಬ್ಬ ಅಭಿಮಾನಿ ಕಾಣಲ್ಲ ಅಲ್ಲಿ. ಹುಡುಕ್ತಾ ಇರಬೇಕು ದುರ್ಬಿನ್ ಹಾಕೊಂಡು ನಾವು. ಎಲ್ಲಯ್ಯ ಇಲ್ಲೇ ಇದ್ರಲ್ಲಯ್ಯ, ಎಲ್ಲ ಭರವಸೆ ಕೊಟ್ರಲ್ಲಯ್ಯ, ನಿಮ್ಮನ್ನು ನಂಬ್ಕೊಂಡು ಬಂದ್ವಲ್ಲಯ್ಯ, ಓಡೋಗ್ಬಿಟ್ರಲ್ಲೇ ಆಗ್ಬಿಟ್ಟು ಯಾರೂ ಬರಲ್ಲ ಸರ್. ಯಾವಾಗಲೂ ಒಂದು ತಿಳ್ಕೊಳ್ಳಿ, ಆಸ್ ಲಾಂಗ್ ಆಸ್ ಯು ಆರ್ ಡೂಯಿಂಗ್ ಅ ಸಕ್ಸಸ್ಫುಲ್ ಫಿಲ್ಮ್, ಯು ಹ್ಯಾವ್ ಎವ್ರಿ ಒನ್. ಆ್ಯಂಡ್ ಆ ಫ್ಯಾನ್ಸಿಗೂ ಏನಾರು ಕೊಡಲೇಬೇಕಲ್ಲ. ಹಾಗಂತ ಅವ್ರು ಇದಾರಂತ ಇದ್ರೊಳಗೆ ನಾನು ಏನೇನೋ ಮಾಡ್ಕೊಂಡು ಕೂರಕ್ಕಾಗುತ್ತೆ. ಹಾಗೆ ನೋಡೋಕೆ ಹೋದರೆ ವಿಕ್ರಾಂತ್ ರೋಣ ಅನ್ನೋ ಸಿನಿಮಾಗಳು ಎಷ್ಟು ಅದ್ಭುತವಾಗಿದೆ ಸಿನಿಮಾ. ಅದು ಫ್ಯಾನ್ಸ್ಗೆ ಕೆಲವ್ರಿಗೆ ಇಷ್ಟ ಆಗಲಿಲ್ಲ ಸಿನಿಮಾ, ತುಂಬ ಸ್ಲೋ ಇದೆ ಅನ್ನಿಸ್ತು, ಅವ್ರಿಗೆ ಆ್ಯಕ್ಷನ್ ಇಲ್ಲ, ಸರ್ ನಂಗೆ ತೋರಿಸಿಲ್ಲ, ಏನೇನೋ ಇರುತ್ತೆ ಅವ್ರಿಗೆ. ಹಾಗಂತ ಕಳಪೆ ಸಿನಿಮಾ ಅಲ್ಲ, ಅದು ಒಳ್ಳೆ ಸಿನಿಮಾ. ಅದು ಇಟ್ಸ್ ಸಚ್ ಲವ್ಲಿ ಸಿನಿಮಾ, ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ಸ್. ಅದು ಆಗ್ತವೆ ಎಲ್ಲದು ಅವ್ರ ಮೇಲೆ. ಈಗ ಅಭಿಮಾನಿಗಳು ಇದ್ದಾರೆ ಅನ್ನೋದೇನಿದೆ ಗೊತ್ತಾ ಸರ್, ಅದು ಒಂದು ಜಸ್ಟ್ ಒಂದು ಸ್ಮಾಲ್ ಅಶ್ಯೂರೆನ್ಸ್ ಸರ್. ಅದು ಅವ್ರ ಮೇಲೆ ಅಷ್ಟು ಜವಾಬ್ದಾರಿ ಕೂರಿಸ್ಬಾರ್ದು. ನನ್ನ ಫ್ಯಾನ್ಸ್ ಇದ್ದಾರೆ ನೋಡ್ಕೋತಾರೆ ಅನ್ನೋ, ಅದು ತಪ್ಪಾಗುತ್ತೆ. ಅದು ತಪ್ಪಾಗುತ್ತೆ. ನಾನು ಬರೀ ಫ್ಯಾನ್ಸ್ ಇಟ್ಕೊಂಡು ಸಿನಿಮಾ ಮಾಡಲ್ಲ ಸರ್. ನನಗೆ ನಾಳೆ ನೀವು ನನ್ನ ಸಿನಿಮಾ ಇಷ್ಟಪಡಕ್ಕೆ ಬಂದರೆ ನೀವು ನನ್ನ ಹೊಸ ಅಭಿಮಾನಿ ಅಂತ ತೊಗೊತೀನಿ. ನನಗೆ ಅದು ಬೇಕು ಸರ್. ನನ್ನ ಸಿನಿಮಾ ಇಂಪ್ರೆಸ್ ಮಾಡ್ಬೇಕು ನಿಮ್ಮನ್ನು. ಕರೆಕ್ಟ್. ನಾನು ಇಡೀ ವರ್ಷ ನೀವು ನನ್ನ ಅಭಿಮಾನಿ ಅಂದ್ಕೊಂಡು ಓಡಾಡೋದು ಬೇಕಾಗಿಲ್ಲ. ಮೊದಲನೇ ದಿನ ಬರ್ತಿರಲ್ಲ ಪಿಕ್ಚರ್, ಅದು ಸಾಕು ನನಗೆ, ಅದೇ ನನ್ನ ಅಭಿಮಾನ. ಅದರ್ವೈಸ್ ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್ ಅನ್ನೆಸೆಸರಿ ಪ್ರಾಫೆಸೀಸ್ ಆಫ್ ಸೆಲೆಬ್ರೇಟಿಂಗ್ ಬರ್ತ್ಡೇಸ್, ಗಾರ್ಲ್ಯಾಂಡಿಂಗ್, ಸ್ಟಾರ್ಸು, ಅದೆಲ್ಲ ನಂಬಲ್ಲ ನಾನು. ಸರಿ, ಸ್ಟಾರ್ ಸಿನಿಮಾ ಅಂತ ರಿಲೀಸ್ ಆದ್ಮೇಲೆ ಪೈರಸಿ ಅನ್ನೋ ಕಾಟ ಸಿಕ್ಕಾಪಟ್ಟೆ ಬರ್ತಾನೆ ಇರುತ್ತೆ. ಈ ಹಿಂದಿನ ಒಂದಷ್ಟು ಆದಾಗ ಒಂದಷ್ಟು ಆಕ್ಷನ್ಗಳು ತಗೊಂಡ್ರು ಕೂಡ ಬಟ್ ಯಾವುದು ಕಮ್ಮಿ ಆಗ್ತಾ ಇಲ್ಲ. ದಿನ ಹೋಗ್ತಾ ಜಾಸ್ತಿನೇ ಆಗ್ತಾ, ಕಮ್ಮಿ ಅಂತೂ ಆಗ್ತಾ ಇಲ್ಲ. ನಮ್ದಕ್ಕೆ ಈಗ ಸಿಕ್ಕಾಪಟ್ಟೆ ಅಂಟ್ಕೊಂಡಿದೆ. ಇದಕ್ಕೆ ಜಾಯಿನ್ ಮಾಡೋದಾದ್ರೆ ಐ ಬೊಮ್ಮ ಅನ್ನೋದು ಏನಿದೆ ತೆಲುಗುನಲ್ಲಿ, ಇಟ್ ವಾಸ್ ಟೋಟಲ್ ಓವರ್ ಆಲ್ ಒಂಥರ ತುಂಬಾನೇ ದೊಡ್ಡ ಸೌಂಡ್ ಮಾಡಿತ್ತು. ಬಟ್ ಅವರು ವಾಟ್ ಇಸ್ ಐ ಬೊಮ್ಮ? ಐ ಬೊಮ್ಮ ಅನ್ನೋದು ಒಂದು ವೆಬ್ಸೈಟ್ ಇತ್ತು. ಇಟ್ ವಾಸ್ ಸೇಮ್ ಲೈಕ್ ಪೈರೇಟೆಡ್ ವೆಬ್ಸೈಟ್. ಸೊ ಅವರು ಹಿ ಯೂಸ್ ಟು ಚಾಲೆಂಜ್ ಪೊಲೀಸ್ ದಟ್ ನಿಮಗೆ ಇಫ್ ಇನ್ ಕೇಸ್ ಪಾಸಿಬಲ್ ನನ್ನ ಹಿಡಿದ್ಬಿಟ್ಟು ತೋರಿಸಿ ಅಂತ ಹೇಳಿ. ಬಟ್ ಫೈನಲಿ ಪೊಲೀಸ್ ಕಾಟ್. ಆ ಥರದೊಂದು ಪೈರಸಿ ಒಂದು ಗ್ಯಾಂಗೇನೆ ಎಲ್ಲೋ ಒಂದು ಕಡೆ ಇದೆ ಅನ್ನೋದು ಎಲ್ಲ ಕಡೆನೂ ಕೂಡ ಇದೆ. ಸೊ ವಾಟ್ ಇಸ್ ದ ಕ್ವೆಶ್ಚನ್? ಅವರಿಗೆ ಸರ್ ಅದನ್ನ ತಡಿಯಕ್ಕೆ ಮತ್ತೆ ಏನ್ ಮಾಡ್ಬೋದು? ಈಗ ಲಾಸ್ಟ್ ಟೈಮ್ ಒಂದಷ್ಟೆಲ್ಲ ಏನೇ ತಗೊಂಡ್ರು ಮತ್ತೆ ಜಾಸ್ತಿ ಆಗ್ತಾನೆ ಇದೆ. ವೇಟ್ ಅಂಡ್ ವಾಚ್. ಸರ್ ಕನ್ನಡ ಅಂತ ಬಂದಾಗ ಬೆಸ್ಟ್ ಸಿನಿಮಾ ಯಾವುದು ಅಂತ ಹೇಳಿದ್ರೆ ಈಗ ಅಂತ ಹೇಳಿದ್ರು. ಇವಾಗ ವಾರಣಾಸಿ ಯಾಕಂದ್ರೆ ವೈರಲ್ ಆಗ್ತಿತ್ತು. ಕನ್ನಡ ಬಂದಾಗ ಈಗ ಸೊ ಕನ್ನಡ ಅಂತ ಬಂದಾಗ ನಿಮ್ಮ ಒಂದು ಸಿನಿಮಾ ಲೆಕ್ಕಾಚಾರಗಳು ತಗೊಂಡು, ಅಂದರೆ ಉದಾಹರಣೆಗೆ ಹಿಂದೆ ರಿಲೀಸ್ ಆಗಿರೋ ಸಿನಿಮಾಗಳನ್ನ ಎಕ್ಸಾಂಪಲ್ ತಗೊಂಡು ಅವರು ಪರ್ಟಿಕ್ಯುಲರ್ಲಿ ಕರ್ನಾಟಕಕ್ಕೆ ಸೀಮಿತ ಮತ್ತೆ ಅಂದರೆ ನನಗೆ ಅರ್ಥ ಆಗ್ತದೆ. ಒಂದು ನಿಮಿಷ ಕರೆಕ್ಟಾಗಿ ನೀವು ವಾಲ್ಯೂಮ್ ಜಾಸ್ತಿಯಿಂದ ಫುಲ್ಲಿಂಗ್ ಹೋಗ್ತಾ ಇದ್ದೀರಾ. ಅಂದರೆ ಸೊ ಎಕ್ಸಾಂಪಲ್ ಕರ್ನಾಟಕಕ್ಕೆ ಸೀಮಿತವಾಗಿರ್ತಾರೆ. ಇನ್ನು ಅದರ್ಸ್ ಅಂದರೆ ನಾನು ಉದಾಹರಣೆಗೆ ನಮ್ಮ ಮಕ್ಕಳನ್ನ ಸೇರಿಸಿ ಸ್ಕೂಲ್ಗೆ ನಾವು ಸೇರಿಸ್ಬೇಕಾದ್ರೆ ಒಂದು ಕರ್ನಾಟಕದಲ್ಲಿ ಸ್ಪೋರ್ಟ್ಸ್ ಹೋದಾಗ ಅಲ್ಲಿಂದ ಮತ್ತೆ ನ್ಯಾಷನಲ್ ಹೋಗ್ಬೇಕು ಅಂತ ಆಸೆ ಪಡ್ತೀವಿ. ಆ ವಿಚಾರದಲ್ಲಿ ನಮ್ಮ ಕಲಾವಿದರು ಎಲ್ಲೇ ಒಂದು ದೊಡ್ಡ ಲೆವೆಲಲ್ಲಿ ಬಂದರೂ ಕೂಡ ನಮಗೆ ಖುಷಿ. ಅಂಥ ವಿಚಾರದಲ್ಲಿ ಈ ಒಂದು ಈಕ್ವಾಲಿಟಿ ಅಂದರೆ ಬೇರೆ ಬೇರೆ ಥರ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ, ಇದೇ ಲ್ಯಾಂಗ್ವೇಜಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಿರೋದು ಮಾತ್ರ ಸೀಮಿತ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಇದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಗ್ತದೆ. ಆ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ? ಅಂದ್ರೆ ಅವರು ನಮ್ಮ ಕಲಾವಿದರು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೋಗಿ ಕೂಡ ನಮಗೆ ಇಷ್ಟ ಇದೆ.
ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನ ಒಳ್ಳೇದು ಸರ್, ಖುಷಿ ಪಡಿ. ನಮ್ಗೆ ಖುಷಿ ಇದೆ ಸರ್. ಬೇರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೈರಸ್ ಓಡಾಡ್ತಿದೆ ಅಂದ್ರೆ ಒಂದಷ್ಟು ವರ್ಗ ಮಾತನಾಡ್ಕೊಳ್ತಿದ್ದಾರೆ ಅಂತ ಅವ್ರಿಗೆ ಏನು ವಿಷಯ ಏನು? ಹೀರೋ ಹಾಗೆ ಮಾಡ್ತಾರೆ, ಬೇರೆ ಭಾಷೆಗಳಲ್ಲಿ ಹೋಗಿ ಸೈಡ್ ಆಗ್ತಾರೆ. ತಪ್ಪೇನು ಸರ್? ತಪ್ಪೇನು? ಈ ಮನೇಲಿ ಗಂಡ ಆಗಿರ್ತೀನಿ, ಪಕ್ಕದ ಮನೇಲಿ ಫ್ರೆಂಡ್ ಆಗಿರ್ತೀನಿ, ಅಲ್ವೋ ಗಂಡ ಆಗ್ಲಾ? ಇಲ್ಲ ಚೆನ್ನಾಗಲ್ಲ ಯಾವ ವಿಷಯ ಇರುತ್ತೆ ಸರ್. ನಿಮಗೆ ಓಕೆನಾ ಮಾಡ್ಕೊಂಡ್ ಬರ್ತಾ ಇರ್ಬೇಕು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಕು. ಸುದೀಪ್ ಸರ್, ವಿಕ್ರಾಂತ್ ರೋಣದಲ್ಲಿ ಅನೂಪ್ ಸರ್ಗೆ ಕಾರ್ ಕೊಡ್ತೀರಾ, ಸೂಪರ್ ಹಿಟ್ ಆಗಿ ಹೇಳಿ. ಮ್ಯಾಕ್ಸ್ ಅಲ್ಲಿ ವಿಜಯ್ ಸರ್ಗೆ ಕೊಡ್ತೀರಾ, ಮಾರ್ಕ್ ಕೂಡ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಏನಾದ್ರು ಬೇರೆ ಗಿಫ್ಟ್ ಏನಾದ್ರು? ಇದು ಕಾರ್ ಕವರ್ ಕೊಡ್ತಾರೆ, ಕೊಟ್ಟಿರೋದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಾನು ಕಾರ್ ಕೊಟ್ಟಿದ್ದಕ್ಕೆ ಕಾರಣ ಇದೆ, ಅದಕ್ಕೆಲ್ಲ ಬೇರೆ ಏನಿಲ್ಲ. ಅನೂಪ್ ಒಳ್ಳೆ ಫ್ಯಾಮಿಲಿಯಿಂದ ಬಂದವರು, ಭಾಳ ಹೆಸರಾಂತ ವ್ಯಕ್ತಿ, ಕಲ್ಚರ್ಡ್ ಫ್ಯಾಮಿಲಿ. ಅವ್ರು ತುಂಬ ಸ್ಯಾಕ್ರಿಫೈಸಸ್ ಮಾಡಿ ಒಳ್ಳೆ ಜಾಬ್ನೆಲ್ಲ ಬಿಟ್ಟು ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಇನ್ನೊಂದು ಆ ವ್ಯಕ್ತಿ ಭಾಳ ಚೂಸಿ. ಹಾಗಿದ್ದಾಗ ಎಲ್ಲೋ ಒಂದು ಅವ್ರ ಮನೇಲೂ ಅವ್ರ ವೈಫು ಕೆಲಸ ಮಾಡ್ತಾರೆ. ಹಾಗೆ ಬಂದಾಗ ತುಂಬ ಒಂದಿದ್ದಾಗ ಏನೋ ಒಂದು ಕಾರು ಇರೋದನ್ನು ಕೊಟ್ಟಿದ್ರು, ಅವರು ತೊಗೊಂಡಿರಲಿಲ್ಲ. ರಾತ್ರಿ ನನಗೊಂದು ಅಭ್ಯಾಸ ಇದೆ, 2 ಗಂಟೆ 3 ಗಂಟೆಗೆ ಫೋನ್ ಹಾಕಿ ಕರೆಯೋದು. ಏನಾರು ಮೀಟಿಂಗ್ ಬಂದರೆ ಅಲ್ಲೇ ಪಕ್ಕದಲ್ಲೇ ಅನೂಪ್ ಏನು ಮಾಡ್ತಾರೆ, ಬನ್ನಿಲ್ಲ ಅರ್ಜೆಂಟೇನೋ ಮಾತಾಡಬೇಕು. ಅವ್ರು ಬರ್ತಾರೆ. ಒಂದು ದಿವಸ ಬಂದು ಹೋಗಬೇಕಾದ್ರೆ ಅವರು ಕಾರು ಎಲ್ಲಿ ಪಾರ್ಕ್ ಮಾಡಿದ್ದಾರೆ ಅಂದರೆ, ಇಲ್ಲ ನಡ್ಕೊಂಡು ಹೋಗ್ತೀನಿ, ಇಲ್ಲ ಕ್ಯಾಬಲ್ಲಿ ಹೋಗ್ತೀನಿ ಅಂದರೆ. ಏನಕ್ಕೆ ಕೇಳಿದ್ರೆ ಅವ್ರು ಇರಲಿಲ್ಲ ಅವ್ರ ಹತ್ರ. ಅದು ತಲೆಯಲ್ಲಿತ್ತು ನನಗೆ. ತಲೆಯಲ್ಲಿದ್ದಾಗ ಯಾವತ್ತೋ ಒಂದು ದಿವಸ ಒಂದು ಚಿಕ್ಕದ ಗೇಮ್ ಆಡಿಸೋ ಥರ ಮಾಡಿ, ಆ ಗೇಮಲ್ಲಿ ಗೆದ್ದಿರೋ ಥರ ಮಾಡಿ ನಾನು ಮಾಡಿದ್ದೆ. ವಿಜಯ್ಗೆ ಏನಂತಂದರೆ, ಹಿ ಕಮ್ಸ್ ಫ್ರಮ್ ನಾಟ್ ಅ ವೆರಿ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಒಂದು ಚಿಕ್ಕ ಮಗು ಇದೆ, ಹೆಂಡ್ತಿದ್ದಾರೆ. ಒಂದು ದಿವಸ ನಾನು ಅರೇಂಜ್ ಮಾಡಿದ ಪಾರ್ಟಿಗೆ ಇಬ್ಬರು ಟ್ಯಾಕ್ಸಿಯಲ್ಲಿ ಬಂದರು. ನನ್ನ ನಿರ್ದೇಶಕರು ಹಂಗಿರೋದು ನನಗಿಷ್ಟ ಇಲ್ಲ. ಆ ಮಗು ಆ ತಂದೆನ ತುಂಬ ಹೆಮ್ಮೆಯಿಂದ ನೋಡಬೇಕು, ನನ್ನ ಆಸೆ. ಅದಕ್ಕೆ ಕೊಟ್ಟನೆ ಹೊರತು ಬೇರೆ ಏನಕ್ಕೆ ನನ್ನ ಹತ್ರ ಎಕ್ಸಸ್ ದುಡ್ಡಿದೆ ಅಂತ ಅಲ್ಲ. ದಟ್ಸ್ ಆಲ್. ಯೋಗರಾಜ್ ಭಟ್ಟಿಗೆ ಕಾರ್ ಕೊಡೋಕ್ಕಾಗಿಲ್ಲಮ್ಮ, ಯಾಕಂದರೆ ಅವ್ರು ಕಾರಲ್ಲಿ ಕೂತಾಗ ಅವ್ರು ಬರೀ ಬೈಕು, ಆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅವ್ರಿಗೆ ಇನ್ನೊಂದು ಭಯ ಇದೆ, ಯೋಗರಾಜ್ ಭಟ್ರು ಅಂತವ್ರಿಗೆ ಕಾರ್ ಕೊಟ್ಟರೆ ಮರ್ತುಬಿಟ್ಟು ಅದೆಲ್ಲ ಬಿಟ್ಟು ಆಟೋದಲ್ಲಿ ಹೋಗಿ ಅಯ್ಯಯ್ಯೋ ಇಲ್ಲೇ ಇಟ್ಟಿದ್ದೆ ಏನೋ ಮರ್ತುಬಿಟ್ಟು ಬಂದ್ಬಿಟ್ಟು ಅಂದ್ಬಿಟ್ಟು ಯೋಗರಾಜ್ಗೆ ಅದು ಇದು ನನ್ನ ಹುಡುಗರು. ಇನ್ನೊಂದು ಹೇಳ್ತೀನಿ ಕೇಳಿ, ಇವತ್ತಿನ ಸ್ಟೇಜಲ್ಲಿ ನಾನೊಟ್ಟಿಗೆ ಕೆಲಸ ಮಾಡ್ಬೇಕಾದ್ರೆ ಅದು ಕಲಾವಿದರಾಗಿರಲಿ ಯಾರೇ ಇರಲಿ, ಭಗವಂತ ಚೆನ್ನಾಗಿಟ್ಟಿಯಾನೆ. ಆ್ಯಂಡ್ ಐ ಆಮ್ ನಾಟ್ ಅ ವೆರಿ ಮೆಟೀರಿಯಲಿಸ್ಟಿಕ್ ಗೈ, ಬಟ್ ಯಾವ್ದಾರು ಒಂದು ಖುಷಿನ ವ್ಯಕ್ತಪಡಿಸೋ ರೀತಿ ಇದ್ದರೆ ಅದು ಅವ್ರಿಗೆ ಉಪಯೋಗ ಆಗುತ್ತೆ ಅನ್ನಂಗಿದ್ರೆ ನಾನು ಮಾಡಿದ್ದೀನಿ ಅಷ್ಟೇ, ಬೇರೆ ದೀಪಣ್ಣ, ಈಗ ಫ್ಯಾನ್ಸು ತಪ್ಪು ಮಾಡಿದ್ರೆ ಮತ್ತೆ ಸರಿನೂ ಮಾಡ್ತಾರೆ ಕೆಲವೊಂದು ವಿಚಾರಗಳಲ್ಲಿ. ತಪ್ಪು ಮಾಡಿದಾಗ ನೀವು ಯಾವ ಥರ ಬುದ್ಧಿವಾದ ಹೇಳ್ತಾರೆ? ಯಾಕಂದ್ರೆ ಕೆಲವೊಂದು ಸ್ಟಾರ್ ತಲೆ ಕೆಡಿಸ್ಕೊಳಲ್ಲ. ಸೊ ನೀವು ಅವ್ರ ಬಗ್ಗೆ ಯಾವ ಥರ? ನೀವು ಏನು ಅನ್ಕೊಂಡಿದ್ದೀರಿ, ನಾ ಬುದ್ಧಿ ಹೇಳಿದ್ರೆ ಕೇಳ್ತಾರೆ ಅವರು. ಇನ್ನೊಂದು ಹೇಳ್ತೀನಿ ಕೇಳಿ, ಹೌ ಡು ಐ ಐಡೆಂಟಿಫೈ? ಈಗ ನನ್ನ ಹೆಸರಲ್ಲಿ ಮೊನ್ನೆ ಹುಬ್ಳಿ ಪ್ರೋಗ್ರಾಮ್ ಆಗ್ಬೇಕಾದ್ರೆ ನನ್ನ ಹೆಸರಲ್ಲೇ ನಮ್ಮ ಸುದೀಪ್ ಅಭಿಮಾನಿಗಳು ಅಂತಲೇ ಯಾವುದೋ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ, ಬಾಸ್ ಹೇಳ್ತಾ ಇದ್ದಾರೆ ಸ್ಟೇಡಿಯಮ್ಗೆ ಬರಬೇಡಿ, ಈ ಲಾಠಿ ಚಾರ್ಜ್ ಆಗ್ತಾ ಇದೆ, ಅವರೇ ವಿನಂತಿ ಮಾಡ್ಕೋತಾ ಇದ್ದಾರೆ ಬರಬೇಡಿ, ಈ ಥರ ಎಲ್ಲ ಓಡ್ತಾ ಇದೆ. ಈಗ ಇದನ್ನ ಏನಂತ ಹೇಳಿ ನಾನು ಕರೆದು ಬುದ್ಧಿ ಹೇಳ? ಅವರೇ ನನ್ನ ಫ್ಯಾನ್ಸಾ? ಈಗ ಪಾಯಿಂಟ್ ಅದಲ್ಲ ಸರ್, ಸೋಷಿಯಲ್ ಮೀಡಿಯಾ ಅಂತ ನೀವೇನು ಹೇಳ್ತೀರಿ. ಲೆಟ್ ಮಿ ಟೆಲ್ ಯು ಸಮಥಿಂಗ್ ಆನ್ ಅ ವೆರಿ ಬಿಗ್ಗೆಸ್ಟ್ ಸ್ಕೇಲ್. ಇದನ್ನ ಹಿಂದೆ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ರೆ ನಿಮಗೂ ಹೇಳ್ತಾ ಇದ್ದೀನಿ ಕೇಳಿ. ನಾನೊಂದು ಸಿನಿಮಾ ಮಾಡ್ತೀನಿ ಸರ್, ಎಲ್ಲಿ ಬರುತ್ತೆ ಸರ್ ಅದು? ಅಲ್ಲ ಹೇಳಿ, ಪರವಾಗಿಲ್ಲ, ಸ್ಕ್ರೀನ್ ಮೇಲೆ. ಕರೆಕ್ಟ್. ವೀಕ್ಷಕರು ಅಂದರೆ ಈಗ ಸಿನಿಮಾ ನೋಡೋರು, ಫ್ಯಾನ್ಸು, ಸೋಷಿಯಲ್ ಮೀಡಿಯಾ ಯಾರಾದ್ರೂ ಅದರಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ, ಅವ್ರು ಎಲ್ಲಿದ್ದಾರೆ ಸರ್? ಕರೆಕ್ಟ್. ಇಲ್ಲಿ ಸ್ಕ್ರೀನ್ ನಡಿಬೇಕಾದ್ರೆ ಏನಾಗುತ್ತೆ, ಇಲ್ಲಿ ವಿಸಿಲ್ ಆಗುತ್ತೆ, ಸಿಟಿ ಹೊಡಿತಾರೆ, ಬೈಕ್ ಹೋಗ್ತಾರೆ, ಹೊಗಳ್ತಾರೆ, ಏನೋ ನಡೀತಾರೆ. ಈಗ ಇದು ಹೌಸ್ಫುಲ್ ಅಂದ್ಕೊಳ್ಳೋಣ, ಸಿನಿಮಾ ಬಂತು, ಕರೆಕ್ಟ್. ಈಗ 5 ಜನ ಇದ್ದಾರೆ ಅಂದ್ಕೊಳ್ಳೋಣ ಥಿಯೇಟ್ರಲ್ಲಿ. ನಾನು ಕತೆ ಬೇರೆ ಹೇಳ್ತೀನ, ಬಡ್ಜೆಟ್ ಕಮ್ಮಿ ಮಾಡ್ತೀನ? 5,000 ಜನ ಇದ್ದಾರೆ ಅಂದ್ಕೊಳ್ಳೋಣ, ಬಡ್ಜೆಟ್ ಕಮ್ಮಿ ಮಾಡ್ತೀನ, ಏನು ಮಾಡ್ತೀನಿ? ಆನ್ ಈದರ್ ಎಂಡ್ ಐ ಆಮ್ ಟ್ರೈಂಗ್ ಟು ಸೇ ಸ್ಕ್ರೀನ್ ನೆವರ್ ರಿಯಾಕ್ಟ್ ಸರ್, ಇಟ್ಸ್ ಯು ಪೀಪಲ್ ಹು ರಿಯಾಕ್ಟ್. ನಾನು ಅಲ್ಲಿಗೆ ಬಂದುಬಿಟ್ಟು ಪರದೆಯಿಂದ ಇಳಿದು ನಿಮ್ಮ ರಿಯಾಕ್ಷನ್ಸಿಗೆ ರಿಯಾಕ್ಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸಿನಿಮಾ ಮಾಡೋದು ನನ್ನ ವೃತ್ತಿ. ಐ ಬಿಲಾಂಗ್ ಟು ಬಿಗ್ಗರ್ ಸ್ಕೇಲ್ ವೇರ್ ಐ ಕ್ಯಾನ್ ಕಮ್ ಅಂಡ್ ಟೆಲ್ ಯು ಸ್ಟೋರೀಸ್. ವಿ ಕ್ಯಾನ್ ಓನ್ಲಿ ರಿಕ್ವೆಸ್ಟ್ ಯು ಪೀಪಲ್
Go easy on each one. Beyond that, I'm not a teacher, you're not my student at all for me to learn. ಸ್ಕೂಲು ಕಾಲೇಜ್ ಹೇಳ್ಕೊಡೋಕ್ಕಾಗದಿರೋದು ನಾನು ಏನು ಹೇಳ್ಕೊಳ್ಳಿ ಸರ್? ಹೇಳಬಲ್ಲೆ. ನಾನು ಹುಟ್ಟಿರೋದು ಕತೆ ಹೇಳೋಕ್ಕೆ. ನಾನು ಬಿಗರ್ ಸ್ಕ್ರೀನ್ ನೋಡ್ತಾ ಇದ್ದೀನಿ. ಅಲ್ಲಿ ಕತೆ ಹೇಳಬೇಕಾದ್ರೆ ನಮಗೆ ಯಾವ ಭಿನ್ನಾಭಿಪ್ರಾಯಗಳಿಲ್ಲ, ಭೇದ ಭಾವ ಇಲ್ಲ, ಈ ಥಿಯೇಟ್ರ್ ಆ ಥಿಯೇಟ್ರ್ ಅಂತ ಇಲ್ಲ. ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಟ್ರಸ್ಟ್ ಮೀ, ಗ್ರೌಂಡ್ ಲೆವೆಲಿಗೆ ಬಂದುಬಿಟ್ಟು ಅಲ್ಲಿ ನಡೀತಾ ಇರೋ ಯುದ್ಧಗಳಿಗೆ ವಿ ಕೆನಾಟ್ ಬಿ ಎ ಪಾರ್ಟ್ ಆಫ್. ಬಿಕಾಸ್ ಇಂಟರ್ಪ್ರಿಟೇಷನ್ಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ರು, ಆ ಸತ್ಯ ಯಾವತ್ತೂ ಗೊತ್ತಾಗಲ್ಲ. ಇಲ್ಲಿ ಕೇಳಿದ್ರೆ ಅಲ್ಲಿ ಹೇಳ್ತಾರೆ, ಅಲ್ಲಿ ಕೇಳಿದ್ರೆ ಇಲ್ಲಿ ಹೇಳ್ತಾರೆ. ಬೆಸ್ಟ್ ಫಾರ್ ಯು, ಯುನೋ. ಮಾಡ್ತಾ ಇರೋದು ಯಾರು? ಎಲ್ಲ ಇಂಡಿವಿಜುವಲ್ಸ್, ಗ್ರೋನ್ ಅಪ್ಸ್, ಮೆಚ್ಯೂರ್ಡ್ ಪೀಪಲ್. ಕರೆಕ್ಟ್? ಮಾಡ್ಕೊಳ್ಳಿ ಬಿಡಿ, ಕಲಿತಾರೆ ಬಿಡಿ. ಏನಾಗುತ್ತೆ, ಎಷ್ಟು ಅಂತ ಹೇಳ್ಕೊಡ್ತೀರಾ? ಈಗ ಒಂದೇ ಕ್ಲಾಸ್ ರೂಮಲ್ಲಿ ಕೂತಿರೋ ಒಂದು 80 ಜನ ಸ್ಟೂಡೆಂಟ್ಸ್ ಅಂದರೆ ಪ್ರತಿಯೊಬ್ಬರಿಗೂ ಒಂದೇ ಥರ ಕೂಗ್ತಾ ಇರ್ತಾರೆ ಟೀಚರು. ಒಬ್ಬರು ಇಬ್ಬರು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬರ್ತಾರೆ, ಒಂದು 10 ಜನ ಪಾಸ್ ಆಗ್ತಾರೆ, ಎಲ್ಲರೂ ಫೇಲ್ ಆಗ್ತಾರೆ. ಈಗ ಟೀಚರ್ ಹೇಳ್ಕೊಟ್ಟಿಲ್ಲ ಅಂತನ ಅವ್ರು ಕೇಳಿಸ್ಕೊಳಕ್ಕೆ ರೆಡಿನೇ ಇಲ್ಲ, ಕಲಿಯೋಕ್ಕೆ ರೆಡಿನೇ ಇಲ್ಲ. ಏನು ಮಾಡ್ತೀರಿ? ಅಭಿಮಾನಿಗಳಿಗೆ ನಾವು ಹೇಳಿಲ್ಲ ಅಂತ ಇರಲ್ಲ ಸರ್. ಮತ್ತು 10 ಜನ ಸರಿ ಹೋಗಿರ್ತಾರೆ, ನೀವು 10,000 ಜನ ಹಂಗೆ ಇರ್ತಾರೆ. ಯು ಕ್ಯಾನಾಟ್ ಹೆಲ್ಪ್ ಇಟ್. ಸರ್, ಸ್ಟೋರಿ ಟೆಲ್ಲಿಂಗ್ ಅಂತ ಬಂದಾಗ ನಾನು ಚಂದನ್ ಸರ್ ಹತ್ರ ಮೊನ್ನೆ ಮೂವಿ ಸಂದರ್ಶನ ಟೈಮ್ನಲ್ಲಿ ಕೇಳಿದ್ದು, ಡೈರೆಕ್ಟರ್ ಕ್ಯಾಪ್ ಸುದೀಪ್ ಸರ್ ಯಾವಾಗ ಆಗ್ತಾರೆ ಅಂತ ಹೇಳಿದಾಗ ಸಮಥಿಂಗ್ ಯುನೋ ಯು ಪ್ಲಾನಿಂಗ್ ಸಮಥಿಂಗ್ ಬಿಗ್ ಅಂತ. ಐ ಆಮ್ ಪ್ಲಾನಿಂಗ್ ಸರ್. ಐ ಹೋಪ್ ಟು ಡೂ ಇಟ್ ಸೂನ್. ಬಿಕಾಸ್ ಒಂದಂತೂ ಸತ್ಯ, ಇವತ್ತಿಗೆ ಕುತ್ಕೊಂಡು ಹೇಳಬೇಕಾದ್ರೆ ಇವ್ರು ಹೇಳಿದ್ರು ಈಗ ನನಗೆ 30 ವರ್ಷ ಅಂತ. ಇವತ್ತು ಇಷ್ಟು ಈ ಟೈಮಲ್ಲಿ ಇದ್ದೂ ನನಗೆ ಇನ್ನೂ ಕೆಲವರು ಕತೆ ಬರಿತಾ ಇದ್ದಾರೆ, ಪ್ರೀತಿಯಿಂದ ಕತೆ ಬರಿತಾ ಇದ್ದಾರೆ, ನನಗೋಸ್ಕರ ಕತೆ ಬರಿತಾ ಇದ್ದಾರೆ ಅಂದಾಗ ಐ ವಾಂಟ್ ಟು ಕೇಟರ್ ಮೈ ಸೆಲ್ಫ್ ಟು ದೆಮ್. ಇಟ್ಸ್ ಆಲ್ವೇಸ್ ನೈಸ್. ವಾಟ್ ಇಸ್ ಸ್ಕೇರಿ ಈಸ್ ಮಾರ್ಕೆಟಲ್ಲಿ ನಿಮ್ಮ ಬಗ್ಗೆ ನಿಮಗೆ ಯಾರು ನಿಮಗೆ ಕತೆನೇ ಬರಿತಾ ಇಲ್ಲ ಅಂದಾಗ ಅದು ತುಂಬ ಹೆದರ್ಬೇಕಾಗತ್ತೆ ನಾವು. ನಾನು ಸಿನಿಮಾ ಡೈರೆಕ್ಷನ್ ಕ್ಯಾಪ್ ಹಾಕಿದಾಗ ಅದು ನಡೆದಿದ್ದು. ನನಗೆ ಸಿನಿಮಾ ಮಾಡೋರು ಜಾಸ್ತಿ ಇರಲಿಲ್ಲ ಅವಾಗೆಲ್ಲ. ಒಂದು 2 ಹೀರೋಗಳು 3 ಜನ ಹೀರೋಗಳು ಚೆನ್ನಾಗಿ ಆಯ್ತದೆ, ಎಲ್ಲ ಸಿನಿಮಾ ಆ ಕಡೆ ಹೋಗ್ತಾ ಇತ್ತು ಅಂದಾಗ ನಾನು ಡೈರೆಕ್ಟರ್ ಕ್ಯಾಪ್ ಹಾಕಿದ್ದು. ಸತತವಾಗಿ ಒಂದು 6 ಸಿನಿಮಾ ನನಗೆ ನಾನು ಮಾಡಿಕೊಂಡು ಎಲ್ಲ ಮೇಜರ್ ಹಿಟ್ಸ್ ಕೊಟ್ಕೊಂಬಂದೆ. ಅಲ್ಲಿಂದ ಪ್ರಾರಂಭ ಆಯಿತು. ಮಾಣಿಕ್ಯ ಆದಮೇಲೆ ಬೇರೆ ಬೇರೆಯವರೆಲ್ಲ ಬಂದು ನನ್ನೊಟ್ಟಿಗೆ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದಟ್ ಮೀನ್ಸ್ ಪೀಪಲ್ ಸ್ಟಾರ್ಟೆಡ್ ರೈಟಿಂಗ್ ಫಾರ್ ಮೀ ಅಗೇನ್. Now I'm catering myself again, sir. Direction is it's an art which I love. Kate is a storytelling which I love, but I don't want to make that a priority. ಸರ್, ಆ್ಯಕ್ಚುಲಿ ನಿಮ್ಮ ಜೊತೆ ಅಷ್ಟು ಜನ ಹುಡುಗರು ಇದ್ದಾರೆ, ಎಲ್ಲರೂ ಒಬ್ಬೊಬ್ರು ಒಂದೊಂದು ಫ್ಲೇವರು, ಎಲ್ಲರೂ ಒಟ್ಟಿಗೆ ಅಲ್ಲಿ ಮೊಬೈಲ್ ಸೇರಿದಾಗ ಆ ಸ್ಟೇಜ್ ನೋಡೋದು ತುಂಬ ಕಲರ್ಫುಲ್ ಆಗಿದೆ ಸರ್. ಆ್ಯಂಡ್ ಆ ಸಪೋರ್ಟು ಆ್ಯಂಡ್ ಟೀಮ್ ಬಗ್ಗೆ ನೀವೇನು ಹೇಳ್ತೀವಿ ಸರ್? ಮತ್ತೆ ಜೊತೆಗೆ ಪೂರ ತಂಡ ಡ್ಯಾನ್ಸ್ ಮಾಡಿ ನಿಮ್ಮನ್ನ ವೆಲ್ಕಮ್ ಮಾಡ್ತಾರೆ. ಸೀಸರ್ ಅಂತ ಹೇಳೋಕ್ಕಾಗಲ್ಲ ಸರ್. ನನ್ನ ಸ್ನೇಹಿತರೆಲ್ಲ ನನ್ನ ಫ್ಯಾಮಿಲಿ ಇದ್ದಾಗೆ. ಏನಂದರೆ ಅವ್ರು ಸಂಭ್ರಮಿಸ್ತಾರೆ. ಅಲ್ಲಿ ಸ್ಟೇಜ್ ಮೇಲೆ ನಡೆದಿದ್ದು ಸಂಭ್ರಮ ಸರ್. ಅವ್ರು ಯಾರು ನನಗೋಸ್ಕರ ಬಂದಿಲ್ಲ, ಬೇಡ ಅಂದಿದ್ರು ಬಂದಿರೋರು, ಹೇಳ್ತೀನಿ ಕೇಳಿ. ಅದಕ್ಕೋಸ್ಕರ ನಾನೇ ಕರೆದ್ಬಿಟ್ಟೆ. ಮತ್ತು ಕರೀಲಿಲ್ಲ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಅವರೇ ಓಡೋಗಿ ಏನೋ ಮಾಡಿ ಗಬ್ಬೆಬ್ಸೋ ಬದಲು, ನನಗೆ ಗೊತ್ತಿದೆ ಅದು ಆಗತ್ತೆ. ಅದು ನನಗೆ ಈಗ ಈ ಪ್ರೀತಿ ಏನಿದೆ ಸರ್, ಇದು ನನ್ನ ಸಂಪಾದನೆ. ಅದು ಪೂರ್ತ ವರ್ಷ ಇದೆ ಸರ್. ಅವರು ಅಲ್ಲೇ ಕೂತಿದ್ದಾರೆ ನೋಡಿ. ನಾನು ಇಲ್ಲಿ ಬಿಗ್ ಬಾಸ್ ಹತ್ರ ಇದ್ದೀನಿ ಅಂತ ಗೊತ್ತಾಗ ನೋಡಿ ಎಷ್ಟು ಜನ ಬಂದಿರಲ್ಲಿ. ಅಲ್ಲಿ ನೋಡಿ AP ಇಂದ ಹಿಡಿದು ಎಲ್ಲರೂ ಇವರು ಇರ್ತಾರೆ. ಇವಾಗ ಐ ಗೆಸ್ ಯು ಕೆನಾಟ್ ಬ್ರೈಬ್ ದಟ್. ನೋ, ಇಟ್ ಈಸ್ ದರ್ ಲವ್ ಫಾರ್ ಮೀ ಆ್ಯಂಡ್ ಐ ಲವ್ ದಮ್ ಈಕ್ವಲಿ. ದಟ್ ಗೋಸ್ ಥ್ರೂ ದ ಇಯರ್. 2003 ಯಾವ ಇವೆಂಟ್ ನಡೆದಿತ್ತು ಹುಬ್ಬಳ್ಳಿಲಿ? 22 ವರ್ಷ ಯಾಕೆ ತಗೊಂಡು ಟೈಮು ಹುಬ್ಬಳ್ಳಿಲೇ ಮಾಡಿದ್ವಿ? ಆಪರ್ಚುನಿಟಿ ಸಿಗಲಿಲ್ಲ. ದ ಪಾಯಿಂಟ್ ಇಸ್, ಲೆಟ್ ಮಿ ಟೆಲ್ ಯು, ಐ ಡಿಂಟ್ ಫೈಂಡ್ ಮೈ ಸೆಲ್ಫ್ ದಟ್ ಪ್ರೋಗ್ರೆಸ್ಡ್. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಇಲ್ಲ, ನಾವು ಮಾಡ್ತಾರೋ ಸಿನಿಮಾಗಳಲ್ಲಿ ಅಷ್ಟು ಬಡ್ಜೆಟ್ ಇರ್ತಾ ಇರಲಿಲ್ಲ, ಅವಕಾಶಗಳು ಬರ್ತಾ ಇರಲಿಲ್ಲ. ಆ್ಯಂಡ್ ಕೆಲವು ಮಧ್ಯದಲ್ಲಿ ಏನಾಯಿತು, ದುಡ್ಡಿನ ವಿಚಾರ ಅಂತ ಬಂದಾಗ ಸಂಭ್ರಮಗಳು ನಿಂತೋಗಿತ್ತು. ಯಾರು ಅಷ್ಟು ಇವೆಂಟ್ಸ್ ಮಾಡ್ತಾ ಇರಲಿಲ್ಲ. ಇವೆಂಟ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಇವತ್ತು ಒಂದಿಷ್ಟು ಮಾಡ್ತಾ ಇದ್ದಾರೆ ಅಂದಾಗ ನಾವು ಐ ಫೆಲ್ಟ್ ಇಟ್ ಇಸ್ ರೈಟ್. ಬಿಕಾಸ್ ನಾನು ಹೇಳಿದೆ ನಿಮಗೆ, ಏನೇ ಮಾಡಿದ್ರೆ ಐ ಲೈಕ್ ಟು ಡೂ ಇಟ್ ಆರ್ಗ್ಯಾನಿಕ್, ಐ ಡೋಂಟ್ ಲೈಕ್ ಟು ಡೂ ಇಟ್ ಫೋರ್ಸ್ಟ್. ಲಾಸ್ಟ್ ಟೈಮ್ ಮ್ಯಾಕ್ಸ್ ಮಾಡಿದಾಗ ಒಂದು ಚೆನ್ನಾಗಾಯಿತು, ಮಾಡೋಕ್ಕೆ ಇಂಟೆನ್ಷನ್ ಇತ್ತು ಎಲ್ಲರಿಗೂ. ಈ ಸತಿ ಅವರೇ ಬಂದು ಮಾಡೋಣ ಅಂದಾಗ ನಾನು ಬಂದೆ. ನಾನಾಗೆ ನಿರ್ಮಾಪಕರ ಹತ್ರ ಹೋಗಿ ಇದು ಮಾಡೋಣ, ಅಲ್ಲಿ ಮಾಡೋಣ, ನನಗೇನೋ ಮಾಡಿಕೊಡಿ, ತಪ್ಪಾಗುತ್ತೆ. ಐ ಡೋಂಟ್ ವಾಂಟ್ ಟು ಬಿ ಫೋರ್ಸ್. ಸರ್, ಆಲ್ ಸೆಟ್ ಅಂತ ನೀವು ಕೂತತ್ರ ಒಂದು 4 ಗೋಡೆ ಮಧ್ಯೆ ಕೂತ್ಕೊಂಡು ಆಲ್ ಸೆಟ್ ಅಂತ ಒಂದು ಕ್ವಶನ್ ಮಾರ್ಕ್ ಇಟ್ಟರೆ ಸೆನ್ಸೇಷನಲ್ ನ್ಯೂಸು ಎಲ್ಲ ಟಾಪಿಕ್ ಚರ್ಚೆ ಆಗುತ್ತೆ. ಹುಬ್ಳಿಗೆ ಹೋಗಿ ಯುದ್ಧಕ್ಕೆ ನಾವು ಸಿದ್ಧ, ನಮ್ಮ ಮಾತಿಗೆ ಬದ್ಧ ಅನ್ನೋದನ್ನ ನೀವು ಕನ್ನಡದಲ್ಲಿ ಟೆಕ್ಸ್ಟ್ ಹಾಕಿದ್ರೇನೆ ಅದು ನ್ಯಾಷನಲ್ ಲೆವೆಲ್ ಚರ್ಚೆ ಆಗ್ತಿತ್ತು. ನೀವು ಅದೇ ಸ್ಪಾಟಿಗೆ ಹೋಗಿ ಹುಬ್ಳಿಗೆ ಹೋಗಿ ಮಾತಾಡೋದಕ್ಕೆ ಏನ್ ಕಾರಣ? ದೊಡ್ಡ ಕಾರಣ ಇದಮ್ಮ, ದೊಡ್ಡ ಕಾರಣ ಇದೆ. ಕಾರಣ ಏನಂತಂದ್ರೆ, ಇವಾಗ ಒಂದು ಪೈರಸಿ ಬಗ್ಗೆ ಮಾತಾಡಿದ್ರಿ. ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು ಒಂದು ದೊಡ್ಡ ರಿಪೋರ್ಟ್ ಬರುತ್ತೆ ನಮಗೆ. ಕಾರಲ್ಲಿ ನಲ್ಪಾಡು, ರಾಜು ಗೌಡರು, ಈ ಓಪನ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ರಾಜು ನಲ್ಪಾಡವರು, ನಾನು, ಚಕ್ರವರ್ತಿ, ನಾವು ಹೋಗ್ಬೇಕಾದ್ರೆ ನಮಗೆ ರಿಪೋರ್ಟ್ ಬರುತ್ತೆ. ದೊಡ್ಡ ವೆಚ್ಚ ನಡೀತಾ ಇದೆ, ದೊಡ್ಡ ರೀತಿಯಲ್ಲಿ ನಡೀತಾ ಇದೆ.
ದೊಡ್ಡ ರೀತಿಯಲ್ಲಿ ಅಂದರೆ ಮುಗಿಸೇ ಬಿಡಬೇಕು, ಇದನ್ನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು. ಆ್ಯಂಡ್ ಇಟ್ ಈಸ್ ಐಮ್ ಟಾಕಿಂಗ್ ಅಬೌಟ್ ಯಾವುದೋ ರೋಡಲ್ಲಿ ಹೋಗ್ತಾ ಇರೋರು ಮಾತುಗಳಲ್ಲ, ಇಟ್ಸ್ ಇಂಟೆಲಿಜೆನ್ಸ್ ಐಮ್ ಟಾಕಿಂಗ್ ಅಬೌಟ್, ವಿಚ್ ಅಪ್ರೂಟೆಡ್ ಡೀಪ್ ರೂಟೆಡ್. ನಮ್ಮ ಹತ್ರ ಸಪೋರ್ಟ್ ಇದೆ, ನಮ್ಮ ಹತ್ರ ಸಿಸ್ಟಮ್ ಇದೆ, ಅಲ್ಲಿಂದ ವಿಚಾರ ತೆಗಿಯೋಕ್ಕೆ, ಎಲ್ಲಿಂದ ಏನು ನಡೀತಾ ಇದೆ, ಯಾರ ಹತ್ರ ಏನಾಗ್ತಾ ಇದೆ. ಇದೆಲ್ಲ ಏನಾಗುತ್ತೆ, ಕಣ್ಣಿಗೆ ಕಾಣದ ಮುಖಗಳಿರ್ಬೋದು ಸದ್ಯಕ್ಕೆ. ಸೊ ಇದಿಷ್ಟು ಬಂದಾಗ ನಾನು ಒಂದು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದೆ, ಕೂತ್ಕೊಂಡು ಏನು ಮಾಡಬೇಕು ಯೋಚನೆ ಮಾಡ್ತಾ ಇದ್ದೆ ನಾನು. ದೆನ್ ಆಫ್ಟರ್ ದಟ್ ಸಡನ್ಲಿ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ದಟ್ ಸ್ಟಾರ್ಟೆಡ್. ನಾನು ಅಂದ್ಕೊಂಡೆ ಹೋಗ್ತೀನಿ, ಎಲ್ಲಿ ಮಾತಾಡಬೇಕೋ ಮಾಡ್ತೀನಿ. ಯಾಕಂದರೆ ಒಂದು ಮಾಡೋಕ್ಕೆ ರೆಡಿಯಾದವರಿಗೆ ಗೊತ್ತಾಗಬೇಕು ನನಗೆ ಗೊತ್ತಾಗಿದೆ ಅಂತ ಗೊತ್ತಾಗಬೇಕು. ನಾನು ಅದನ್ನು ಹೇಳೋನು. ಇವಾಗ ನೀವು ಕೇಳಿದ್ರಿ ಏನು ಸ್ಟೆಪ್ ತೊಗೊತಾ ಇದ್ದೀರಾ ಅಂತ, ನಾನೇನು ಹೇಳಿದೆ ನಿಮಗೆ, ವೆಯ್ಟ್ ಆ್ಯಂಡ್ ವಾಚ್ ಅಂತ. ಬಿಕಾಸ್ ಐ ಕಾಂಟ್ ಗಿವ್ ಔಟ್ ಎವ್ರಿಥಿಂಗ್. ವಿ ವಿಲ್ ಕಮ್. ಲಾಸ್ಟ್ ಸೀಸನಲ್ಲೂ ಹಿಡಿದಿದ್ವಿ ನಾವು, ಹಿಡಿದು ಅರೆಸ್ಟ್ ಆಗಿದ್ರು ಬಿಟ್ಟಿದ್ರು. ಈ ಸತಿ ನಾನು ಒಂದಂತೂ ಸತ್ಯ, ನಮ್ಮ ಹಿಂದೆ ನಾವು ಬರ್ತಾರೋ ಲೀಗಲ್ ಟೀಮು, ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೋ ಲೀಗಲ್ ನಥಿಂಗ್ ಇಲ್ಲೀಗಲ್. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್. ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಕ್ಸ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕಮ್ಮ ಎಲ್ಲರದು. ಇವಾಗ ಸಿನಿಮಾ ಬಂದು ದುಡ್ಡು ಮಾತ್ರ ಅಲ್ಲ, ಅಲ್ಲಿ ಎಷ್ಟೋ ಜನದ ಶ್ರಮ, ದುಡ್ಡು, ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ. ಯಾವುದೋ ಒಂದು ಜಿದ್ದಿಗೆ ಅದನ್ನು ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಬಟ್ ಮಾಡಲಿ, ಏನು ಮಾಡೋಕ್ಕಾಗಲ್ಲ. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಗೊತ್ತಾಗಿದೆ ಅಂತ ಹೇಳಬೇಕಿತ್ತು. ಈಗ ಒಂದು ಮರಿಬೇಡಿ, ಹುಬ್ಳಿಯಲ್ಲಿ ಹೇಳಬೇಕಾದ್ರೆ ಎಲ್ಲ ನನಗೇನಷ್ಟು 30 ಇಯರ್ಸ್ ಅಂಕಲ್ಗೆ ಬರ್ತೀನಿ. ಈಗ ಈ ವಿಚಾರವಾಗಿ 30 ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿಲ್ವ ಎಷ್ಟು ಕ್ಯಾಮ್ರಾ ಆನ್ ಇದೆ ಅಂತ, ಇದು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ವಾ, ಉಲ್ಟಾ ಹೊಡಿಬೋದು ಅಂತ ಗೊತ್ತಿಲ್ವಾ. ನಾನು 30 ವರ್ಷ ಆ್ಯಕ್ಟಿಂಗ್ ಮಾಡಿದವನು, ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಎಷ್ಟೊತ್ತು ಬೇಕಿತ್ತು ನನಗೆ. ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ? ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್. ಐ ಮೇಡ್ ಅ ಪಾಯಿಂಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಐ ಮೇಡ್ ಅ ಪಾಯಿಂಟ್. ಇವಾಗ ಯಾರಿಗೂ ಕೂತು ವಾರ್ನ್ ಮಾಡೋಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿಮ್ಮ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಅಷ್ಟು ಜನ ನೋಡಿದ್ರಿ, ಎಲ್ಲ ನೋಡಿದ್ರಿ, ನನಗೆ ನಮ್ಮ ಹಿಂದೆಯಿಂದ ಹೊಡಿಯೋಕ್ಕೆ ಬರಲ್ವಾ? ಸೈಲೆಂಟ್ ಆಗಿದ್ದು ಹೇಳಕ್ಕೆ ಬರಲ್ವಾ? ಪಾಯಿಂಟ್ ಅಲ್ಲ. ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳೋಕ್ಕಾಗಲ್ಲ, ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳಿಬಿಟ್ಟೆ ಹೊಡಿಬೇಕು ಚೆಸ್ಸಲ್ಲಿ, ಕರೆಕ್ಟ್? ಇಟ್ ಈಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೂ ಚೆಕ್ ಹೇಳಿದ್ದೀನಿ, ಮೇಟ್ ಮಾಡ್ತೀನಿ. ನೆಸೆಸಿಟಿ ಇರಲಿಲ್ಲ. ನೆಸೆಸಿಟಿ ಇದ್ದರೆ ಹೇಳ್ತಾ ಇದ್ದೆ. ಇನ್ನೊಂದು ಹೇಳ್ತೀನಿ ಕೇಳಿ, ಒಂದು ನಿಮಿಷ. ಈ ರೂಮಲ್ಲಿ ಸಡನ್ನಾಗೆ ಒಂದು ಕೆಟ್ಟ ವಾಸನೆ ಬಂತು ಅಂದ್ಕೊಳ್ಳೋಣ, ಒಬ್ಬನಿಗೆ ಗೊತ್ತಿರುತ್ತಲ್ಲ ನಾನೇ ಬಿಟ್ಟಿದ್ದು ಅಂತ. ಕರೆಕ್ಟಾ? ಬಹುಶಃ ನಿಮ್ಮೆಲ್ಲರಿಗಿಂತ ಜಾಸ್ತಿ ಅವರೇ ಹಿಂಗೆ ಅನ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇರೋದು, ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತಲ್ಲ, ಅಲ್ಲಿಗೆ ಬಿಡ್ತೀನಿ ನಾನು, ಮಿಕ್ಕಿದ್ದು ನನಗೆ ಬೇಕಾಗಿಲ್ಲ. ಆ್ಯಂಡ್ ಇವತ್ತೇ ನನಗೆ ಯಾರೋ ಹೇಳಿದ್ರು. ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾಯಿತು, ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹತ್ಕೊಂಡಿದ್ರೆ ಒಪ್ತೀನಿ, ಸೈಲೆಂಟ್ ಆಗಿತ್ತು ನೆಕ್ಸ್ಟ್ ಡೇ. ಇವತ್ತು ಬೆಳಗಿಂದ ಯಾಕೋ ನ್ಯೂಸ್ ಆಯಿತು, ನನಗೆ ವಿಚಾರನೇ ಗೊತ್ತಿಲ್ಲ. ನ್ಯೂಸಿಗೆ ಕೂತಾಗ ಕೇಳಿದ್ರು ಯಾರೋ ಹಿಂಗೆ ರಿಯಾಕ್ಟ್ ಮಾಡಿದಾರಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ, ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡಬೇಕಾ ಕೊಡ್ತೀನಿ. ಯಾರ್ದೋ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂಮ್ ದೆ ಮೆಂಟ್. ಇವಾಗ ಅವ್ರು ಯಾರಿಗೆ ಹೇಳಿದವರ ಪಾಪ, ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವ್ಯಾಕೆ ಅನ್ಕೋಬೇಕು? ಕೇಳಿ, ಇಷ್ಟು ಕ್ಯಾಮ್ರಾ ಇದೆ, ಇಷ್ಟು ತಾಕತ್ತಿದೆ. ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ. ಹೇಳಿಸಿ, ನಮ್ಮದೇ ಅಂತ ತೊಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡೋಕ್ಕೆ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದ್ರೆ ನಾನೇ ನಮ್ಮ ತಪ್ಪು. ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ, ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ, ಪ್ರಸಾದ ಇಲ್ಲಿ ಯಾಕೆ ತಿನ್ನಲಿ? ಆನ್ಸರ್ ಇಸ್ ರೈಟ್ ದೇರ್. ಗೋ ಅಂಡ್ ಆಸ್ಕ್ ವಿತ್ ಡ್ಯೂ ರೆಸ್ಪೆಕ್ಟ್. ನಮಗೆ ಹೇಳಿದ್ದು ಅಂತ ಅಂದರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ಲಾಸ್ಟ್ ಪ್ರಶ್ನೆ, ಸ್ಟಾರ್ ವಾರ್ ಮತ್ತೆ ಫ್ಯಾನ್ಸ್ ವಾರ್ ತಣ್ಣಗಾಗಿತ್ತು, ಎಲ್ಲವೂ ಸರಿ ಹೋಗ್ತಾ ಇತ್ತು. ಬಟ್ ಕಿಚ್ಚ ಸುದೀಪ್ ಅವರೇ ಇದಕ್ಕೆ ಕಿಚ್ಚು ಹಚ್ಚಿದ್ರು ಅನ್ನುವಂತ ಸೋಷಿಯಲ್ ಮೀಡಿಯಾ. ಇದು ನಿಮ್ಮ ಪ್ರಶ್ನೆ, ನೀವು ಕೇಳಿಸ್ಕೊಳ್ಳಿ, ಯಾಕಂದ್ರೆ ನೀವು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಯು ಆರ್ ಗೆಟಿಂಗ್ ಇಂಪೇಷಂಟ್ ರೈಟ್ ನೌ ಆನ್ ಯುವರ್ ಫೇಸ್. ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹತ್ಬೇಕಿತ್ತು, ನೆಕ್ಸ್ಟ್ ಡೇ ಸೈಲೆಂಟ್ ಆಗಿತ್ತು. ಒಂದು ರಿಯಾಕ್ಷನ್ ಇಂದ ಬರ್ತಾ ಇರೋದು ಇದು, ನನ್ನಿಂದಲ್ಲ. ಒಪ್ತೀರಾ ಈ ಮಾತು? ಒಪ್ತೀರಾ ಈ ಮಾತು? ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಕ್ಕೆ ನೆಕ್ಸ್ಟ್ ಡೇ ಬಂದು ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಏನೋ ಹೇಳಿದ್ರು. ನೀವು ಕಾದ್ರಿ, ಯಾರಿಗೆ ಹೇಳಿದ್ದು, ಏನಾಯ್ತು, ಏನು ನಡೀತು, ಯಾಕೆ ಸುದೀಪ್ ಅವ್ರು ಯಾವತ್ತೂ ಮಾತಾಡಲ್ಲ, ಹಿಂಗೆ ಮಾತಾಡಿದ್ರು ಅಂತ.
ಇಂಡಸ್ಟ್ರಿ ಒಂದು ನಿಮಿಷ ಸರ್, ಪ್ರಶ್ನೆಗಳು ಸೃಷ್ಟಿ ಆಗ್ತದೆ. ಒಂದು ನಿಮಿಷ, ಸೃಷ್ಟಿ ಆಗ್ತಾ ಇತ್ತು, ಸ್ಪಷ್ಟತೆ ಬರ್ತಾ ಇರಲಿಲ್ಲ ಸರ್, ಅಲ್ಲಿಗೆ ಬರ್ತಾ ಇಲ್ಲ. ಅದೇ ಸರ್, ನೀವು ಊಟ ನೀನೇ ಮಾತಾಡಿ. 3 ಪ್ರಶ್ನೆಗಳಿತ್ತು. 45 ತಂಡ ಕೇಳಿದ್ರ, ದರ್ಶನ್ ಅವರ ಅಭಿಮಾನಿ ಹೇಳಿದ್ರ, ಮತ್ತೆ ಪೈರಸಿ ಹೇಳಿದ್ರ. 3 ಪ್ರಶ್ನೆಗಳು. ಓಕೆ, ಈಗ ನಿಮ್ಮ ಎಷ್ಟು ಮೆಚೂರ್ಡ್ ನೀವು? ಮೆಚೂರ್ಡ್ ತಾನೆ, ಬುದ್ಧಿ ಇದೆಯಲ್ಲ. ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡ್ದ, ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ ಶಿವಣ್ಣನ ಬಗ್ಗೆ. 45 ಬಗ್ಗೆ ಮಾತಾಡ್ತೀನ? ಅರ್ಜುನ್ ಬಗ್ಗೆ ಮಾತಾಡ್ತೀನ? ದಯವಿಟ್ಟು ಶಿವನ್ಗೆ ಅವ್ರು ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಓಕೆ, ಇನ್ನೊಬ್ರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ, ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ? ಮೆಚೋರ್ಡ್ ಸರ್ ಹೇಳಿ. ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದುನಿಯಾ ವಿಜಯ್ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ. ಒಂದು ಗಂಟೆ ಮಾತ್ರ ಟಂಗ್ ಅಂತದೆ. ಈಗ ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳ್ಬೇಕು, ಯಾಕೆ 5 ಸತಿ ಪೂಜೆ ಮಾಡ್ತೀವಿ ಅಂತ ನನಗೆ ಗೊತ್ತಿತ್ತು. ಲೆಟ್ ಮಿ ಟೆಲ್ ಯು ಸರ್, ಐ ಕಮ್ ಟು 45. ಬಿ ಲಿಟಲ್ ಮೆಚೂರ್. ನಿಮ್ಮ ಹತ್ರನೇ ಆನ್ಸರ್ ಇದೆ ಸರ್. ನೀವು ಕೇಳಲಿಲ್ಲ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ. ಇವಾಗ ಓಕೆ, ಅಲ್ಲ ಅಷ್ಟು ಕಮಲ್ ಹಾಸನ್ ಅವ್ರ ವಿಚಾರದಲ್ಲಿ ನಡೆದಾಗ ನನಗೆ ಅವಶ್ಯಕತೆ ಇತ್ತಾ ಮಾತಾಡೋದು? ನಾನು ಮಾತಾಡಿದೆ, ಅರೆ ಶಿವಣ್ಣ ನಮ್ಮ ಆಸ್ತಿ ಅಂದೆ ನಾನು. ನೋಡಿ ಮೀನ್ ಬದಲ್ ಅದು ನೀವು ಆ್ಯಕ್ಚುಲಿ ಪ್ರಶ್ನೆ ಕೇಳೋ ಎಲಿಜಿಬಿಲಿಟಿನೇ ಇಲ್ಲ ಸರ್ ಯಾರಿಗೂ. ಅವ್ರನ್ನ ಎತ್ತಿಡ್ತೀವಿ ನಾವು, ಯಾವಾಗಲೂ ಅಷ್ಟು ಪ್ರೀತಿಸ್ತೀವಿ ನಾವು ಅವ್ರನ್ನ. ಆ್ಯಂಡ್ ಇದಕ್ಕೋಸ್ಕರ ಉತ್ತರ ಕೊಡೋದು ನನಗೆ ನನ್ನ ಬಗ್ಗೆ ಚೀಪ್ ಅನ್ಸ್ಬಿಡುತ್ತೆ. ನಾನು ಅದನ್ನೆಲ್ಲ ಮಾತಾಡೋಕೆ ಹೋಗಲ್ಲ. ಐ ನೋ ವಾಟ್ ಇಸ್ ಅರ್ಜುನ್ ಜಾನಿ, ಐ ನೋ ವಾಟ್ ಇಸ್ ಶಿವರಾಜ್ ಟು ಮೀ, ಐ ನೋ ವಾಟ್ ಇಸ್ ಉಪೇಂದ್ರ ಅವ್ರ ಟು ಮೀ. ವೈಯಕ್ತಿಕವಾಗಿ ಸಿನಿಮಾ ಅಂತ ಬಂದಾಗ ಬಿಸ್ನೆಸ್ ಮಾಡಬೇಕು, ನಮ್ಮದು ಉಳಿಬೇಕು ಅನ್ನೋ ಪೈಪೋಟಿ ಇದೆಲ್ಲ ದೊಡ್ಡದವ್ರು ಹೆಲ್ತಿ. ಹಾಗಂತ ನಾನು ಯಾವತ್ತೂ ಬಿಟ್ಕೊಟ್ಟೇ ಇಲ್ಲ ಅವ್ರಿಗೆ. ಪೈರಸಿ ಬಗ್ಗೆ ಅದು ಮಾತಾಡೋ ಅಧಿಕಾರ ನನಗಿಲ್ವಾ? ನನ್ನ ಸಿನಿಮಾ ನಾನು ಕಾಪಾಡ್ಕೊಂಬಾರ್ದ? ನನ್ನ ವೇದಿಕೆ ಮೇಲೆ ನಿಂತು ನಾನು ಒಂದು ವಾರ್ನ್ ಮಾಡೋದು ತಪ್ಪ? ಈಗ ನಾನು ಕೇಳ್ತಾ ಇದ್ದೀನಿ, ಎಲ್ಲೋ ಅವ್ರು ಹೇಳಿರೋದಕ್ಕೆ ಈ ಥರ ಹಿಂಗೆ ಅನ್ಬೇಕಾದ್ರೆ ದಯವಿಟ್ಟು ನೀವು ಸ್ಪಷ್ಟತೆ ಅಲ್ಲಿ ತಗೊಳ್ಳಿ, ಯಾರಿಗೆ ಹೇಳಿದ್ ನೀವು ಅಂತ. ಯು ಹ್ಯಾವ್ ಟು ಟೇಕ್ ದಟ್ ಆನ್ಸರ್ನು. ನೀವು ಅಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ಹಿಂಗೆ ನನಗೆ ಕೇಳಿದ್ರೆ ಈಗ ನಾನು ರಿಯಾಕ್ಟ್ ಮಾಡೋಣ? ಓಕೆ, ನೀವು ಕೇಳೋ ತನಕ ನಾನು ರಿಯಾಕ್ಟ್ ಮಾಡೋಣ? ಬಿಕಾಸ್ ಐ ಡೋಂಟ್ ಫೀಲ್ ಇಟ್ ಇಸ್ ಫಾರ್ ಮೀ. ದೇರ್ ಆರ್ ಮೆನಿ ಆಕ್ಟರ್ಸ್, ವೈ ಮೀ? ಕರೆಕ್ಟ್. ಇವಾಗ ಓಕೆ, ಹುಬ್ಬಳ್ಳಿ ಆದ ತಕ್ಷಣ ಆಯ್ತು ಅಂತ ನೀವು ಅನ್ನಂಗಿದ್ರೆ ದೆನ್ ಯು ಶುಡ್ ಆಸ್ಕ್, ವೈ ಡಿಡ್ ಯು ರಿಯಾಕ್ಟ್ ಟು ಸುದೀಪ್? ಇಫ್ ಇಟ್ ಇಸ್ ಮೀ, ದಟ್ ಇಸ್. ಅಲ್ಲಿನ ಆಪ್ತರ್ನ ಕೇಳಿದಾಗ ಅವ್ರು ಹೇಳ್ತಾರೆ ಪಡೆ ಅನ್ನೋ ಒಂದು ಪದ ಯೂಸ್ ಮಾಡಿದ್ರು. ಯಾಕೆ? ನಮ್ದು ಪಡೆ ಅಲ್ವಾ? ನಂದು ಪಡೆ ಅಲ್ವಾ? ನಂದು ಇವಾಗ ಏನಾಗ್ತದೆ ಗೊತ್ತಾ ಸರ್, ನಿಮ್ಮ ತಲೆಯಲ್ಲಿ ಏನಾರು ಆನ್ಸರ್ ಇದ್ರೆ ಹೇಳಿ, ಅದೇ ಹೇಳ್ಬಿಡ್ತೀನಿ. ಮತ್ತೆ ಬಿಡಿ, ಯು ಗಾಟ್ ಯರ್ ಆನ್ಸರ್. ನೌ ವಾಟ್ ಇಸ್ ಹ್ಯಾಪನಿಂಗ್? ನೋ, ಲೆಟ್ ಮಿ ಟೆಲ್ ಯು, ಯುವರ್ ಕ್ಯೂರಿಯಾಸಿಟಿ ಇಸ್ ಗೋನ್ ಟು ಕಿಲ್ ಅ ಲಾಟ್ ಆಫ್ ಥಿಂಗ್ಸ್. ಐ ಗೇವ್ ಮೈ ಆನ್ಸರ್, ಇಟ್ ಇಸ್ ವೆರಿ ಕ್ಲಿಯರ್, ವೆರಿ ಕ್ಲಿಯರ್. ಇದಕ್ಕಿಂತ ಮೇಲೆ ಏನು ಹೇಳಿ ನಾನು? ಐ ಆಮ್ ಗಿವಿಂಗ್ ವೆರಿ ಕ್ಲಿಯರ್. ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೋಗಿ ಕೇಳಿ ಯಾರಿಗೆ ಹೇಳಿದ್ದು ಅಂತ. ವೇದಿಕೆ ಹತ್ತಿ ಏನೋ ನಾನು ಅದು ನೋಡಿಲ್ಲ, ಇವತ್ತು ಇಂಟರ್ವ್ಯೂಲ್ಲಿ ಯಾರೋ ಹೇಳಿದ್ರು ವೇದಿಕೆ ಹತ್ತಿ ಇಂಟರ್ವ್ಯೂಗಳು ಕೊಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಡಿ ಕೆ ಸರ್ ಹತ್ತುತ್ತವ್ರೆ, ಸಿದ್ದರಾಮಯ್ಯ ಅವರು ಹತ್ತುತ್ತವ್ರೆ, ವೇದಿಕೆ ಇಂಟರ್ವ್ಯೂ ಕೊಡ್ತಾವ್ರೆ. ಅವರ ಈ ಕಡೆ ಇವರು ಶಿವಣ್ಣ ಅವರು ಹತ್ತುತ್ತಾ ಇದ್ದಾರೆ. ನಾವು ಹತ್ತುತ್ತಾ ಇದೀವಿ. ಯಾರು ಅಂತ ಗೊತ್ತಿಲ್ಲದೆ ನೀವು ನನಗೆ ಕೇಳೋದು ತಪ್ಪಾಗ್ಬಿಡುತ್ತಲ್ಲ. ಪಾಪ ಅವ್ರು ಏನು ನೋವಲ್ಲಿದ್ದಾರೋ, ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ನಾವು ಆ ಥರ ಅಲ್ಲ, ಯಾವುದೋ ಹೆಣ್ಮಗು ಬಗ್ಗೆ ಮಾತಾಡಲ್ಲ. ಸರ್, ಮೊನ್ನೆ ಚಕ್ರಿ ಸರ್ ಇಂಟರ್ವ್ಯೂ ಮಾಡುವಾಗ ತುಂಬಾ ಒಳ್ಳೆ ಮಾತು ಹೇಳಿದ್ರು ಆ ಸಂದರ್ಶನದಲ್ಲಿ. ಸಿಕ್ಕಾಕ್ಸಲ್ಲ ವಾರ ಅನ್ನೋದು ಸಿನಿಮಾಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಬೇಡ ಅಂತ ತುಂಬಾ ಅನುಭವಿಸ್ಬಿಟ್ಟಿದೀವಿ ಅಂತ. ಸುದೀಪ್ ಅವರನ್ನೇ ಕೆಲವು ವಾರಗಳು ಹುಡುಕೊಂಡು ಬಂದ್ರೆ ಏನ್ ಮಾಡ್ತಾರೆ? ಯುದ್ಧದಲ್ಲಿದ್ದೀನಿ ಅಂತ ಅರ್ಥ. ರಿಟೈರ್ ಆಗಿದ್ದೀನಿ ಅಂತ ಅಲ್ವಲ್ಲ. ರಾಜ್ಯ ಇನ್ನೂ ಇದೆ, ರಾಜ್ಯ ಆಳ್ತಾ ಇದೀವಿ ಅಂತ ಆಯ್ತಲ್ಲಪ್ಪ. ಯುದ್ಧಕ್ಕೆ ಗೊತ್ತವ್ರಂದ್ರೆ ಯಾರೋ ರಿಟೈರ್ ಆಗಿ ರಾಜ್ಯನೇ ಇಲ್ದ ಕೂತಿರೋ ಮೇಲೆ ಯುದ್ಧ ಘೋಷಿಸಿ ಏನು ಮಾಡ್ತೀರಾ? ಊಟಕ್ಕೆ ಬನ್ನಿ ಸಾಕು, ಊಟ ಮಾಡ್ಕೊಂಡಿದ್ದಾರೆ. ಬಟ್ ಇನ್ನೊಂದು ಮಾತು ಹೇಳ್ತೀನಿ ಮೇಡಮ್, ಯುದ್ಧ ಅಂತ ನಾನೇನು ಹೇಳಿದ್ದು ಅದು ನಾನು ಕ್ಲೀನಾಗಿ ಸ್ಪಷ್ಟತೆ ತಗೊಳ್ಳಿ. 25ಕ್ಕೆ ರಿಲೀಸ್ ಆದರೆ ಒಂದು ಯುದ್ಧನೂ ಸ್ಟಾರ್ಟ್ ಆಗುತ್ತೆ ಅಂದರೆ ಅವತ್ತು ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕೇಶನ್ 25th ನಾನು ಹೇಳಿದ್ದು ಕರೆಕ್ಟ್. ಅವತ್ತೇ ಸ್ಟಾರ್ಟ್ ಆಗೋದು ನಿಮ್ಮ ಪೈರಸಿ, ಅವತ್ತೇ ಸ್ಟಾರ್ಟ್ ಆಗೋದು, ಹಿಂದಿನ ದಿನ ಅಲ್ಲ. ದಟ್ ಈಸ್ ವಾಟ್ ಐ ಮೆಂಟ್. ಆ್ಯಂಡ್ ವೆನ್ ಐ ಸೇ ಸಮಥಿಂಗ್, ಲೆಟ್ ಮಿ ಟೆಲ್ ಯು, ಡು ವಿ ಆಲ್ವೇಸ್ ಹ್ಯಾವ್ ಅ ಲೈನ್ ಆರ್ ಅ ನೇಮ್? ಯಾರಿಗೆ ರೀಚ್ ಆಗಬೇಕು ಅಂತ ಹೇಳೋದು. ಇವಾಗ ಎಷ್ಟೋ ಜನ ಸ್ಟೇಟಸ್ ಹಾಕೋತಾರೆ,
ಅವರಿಗೂ ಬಾಯ್ ಫ್ರೆಂಡಿಗೂ ಗಲಾಟೆ ಆಗುತ್ತೆ, ಸ್ಟೇಟಸ್ ಹಾಕೊಂಡಿರ್ತಾರೆ. ಓದೋರಲ್ಲಿ ಯಾರಿಗೆ ಹೇಳ್ತವ್ರು ಇವರು, ನಾನೇನಾರು ಮಾಡಿದ್ನ ಇದು ಎಲ್ಲದು ಬರುತ್ತಮ್ಮ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು. ಸೊ ಇದು ಏನಾಗುತ್ತೆ, ನಾನು ಯಾರಿಗೆ ಹೇಳ್ಬೇಕೋ ಹೇಳಿದೆ, ಧೈರ್ಯವಾಗಿ ವೇದಿಕೆ ಮೇಲೆ ಹೇಳಿದೆ ಸರ್, ಧೈರ್ಯವಾಗಿ ವೇದಿಕೆ ಮೇಲೆ ಹೇಳಿದೆ, ಓಡೋಗ್ಲಿಲ್ಲ. ಯಾವ ಆರ್ಟಿಸ್ಟಿಗೂ ಸಂಬಂಧಪಟ್ಟಂಗೆ ನಾನು ಹೇಳಿಲ್ಲ. ಕಾರಣ ಏನಂದರೆ ಪ್ರತಿ ಕಲಾವಿದರು ನನ್ನನ್ನು ಪ್ರೀತಿಸ್ತಾರೆ, ನಾನು ಅವ್ರು ಅಷ್ಟೇ ಪ್ರೀತಿಸ್ತೀನಿ, ಒಬ್ರಿಗೊಬ್ರು ಪರಸ್ಪರವಾಗಿ ಮಾತಾಡ್ಕೋತೀವಿ, ಎಲ್ರಿಗೂ ಗೊತ್ತು. ಹಂಗೆ ಹೇಳಾಗಿದ್ರೆ ನಾನು ನಾರ್ಮಲಿ ಫೋನಲ್ಲೇ ಹೇಳೋನು ಏನಾರಿದ್ರೆ, ಹಾಗೆಲ್ಲ ಮಾತಾಡಲ್ಲ ನಾನು. ನೀವು ಅಷ್ಟಂತೂ ನಾನು ಇಂಟರ್ವ್ಯೂ ನೋಡಿದ್ಮೇಲೆ ಸಮಥಿಂಗ್ ಒನ್ ಬೆನಿಫಿಟ್ ಆಫ್ ಡೌಟ್ ಆ್ಯಂಡ್ ರೆಸ್ಪೆಕ್ಟ್ ಯು ಪೀಪಲ್ ಶುಡ್ ಹ್ಯಾವ್. ನೀವು ಹೇಳಿದ್ರಿ 45 ಅಂತ, ಹೆಂಗೆ ಹೇಳಿದ್ರಿ? ಎಷ್ಟು ಇಂಟರ್ವ್ಯೂ ನೋಡಿಲ್ವ ನಾನು ಮಾತಾಡಿರೋದು? ಮತ್ತು ಹಾಗಿರ್ಬೇಕಾದ್ರೆ ಅದು ಸುಮ್ಮನೆ ಎಲ್ಲೆಲ್ಲೋ ಕನೆಕ್ಟ್ ಮಾಡೋದು, ಕನೆಕ್ಟಿಂಗ್ ಡಾಟ್ಸ್. ಯಾರಿಗೆ ಹೇಳ್ಬೇಕು ಹೇಳಿದ್ದೀನಿ ಸರ್, ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ಸರ್ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ಬಿಕಾಸ್ ಯಾವ ವಿಚಾರದಲ್ಲಿ? ಪೈರಸಿ ನೋಡೋದಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೆ ಕಣ್ಣಿಗೆ ಕಂಡಲ್ಲಿ, ಖಂಡಿತವಾಗ್ಲೂ ಸರ್ ನಾನು ಅವ್ರಿಗೆ ಹೇಳಿದೆ, ಅವ್ರಿಗೆ ಅದೇ ಹಿಂಟ್ ಕೊಟ್ಟಿರೋದು, ಖಂಡಿತ ಓದಿ ಹೇಳ್ಕೊಂಡ್ಬಿಟ್ಟು ಸ್ಟೇಷನ್ಗೆ ಹೋಗಿ ಅಂತ. ಯು ಹ್ಯಾವ್ ಟು ಬ್ರಿಂಗ್ ಇಟ್ ಟು ದ ಲೀಗಲ್ ನೋಟಿಸ್. ನಾನು ಏನೇ ಮಾಡಿದ್ರು ಲೀಗಲ್ ಆಗೇ ಮಾಡ್ತೀನಿ ಸರ್, 100%. ನಾನು ಅದ್ರ ಮೇಲೆ ಏನು ಇದು ಮಾಡ್ತಾ ಇಲ್ಲ. ದೇ ಹ್ಯಾವ್ ಸಿ ಐ ನೀಡ್ ಮೈ ಫ್ಯಾನ್ ಸಪೋರ್ಟ್ ಆಲ್ಸೋನು. ಲಿಂಕ್ಸ್ ನಡೀತಾ ಇರುತ್ತೆ, ಎಲ್ಲದು ನನ್ನ ತನಕ ಬರಲ್ಲ. ನಾನು ಇಟ್ಟಿರೋ ಟೀಮಿಂದ ದಾಟ್ ಹೋಗಿರ್ಬೋದು. ಪ್ರತಿಯೊಬ್ಬರು ಒಂದೊಂದು ಲಿಂಕ್ ಬಂದಾಗಲೂ ಲಾಸ್ಟ್ ಟೈಮ್ ಇವ್ರಿಗೆಲ್ಲ ಫಾರ್ವರ್ಡ್ ಮಾಡ್ತಾಯಿದ್ರು, ಎಲ್ಲದು ಮಾಡ್ತಾಯಿದ್ರು. ಅಲ್ಲೇ ಸ್ಟೇಷನ್ ಇದೆ. ನಾನು ಹೇಳಿರೋದೇನು, ನನ್ನ ವೈಯಕ್ತಿಕವಾಗಿ ಫ್ಯಾನ್ಸಿಗೆ ಏನು ಹೇಳಬೇಕು ಹೇಳಿದ್ದೀನಿ, ತೊಗೊಂಡು ಇಮ್ಮಿಡಿಯೇಟಾಗಿ ಕರ್ಕೊಂಡೋಗಿ ಹಿಡೀರಿ ಮಾಡಿ, ಏನಿದೆ ನಾನು ಲೀಗಲಿ ನಾನು ಬರ್ತೀವಿ ಅಂದ್ಬಿಟ್ಟು. ದಟ್ ಇಸ್ ಇದು ನಂದಂತಲ್ಲ ಸರ್, ನಾಳೆ ಇದರಿಂದ ಎಲ್ಲ ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾಗಳಿಗೆ ಒಳ್ಳೇದಾಗ್ತವೆ. ಇದು ಭಯ ಇಲ್ಲದೆ ಇದ್ದರೆ ಇವೆಲ್ಲ ನಡೀತಾ ಇರುತ್ತೆ ಸರ್, ಭಯ ಇರಬೇಕು. ಪೈರಸಿ ಇಸ್ ಅ ವೆರಿ ಬಿಗ್ ಥಿಂಗ್ ಸರ್. ಏನಾಗುತ್ತೆ, ಕೆಲವ್ರು ತಡ್ಕೊಬೋದು ಸರ್, ಕೆಲವ್ರು ಸೂಸೈಡ್ ಮಾಡ್ಕೊಬೇಕಾಗುತ್ತೆ ಅವ್ರು ಹಾಕಿರೋ ದುಡ್ಡಿಗೆ. ಪ್ಲೀಸ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ಅ ವೆರಿ ಬಿಗ್ ವಾರ್. ಆ್ಯಂಡ್ ಇದರಿಂದ ಯಾವ್ಯಾವ ಕೈವಾಡ ಇದೆ ಅದು ನಮ್ಗಳಿಗೆ ಗೊತ್ತಿರುತ್ತೆ, ಅದು ನಾವು ಹ್ಯಾಂಡಲ್ ಮಾಡ್ಕೋತೀವಿ ಬಿಡಿ. ಹೆಂಗಂದ್ರಮ್ಮ, ಪ್ರತಿಯೊಂದು ಟೀಮಲ್ಲೂ ಕ್ರಿಕೆಟ್ ಆಡ್ಬೇಕಾದ್ರೆ 11 ಜನ ತಾನೇ ಅಪೋಸಿಷನ್, ನಂದ್ರಲ್ಲಿ 22 ಸರ್. ನನ್ನ ಟೀಮ್ನಲ್ಲಿ 22 ಜನ ಆಡ್ತಾರೆ. ಅದು ಆ ಒಂದು ಕಾಣಿಸುತ್ತೆ ನಮಗೆ, ಅದು ಪರವಾಗಿಲ್ಲ. ಬಟ್ ಐ ಥಿಂಕ್ ಐ ಹ್ಯಾವ್ ಮೈ 11 ಇಸ್ ಎನಫ್ ಟು ಪ್ಲೇ ದ 22. ಲಾಜಿಕಲ್ ನಂಬರ್. ಬಹಳ ಕಾರ್ಯಕ್ರಮಗಳಲ್ಲಿ ನೀವು ಹೇಳಿರ್ತೀರಾ, ತಾಳ್ಮೆಯಿಂದ ಇರ್ತೀನಿ, ನನ್ನ ಶಕ್ತಿನೇ ತಾಳ್ಮೆ ಅಂತ. ಸಾಕಷ್ಟು ಜನರನ್ನ ನಾವು ಇಂಟರ್ವ್ಯೂ ಮಾಡಿದಾಗಲೂ ಅವರು ಕೂಡ ಹೇಳಿದ್ದಾರೆ, ಸುದೀಪ್ ಸರಿಂದ ನಾವು ತಾಳ್ಮೆನ ಕಂಡ್ಕೊಂಡ್ವಿ ಅಂತ. ಎಲ್ಲ ವರ್ಷಗಳಾದ್ಮೇಲೆ ಹುಬ್ಳಿಗೆ ಹೋಗ್ತೀರಾ, ಆ ಒಂದು ಕಾರ್ಯಕ್ರಮದಲ್ಲಿ ಸ್ಟಾರ್ಟಿಂಗ್ ನೀವು ಹೇಳ್ತೀರಾ, ನಾನು ಕಂಟ್ರೋಲ್ಡ್ ಆಗಿದ್ದೀನಿ, ನಾನು ಈ ಥರ ಮಾತಾಡಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ, ಆದರೂ ಮಾತಾಡ್ತಿದ್ದೀನಿ ಅಂತ. ಸೊ ಈ ರೀತಿ ನಿಮ್ಮ ಮನಸ್ಸಿಗೆ ಘಾಸಿ ಆಗುವಂತಹ ವಿಚಾರ ಮನಸ್ಸಿಗೆ ಘಾಸಿ ಅಲ್ಲ ರೀ, ಮೆಣಸಿನ್ಕಾಯಿ ತಿಂದ ಖಾರ ಅಂದ್ಬಿಟ್ಟು ನೀರು ಕುಡಿಯತ್ತಪ್ಪ. ಅವಾಗಷ್ಟೇ ಬಂತು ವಿಚಾರ, ತಲುಪಿಸ್ಬೇಕಿತ್ತು, ತಲುಪಿಸ್ದೆ. ನಾನು ಈಗಲೂ ನೋಡಿ ನಿಮ್ಮ ಮುಂದೆ ಇನ್ನೊಂದು ಹೇಳ್ತೀನಿ ಕೇಳಿ. ಇಲ್ಲಿ ಇವ್ರು ಬಂದು ಹೇಳಿದ್ರು ಇವಾಗ ಎಷ್ಟೋ ಚಾನಲ್ಸ್ ಒಳಗೆ ಬರಬೇಕು ಅಂತ ಇದ್ದಾರೆ, ಕೇಳ್ತಾ ಇದ್ದಾರೆ ಹಾಗೆ ಅಂತ. ಹಾಗಿದ್ರೆ ಎಸ್ಕೇಪ್ ಆಗ್ತಾ ಇದ್ನಲ್ಲ ನಾನು, ಓಡೋಗ್ತಾ ಇದ್ನಲ್ಲ ನಾನು. ಯಾವ್ದಾರು ಏನು ಫಸ್ಟಿಗೆ ಒಂದೇ ರಿಕ್ವೆಸ್ಟ್ ಮಾಡಿದ್ದೆ ನಿಮ್ಗೆಲ್ಲರಿಗೂ, ಫಸ್ಟ್ ಮಾರ್ಕಿಂಗ್ ಮುಗಿಸಿ ಅಂದ ನಾನು. ಇಟ್ಸ್ ಅ ರಿಕ್ವೆಸ್ಟ್ ಐ ಹ್ಯಾಡ್, ಬಿಕಾಸ್ ದಟ್ ಇಸ್ ಮೈ ಮೇನ್ ಎಜೆಂಡಾ. ಐ ಆಮ್ ರನ್ನಿಂಗ್ ಅವೇ ಫ್ರಮ್ ಎನಿಥಿಂಗ್, ಐ ಆಮ್ ನಾಟ್. ಐ ಆಮ್ ಆನ್ಸರಿಂಗ್ ಆಲ್ ಯುವರ್ ಕ್ವೆಶ್ಚನ್ಸ್. See, let me tell you, one second. Are we going to put an end to this, or are you going to go on because it helps you? ನಾನು ಇಲ್ಲಿ ಸೇರಿರೋದು ಏನೋ ಹೇಳೋಕ್ಕೆ, ನಿಮ್ದೆಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಾದ್ಮೇಲೆ ಇಫ್ ಯು ಆರ್ ಆಸಿಲೇಟಿಂಗ್ ಅರೌಂಡ್ ದಟ್, ದೇರ್ ಇಸ್ ನಥಿಂಗ್ ನ್ಯೂ ನನ್ನಿಂದ ಹೊರಗೆ ಬರಲ್ಲ. ನಂದು ಎಂಡ್ ಆಯ್ತು ಅಲ್ಲಿ, ಕರೆಕ್ಟ್. ಸಿನಿಮಾ ಹೇಗೆ ಎಂಡ್ ಆಗುತ್ತೋ ಈ ಟಾಪಿಕ್ ನನಗೆ ಅಲ್ಲಿ ಎಂಡ್ ಆಗುತ್ತೆ. ಇದ್ರ ಮೇಲೆ ನನ್ನ ಹತ್ರ ಕೆದಕಿದ್ರೂ ಆನ್ಸರ್ ಇಲ್ಲ. ರಿಲೀಸ್ ಆಗೋ ತನಕ ಕಾಯಿರಿ, ಉತ್ತರ ಕೊಡ್ತೀನಿ. ಸರ್, ಈಗ ತುಂಬಾ ಕೆಟ್ಟ ಕಮೆಂಟ್ ಮಾಡ್ತಾರೆ.